ವೇದಾಂತ ಪ್ರಪಂಚವನ್ನೇ ಹೊತ್ತಂತಹ ಅಷ್ಟದಿಗ್ಗಜಗಳಂತೆ ವಿರಾಜಮಾನರಾದಂತಹ ಅಷ್ಟಮಠದ ಯತಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ವಿಶೇಷವಾಗಿ ಸರ್ವಜ್ಞ ಪೀಠವನ್ನು ಅಲಂಕಾರ ಮಾಡಿ ಭಗವಂತನ ಪೂಜಾ ಕೈಂಕರ್ಯವನ್ನು ತಮ್ಮದನ್ನಾಗಿ ಮಾಡಿಕೊಂಡಂತಹ ನಗುಮುಖದ ಪರಮಪೂಜ್ಯ ಫಲಿಮಾರು ಮಠಾಧೀಶರ ಪಾದಕಮಲಗಳಿಗೆ ಭಕ್ತಿ ಪುರಸ್ಸರವಾದ ನಮನಗಳನ್ನು ಮಾಡ್ತಾ, ವಿಶೇಷ ಕಳೆಯನ್ನು ಈ ಜ್ಞಾನ ಸಪ್ತಾಹಕ್ಕೆ ತಂದು ಕೊಡಲಿಕ್ಕಾಗಿ ಕಾರುಣ್ಯದಿಂದ ಆಗಮಿಸಿದಂತಹ ಮಂತ್ರಾಲಯದ ಮಹಾಪ್ರಭುಗಳ ದಿವ್ಯ ಸನ್ನಿಧಾನವುಳ್ಳಂತಹ ಪರಮಪೂಜ್ಯ ಸುಬುಧೇಂದ್ರ ತೀರ್ಥರ ಅಡಿದಾವರೆಗಳಲ್ಲಿಯೂ ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಪರಿಮಳಾಚಾರ್ಯರು ಈ ಉಪನ್ಯಾಸ ನಂಗೆ ಯಾಕೆ ಕೊಟ್ಟರು ಅಂತ ನಾನು ಚಿಂತನೆ ಮಾಡುವಾಗ ಅನ್ನಿಸ್ತು. ಭಾರಿ ಓದ್ಕೊಂಡಿದ್ದೀನಿ ಅಂತನೂ ಅಲ್ಲ, ಮಾತಾಡಲಿಕ್ಕೆ ಬರುತ್ತೆ ಅಂತನೂ ಅಲ್ಲ, ಏನೂ ಅಲ್ಲ. ಆ ರಾಯರ ಮೃತ್ತಿಕಾ ಬೃಂದಾವನವನ್ನು ಸುಮಾರು 30 ವರ್ಷಗಳ ಕಾಲ ಮುಟ್ಟಿ ಪೂಜೆ ಮಾಡಿದ್ದಕ್ಕಾಗಿ ರಾಯರು ನನಗಿದೊಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ತೀನಿ. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಅಪರ್ಣಾಚಾರ್ಯರು ರಾಯರ ನಾಮದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ದೇವರಿಗೆ ಯಾಕೆ, ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದೇ ಸಾಕು ಅಂತಾರೆ. ಆ ರಾಯರ ನಾಮದ ಕಾರುಣ್ಯವನ್ನು ಕಂಡವರು, ಆ ನಾಮದ ಮಹಿಮೆಯನ್ನು ಉಂಡವರು, ಜಗತ್ತಿಗೆ ಹಂಚಿದವರು ಅಪರ್ಣಾಚಾರ್ಯರು. ಅಪರ್ಣಾಚಾರ್ಯರು ಹೇಳ್ತಾರೆ, ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ವೇದಶಾಸ್ತ್ರ, ವೇದ ಅಪೌರುಷೇಯವಾದದ್ದು, ಶಾಸ್ತ್ರ ಮೀಮಾಂಸಾ ಶಾಸ್ತ್ರ. ವೇದಾಂತದ ತಿರುಳು ಹುರುಳು ನಿಮಗೆ ಗೊತ್ತಾಗಬೇಕಾದ್ರೆ, ವೇದಾಂತ ಹೇಳ್ತೀನಿ ಅಂತ ಮರಳು ಮಾಡುವವರ ಬಗ್ಗೆ ನೀವು ಹೋಗಬಾರ್ದು ಅಂತಾದರೆ, ನಿಜವಾದ ತಿಳಿಯ ವೇದ ಅರ್ಥ ಆಗಬೇಕಂತಾದರೆ ರಾಯರ ಪಾದ ಹಿಡಿಬೇಕು, ಅವರ ನಾಮವನ್ನು ಉಚ್ಚಾರಣೆ ಮಾಡಬೇಕು. ನಿರಂತರ ರಾಯರ ಯಾರು ಜಪ ಮಾಡ್ತಿರ್ತಾರೆ ಅವರ ತಲೆಯಲ್ಲಿಯೇ ಜನ್ಮಾಂತರದಲ್ಲಿ ಗುರುಮುಖದಲ್ಲಿ ಶ್ರವಣ ಮಾಡಿದ ಶಾಸ್ತ್ರದ ಅರ್ಥ ಉದ್ಬೋಧ ಆಗುತ್ತೆ, ನೆನಪಿಗೆ ಬರುತ್ತೆ. ಮರೆತದ್ದನ್ನು ನೆನಪಿಗೆ ತಂದು ಕೊಡುವ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಆ ನಿಟ್ಟಿನಲ್ಲಿ ಆ ರಾಯರ ನಾಮದ ಮಹಿಮೆ, ಅವರ ಸ್ಮರಣೆ, ಅವರ ದರ್ಶನ, ಅವರ ಪಾದೋದಕ. ಆಗಲೇ ಅವರು ಹೇಳಿದರು, ಯಪ್ಪಿಬೇ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ. ಒಂದು ವಾರ ಬಿಟ್ಕೊಂಡು 3 ದಿನ ಬಿಟ್ಕೊಂಡಲ್ಲ, ಜಗತ್ತಿನ ಯಾವುದೇ ಡಾಕ್ಟ್ರು ಔಷಧಿ ಕೊಟ್ಟು ಇಮ್ಮಿಡಿಯೇಟ್ ವಾಸಿ ಮಾಡೋರು ಅಂತ ಯಾರಾದ್ರು ಇದ್ದಾರಾ? ಅವರೆಲ್ಲ ನಮ್ಮ ಮೇಲೆ ಟ್ರೈ ಮಾಡ್ತಾರೆ. ನಿಮಗೆ ಈ ಔಷಧಿ ರೆಸ್ಪಾಂಡ್ ಮಾಡುತ್ತಾ ನೋಡಲಿಕ್ಕೆ 3 ದಿನ ಕೋರ್ಸ್, 4ನೇ ದಿನ ಬದುಕಿದ್ರೆ ಬನ್ನಿ, ಇಲ್ಲದೇ ಇದ್ರೆ ಬೇಡ ಅಂತಾನೆ ಅದರ ತಾತ್ಪರ್ಯ. ಆದರೆ ನನ್ನ ಪಾದೋದಕ ಅಲ್ಲ, ಕೈಯಲ್ಲಿ ನೀರು ಹಾಕ್ಕೊಳ್ಳಿ, ನನ್ನ ಹೆಸರು ಹೇಳಿ ತಗೊಳ್ಳಿ, ನಿಮಗೆ ವಾಸಿ ಆಗದಿದ್ದರೆ ಆಮೇಲೆ ಬಂದು ಕೇಳಿ ಅಂತಾರೆ. ವಾಸಿ ಆಗ ಪ್ರಶ್ನೆಯೇ ಇಲ್ಲ, ಇದು ತತ್ಕ್ಷಣ ಅಂತಾರೆ. ಅದನ್ನು ಅನುಭವ ಸಿದ್ಧ ಮಾಡಿಕೊಂಡ ಮಹಾನುಭಾವರು ಅಪ್ಪಣ್ಣಾಚಾರ್ಯರು. ಮತ್ತು ಇವತ್ತಿನ ಕಾರ್ಯಕ್ರಮ ನಿಜವಾಗಿ ಮೊದಲು ಉಪನ್ಯಾಸ ನಂದಿತ್ತು, ಆಮೇಲೆ ವಾದಿರಾಜಾಚಾರ್ಯ ಇತ್ತು. ಅದು ಪ್ಲ್ಯಾನು ಇವ್ರದ್ದು. ಆದರೆ ರಾಯರಿಗೆ ಅದಿಷ್ಟ ಇಲ್ಲ. ರಾಯರ ಪ್ಲ್ಯಾನ್ ಏನಂದರೆ, ನಂದು ಬೇಡಯ್ಯ, ಮೊದಲು ನಮ್ಮ ಶಿಷ್ಯಂದಾಗಲಿ, ಯಾರದು ವಾದೀಂದ್ರ ತೀರ್ಥರ ಗ್ರಂಥ ಮೊದಲಾಗಲಿ, ಆಮೇಲೆ ನಾ ಮಾಡಿದ್ದು ಅಂತ ತಿಳಿಸ್ಲಿಕ್ಕೇನೋ ಎಂಬಂತೆ ನನ್ನ ಬಸ್ ಇಲ್ಲಿಗೆ ಬಂದಾಗಲೇ 8:45. ಮತ್ತು ಹೇಗಾಗಬೇಕು, ನಾನು ಅವ್ರು ನೆನ್ನೆ ಕೇಳ್ಕೊಂಡಿದ್ದೆ. ರಾಯರ ಇಚ್ಛೆಗೆ ಅನುಗುಣವಾಗಿ ವಾದೀಂದ್ರ ತೀರ್ಥರು, ನಾವು ಯಾವಾಗಲೂ ಯಾರದೇ ಗ್ರಂಥ ಕೇಳಬೇಕಾದ್ರೆ ಗ್ರಂಥ ಕರ್ತೃವಿನ ಮಹಿಮೆ ಮೊದಲು ತಿಳ್ಕೊಳ್ಬೇಕು. ಇಂಥವರು ಬರೆದ ಗ್ರಂಥ ಅಂತಂದಾಗ ಆ ಗ್ರಂಥದಲ್ಲಿ ಅಧ್ಯಾಪನ ಮಾಡುವ ಶ್ರದ್ಧಾ ಜಾಡ್ಯ ನಮ್ಗೆ ಹುಟ್ಟತ್ತೆ. ಹಾಗಾಗಿ ಮಂತ್ರಾಲಯ ಪ್ರಭುಗಳು ಇವತ್ತಿನ ಈ ಉಪನ್ಯಾಸದ 7 ದಿನದ ಉಪನ್ಯಾಸದ ಆ ಶ್ಲೋಕಗಳ ಗ್ರಂಥ ಕರ್ತೃಗಳು ರಾಯರು. ಅವರ ಮಹಿಮೆ ಮೊದಲು ತಿಳಿಬೇಕು. ಅವ್ರ ಮಹಿಮೆ ಯಾರು ಹೇಳಬೇಕು? ಯಾರ್ಯಾರೋ ಹೇಳಿದ್ರೆ ಆ ಮಹಿಮೆಗೆ ತೂಕ ಇಲ್ಲ. ಅದನ್ನು ನೋಡಿದವರು ತಿಳಿದವರು ಅವ್ರು ಯಾರಂದರೆ ನಮ್ಮ ವಾದೀಂದ್ರ ಶ್ರೀಮತ್ ಶರಣರು. ಎಂಥ ಅದ್ಭುತವಾದ ಮಹಿಮೆ! ರಾಯರ ಮಹಿಮೆ ಹೇಳಿ ಅಂದರೆ ಅವ್ರ ಕಂಠ ಬಿಗಿದು ಬರುತ್ತೆ.
ಕಣ್ಣಲ್ಲಿ ಆನಂದ ಬಾಷ್ಪ ತುಂಬತ್ತೆ, ಮೈ ಕೂದಲು ರೋಮಾಂಚನವಾಗಿ ನಿಮಿರಿ ನಿಲ್ಲತ್ತೆ. ರಾಯರು ಅನ್ನೋ ಒಂದು ಶಬ್ದವೇ ಅವ್ರಿಗೆ ಅದ್ಭುತವಾದ ಒಂದು ಶಕ್ತಿಯನ್ನು ತುಂಬುವಂಥದ್ದು. ಅಂಥ ವಾದೀಂದ್ರ ತೀರ್ಥರಿಂದ ರಚಿತವಾದ ಗುರುಗುಣದ ಮಹಿಮೆ. ಅವರು ಒಂದು ಮಾತನ್ನು ಮಾತ್ರ ನಾನು ಹೇಳ್ತೀನಿ. ಯಾಕೆಂದರೆ ನನ್ನ ನಾಲ್ಗೆ ಕ್ಲೀನ್ ಆಗಬೇಕಾದ್ರೆ, ನನ್ನ ನಾಲ್ಗೆಯಲ್ಲಿ ರಾಯರು ಬರೆದ ಗ್ರಂಥವನ್ನು ಹೇಳಬೇಕಾದ್ರೆ, ಅವರು ರಾಯರನ್ನ ಏನು ಕೊಂಡಾಡಿದ್ದಾರೆ ಅದನ್ನು ನನ್ನ ನಾಲ್ಗೆಯಲ್ಲಿ ಹೇಳಬೇಕು ಅಂತ ಹೇಳ್ತೇನೆ. ಈಗಾಗಲೇ ಹೇಳಿ ಆಗಿದೆ, ಆದರೆ ಅವರು ವರ್ಣನೆ ಮಾಡ್ತಾ ಅಂತಾರೆ, ಅವರ ಗ್ರಂಥದ ಬಗ್ಗೆ ಅವರ ಪರಿಚಯ ಮಾಡ್ತಾ. ರಾಯರ ಹೆಸರನ್ನು ರಾಯರು ಅಂತ ಕರೆದ್ರೆ ರಾಯರು ಖುಷಿ ಆಗಲ್ಲಂತೆ. ರಾಯರ ಹೆಸರನ್ನು ಪರಿಮಳಾಚಾರ್ಯ ಅಂದರೆ ಭಾರಿ ಖುಷಿ, ಪರಿಮಳಾಚಾರ್ಯ ಅಂದರೆ ರಾಯರಿಗೆ ಖುಷಿ, ಪರಿಮಳ ಅಂದರೆ ರಾಯರಿಗೆ ಖುಷಿ. ಜ್ಞಾನಿಗಳಿಗೆಲ್ಲ ಖುಷಿ ಕೊಟ್ಟ ಗ್ರಂಥ ಪರಿಮಳ. ಆ ಹೆಸರಿನಿಂದಲೇ ಅವರನ್ನು ಕರಿಬೇಕು. ಅದನ್ನು ವಾದೀಂದ್ರ ತೀರ್ಥರು ಕರೆಯುವಾಗ ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನ ರಂಗನೃತ್ಯ ಸ್ವಯಂಭೂ ಯೋಷಾದಮ್ಮಿಲ್ಲಬಾರ ಶ್ಲತ ಕುಸುಮತತಿ ತ್ವದ್ಗಿರ ಸಂಗಿರಾಮ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತ ಸಾ ಸುಧಾಪಿ ಕ್ಷೋಣೀಗಿರ್ವಾಣಗಮ್ಯಂ ಪರಿಮಳಮತುಲಂ ಸಂಪ್ರತಂ ಸಂಪ್ರಪೇದೆ. ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥ ಅದನ್ನು ವರ್ಣನೆ ಮಾಡಬೇಕು ಅಂತ ಅನ್ನಿಸಿದಾಗ ಪರಿಮಳ ಬೇರೆ ಅಲ್ಲ, ರಾಯರು ಬೇರೆ ಅಲ್ಲ. ರೂಪಮನ್ಯದಿವ ಧನ್ಯಮಾತ್ಮನ, ರಾಯರೇ ಪರಿಮಳ, ಪರಿಮಳವೇ ರಾಯರು. ಅಂತಹ ರಾಯರು ಅವರ ನಾಲಿಗೆಯಲ್ಲಿ ಅಂಥ ಅದ್ಭುತವಾದ ಗ್ರಂಥ ಬರೆದಂಥ ಕ್ರಮ ಅದನ್ನು ವರ್ಣನೆ ಮಾಡ್ತಾರೆ. ದೇವಲೋಕದ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ದೇವಿಯರಿಗೆ ಒಮ್ಮೆ ನರ್ತನ ಮಾಡಬೇಕು ಅಂತ ಅನ್ನಿಸ್ತಂತೆ. ಯಾಕೆ ಅನ್ನಿಸ್ತು ಕೇಳಬೇಡಿ, ಯಾರಿಗೇನು ಅನ್ನಿಸ್ಬೇಕಾದ್ರೂ ದಿಯೋ ಯೋನ ಪ್ರಚೋದಯಾತ್, ಭಗವಂತ ಅನ್ನಿಸಿದ. ಅವಳು ಅಂದ್ಕೊಂಡ್ಳು ಕುಣಿಬೇಕು ಅಂತ ಅಂದ್ಕೊಂಡ್ರೆ ಒಳ್ಳೆ ಸ್ಟೇಜ್ ಬೇಕು. ಸಣ್ಣ ಪುಟ್ಟವರು ಡ್ಯಾನ್ಸ್ ಮಾಡಬೇಕಾದ್ರೆ ಉತ್ತಮವಾದ ಸ್ಟೇಜನ್ನು ಬಯಸುವಾಗ ನಾಟ್ಯಕ್ಕೆ ಅಭಿಮಾನಿಯಾದ ಸರಸ್ವತಿ ಅವಳು ಕುಣಿಬೇಕಾದ್ರೆ ಕಂಡೀಷನ್ ಹಾಕಿದ್ಲು, ಜಡವಾದ ರಂಗಮಂದಿರದಲ್ಲಿ ನಾನು ಕುಣಿಯೋಲ್ಲ, ಚೇತನಮಯವಾದ ರಂಗಮಂದಿರ ಯಾವುದಾದ್ರೂ ಇದೆಯಾ ಅಂತ ನೋಡಿದ್ಲು. ದೇವಲೋಕದಲ್ಲಿ ಕಾಣಲಿಲ್ಲ, ಭೂಲೋಕದಲ್ಲಿ ನೋಡಿದ್ರಾಗ ರಾಯರ ನಾಲಿಗೆ ಕಂಡತಂತೆ. ಹಾಗಾದ್ರೆ ಈ ನಾಲಿಗೆ ಮೇಲೆ ಡ್ಯಾನ್ಸ್ ಮಾಡ್ಬೇಕು, ನಾನು ಹೋಗೋಕ್ಕೆ ಮುಂಚೆ ಇನ್ಯಾರಾದರೂ ಬಂದುಬಿಟ್ಟಾರು ಅಂತ ಹೇಳಿ ಗಾಬರಿ ಎಲ್ಲರೂ ಒಂದು ಎಲೆ ಇದ್ದರೆ ಇನ್ಯಾರು ಬಂದು ಕೂತ್ರೆ ಏನು ಮಾಡೋದು ಅಂತ ನಾವು ಹೇಗೆ ಗಾಬರಿ ಹೋಗ್ತೀವಿ, ಓಡೋಗಿ ಕೂತ್ಕೊಳ್ತೀವಿ. ರಾಯರ ಖಾಲಿ ನಾಲಿಗೆ, ಶುದ್ಧ ನಾಲಿಗೆ, ಪರಿಶುದ್ಧ ನಾಲಿಗೆ, ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿ 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 ಮೈ ಮಾತು ಮನಸ್ಸು ತ್ರಿಕರಣಗಳು ಪವಿತ್ರಗೊಂಡಂತಹ ಮೈ ಕೈ ಮಾತು, ಅಂತಹ ನಾಲಿಗೆ. ಇದಕ್ಕಿಂತ ಪವಿತ್ರವಾದ ನಾಲಿಗೆಯೇ ಇಲ್ಲ. ಹಾಗಾದ್ರೆ ಡ್ಯಾನ್ಸ್ ಮಾಡಿದ್ರೆ ಇಲ್ಲಿ ಮಾಡ್ಬೇಕು, ಅದಕ್ಕೆ ನಾಲಿಗೆಗೆ ಶೋಭೆ ಅಲ್ಲ, ಈ ನಾಲಿಗೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ನಂಗೆ ಶೋಭೆ ಅಂತ ಹೇಳಿ ಆಯಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಂಡ್ಲು ದೇವಲೋಕದ ಮಂದಾರ ಮಲ್ಲಿಗೆಯ ಮೊಗ್ಗನ್ನು ತುರುಬಿನಲ್ಲಿ ಮುಡಿದಿದ್ದಾಳಂತೆ. ಏನೋ ಎಲ್ಲ ಆಭರಣ ಹಾಕ್ಕೊಂಡಿದ್ದಾಳೆ. ಅಲ್ಲಿಂದ ಸತ್ಯಲೋಕದಿಂದ ದಡ 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 ಇಳಿತಾ ಬಂದದ್ದೇ ರಾಯರ ನಾಲಿಗೆಯಲ್ಲಿ ನಿಂತು ನರ್ತನ ಮಾಡೇ ಮಾಡಿದ್ಲು. ಆ ನರ್ತನ ಮಾಡುವಾಗ ಕೆಲವರಿಗೆ ಪೇಮೆಂಟ್ ಆಗಿಲ್ಲ, ಅಥವಾ ಕಡಿಮೆ ಪೇಮೆಂಟ್ ಅಂದರೆ ಮುಖ ಕೆಟ್ಟದಾಗಿರುತ್ತೆ. ಕೈ ಮೈ ಹಾವ ಇದ್ದರೆ ಪ್ರಯೋಜನ ಇಲ್ಲ, ಮುಖದಲ್ಲಿ ಭಾವ ಮುಖ್ಯ. ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ. ಅವಳು ಏನು ಆ ಸರಸ್ವತಿ ದೇವಿ ಆ ರಾಯರ ನಾಲಿಗೆಯ ಮೇಲೆ ನರ್ತನ ಮಾಡ್ತಾಳೆ. ಕೈ ಮೈಯಲ್ಲಿ ಹಾವ, ಮುಖದಲ್ಲಿ ಭಾವ, ತಲೆಯನ್ನು ಕುಣಿಸ್ತಾ ಹಾಗೆ ಹೀಗೆ ಮಾಡುವಾಗ ಮುಡಿದ ಗಂಟು ಸಡಿಲಾಗಿ ಮುಡಿದ ಮಂದಾರ ಮಲ್ಲಿಗೆಯ ಮೊಗ್ಗು ರಾಯರ ನಾಲಿಗೆಯಲ್ಲಿ ಜಾರ್ತಂತೆ. ಆ ಜಾರುವ ಸಂದರ್ಭದಲ್ಲಿ ರಾಯರ ಮಾತು ಸೇರ್ತಂತೆ, ಸೇರಿದ್ದೇ ಪರಿಮಳವಾಗಿ ಹೊರಗೆ ಬಂತಂತೆ. ಇಂಥ ಪರಿಮಳಾಚಾರ್ಯರೇ ನಿಮಗೆ ನಮಸ್ಕಾರ ಅಂತ ವಾದೀಂದ್ರ ತೀರ್ಥರು ಅವರನ್ನು ಕೊಂಡಾಡ್ತಾರೆ. ಅಂದರೆ ನಾವೇನು ರಾಯರು ನೋಡಿದೀವ್ರಿ, ನಾವು ಇಷ್ಟೇ ರಾಯರದ ಪಂಚಾಮೃತ, ಅಲಂಕಾರ, ಶಾಲು, ತಂಬಿಗೆ, ಇನ್ನೇನು ನಮ್ಮ ರಾಯರಿಗೆ ಗೊತ್ತಿಲ್ಲ. ಆದರೆ ಅವರ ಕಾರುಣ್ಯವನ್ನು ಉಂಡವರು ಕಂಡವರು ವಾದೀಂದ್ರ ತೀರ್ಥರು. ಅಂಥ ವಾದೀಂದ್ರ ತೀರ್ಥರು ರಾಯರನ್ನು ಬಹಳವಾಗಿ ಕೊಂಡಾಡಿರ್ತಕ್ಕಂಥದ್ದು. ರಾಯರನ್ನ ಎಲ್ಲರೂ 8 to 80 8ರಿಂದ 80 ಒಳಗಿನ ಆಬಾಲ ವೃದ್ಧಕರ ಬಾಯಲ್ಲಿ ಬರುವ ಜಾತಿ ಮತ ಕುಲ ಮೀರಿ ಬರುವ ಒಂದು ಸ್ತೋತ್ರ ನಮೋ ಅತ್ಯಂತ ದಯಾಲವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಯಾಕೆ ಅವರೊಬ್ಬರೇನ ದಯಾಳುಗಳು? ವಾದಿರಾಜರು ದಯಾಳುಗಳಲ್ಲ, ರಘೋತ್ತಮರು ದಯಾಳುಗಳಲ್ಲ, ವ್ಯಾಸರಾಜರು ದಯಾಳುಗಳಲ್ಲ, ಶ್ರೀಪಾದರಾಜರಲ್ಲಿ ದಯಾಳುತ್ವ ಇಲ್ಲ. ಯಾರಲ್ಲಿಲ್ಲ? ಎಲ್ಲರಲ್ಲೂ ಇದೆ ರೀ. ಆದರೆ ಅವರೆಲ್ಲ ಬರೀ ದಯಾಳುಗಳು.
ಅತ್ಯಂತ ದಯಾಳುಗಳು ಅನ್ನುವ ಅತ್ಯಂತ ವಿಶೇಷಣ ಯಾರು ಕೊಟ್ಟರು? ನಮ್ಮ ರಾಯರಿಗೆ ಮಾತ್ರ. ಅದೇನು ನಿಮ್ಮ ರಾಯರು ಹೌದ್ರಿ, ಅವ್ರು ನಮ್ಮ ರಾಯರು. ಯಾಕೆಂದರೆ 30 ವರ್ಷ ಅನ್ನ ಕೊಟ್ಟವರು, ತಲೆ ಕೊಟ್ಟವರು, ಹೊಟ್ಟೆ ತಲೆ ಎಲ್ಲರಿಗೆ ಎಲ್ಲ ಕಾಲಕ್ಕೆ ಕೊಟ್ಟವರು. ವಿದ್ವದಭ್ಯರ್ಥನೀಯ, ಎಲ್ಲ ವಿದ್ವಾಂಸರು ಬೇಡಿ ಟೀಕಾಚಾರ್ಯರ ಮಾತು ಅರ್ಥ ಆಗಬೇಕು, ರಾಯರ ಹತ್ರ ಹೋಗಿ ಬೇಡಬೇಕು. ವ್ಯಾಸರಾಜರ ಮಾತು ಅರ್ಥ ಆಗಬೇಕು, ಮತ್ತು ರಾಯರ ಹತ್ರ ಬೇಡಬೇಕು. ವಾದಿರಾಜರ ಮಾತು ಅರ್ಥ ಆಗಬೇಕು, ರಾಯರ ಹತ್ರ ಬೇಡಬೇಕು. ಭಾವಬೋಧಕಾರರ ಮಾತು ಅರ್ಥ ಆಗಬೇಕು, ರಾಯರ ಹತ್ರ ಹೋಗ್ಬೇಕು. ವಿದ್ವಾಂಸರು ಪ್ರಾರ್ಥನೆ ಮಾಡಿ ಅವರಿಂದ ಜ್ಞಾನ ಭಿಕ್ಷೆಯನ್ನು ಪಡಿತಾ ಇದ್ದಾರೆ. ತಲೆಗೆ ಹೊಟ್ಟೆಗೆ ಎರಡಕ್ಕೂ ಕೊಟ್ಟ ದಿಟ್ಟ ಯತಿಗಳು ನಮ್ಮ ರಾಯರು. ಅವ್ರಿಗೆ ಅತ್ಯಂತ ದಯಾಳುಗಳು. ಯಾಕೆ ಗೊತ್ತಾ? ಶ್ರೀಪಾದರಾಜರು ಧ್ರುವರಾಗಿ ಬಂದಾಗ, ದೇವರು ಕರೆದಾಗ ಹೊರಟರು. ಎಲ್ಲ ಜ್ಞಾನಿಗಳು ಭೂಲೋಕಕ್ಕೆ ಬಂದರು, ಭಗವಂತ ಹೇಳಿದಷ್ಟು ಕೆಲಸ ಮಾಡಿದ್ರು, ಸಾಧನೆ ಮಾಡಿಕೊಂಡ್ರು, ಕರೆದಾಗ ಹೋದರು. ಹೋಗು ಅಂದಾಗ ಬಂದರು, ಕರೆದಾಗ ಹೋದರು. ಆದರೆ ನಮ್ಮ ರಾಯರು ಹಾಗಲ್ಲ. ಅವರು ಪ್ರಹ್ಲಾದರಾಜರಾಗಿ ಬಂದರು. ಕರೆದ ತಕ್ಷಣ ನರಸಿಂಹ ಯಾರಿಗೂ ಬಾರದ ಹಾಗೆ ಕಂಬದಿಂದಲೇ ಭಗವಂತ ಬಂದ ಭಗವಂತ ನಮ್ಮ ಪ್ರಹ್ಲಾದರಾಜರಿಗಂದ, ಏನು ಬೇಕು ನಿಮಗೆ ಕೇಳಿ ಇಂದ. ಅದಕ್ಕೆ ಅವರಂದ್ರು, ನನಗೇನು ಬೇಡ, ಕೇಳಬೇಕು ಅಂತ ನಿನ್ನ ಸೇವೆ ಮಾಡಲಿಕ್ಕೆ ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ ಅಂದ್ಬಿಟ್ರು. ನೀನು ಗೀವ್ ಆ್ಯಂಡ್ ಟೇಕ್ ಪಾಲಿಸಿ ವ್ಯವಹಾರ ನನ್ನ ಹತ್ರ ಇಟ್ಕೊಳ್ಬೇಡ. ನಾನು ನಿನಗೆ ಎಲ್ಲ ಮಾಡಿದ್ದು ನೀನು ಪ್ರೀತನಾಗಲಿ ಅಂತಷ್ಟೇ. ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾಹ. ಸಜ್ಜನ ಶಿಖಾಮಣಿಗಳಾದ ಮಂತ್ರಾಲಯ ಪ್ರಭುಗಳು ಅವರು ಬೆಳಗ್ಗೆಯಿಂದ ರಾತ್ರಿ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳ ಹಿನ್ನೆಲೆಯಲ್ಲಿ ಒಂದೇ ಅವರ ಭಾವ, ಭಗವಂತ ನೀನು ಪ್ರೀತನಾಗು ಅಂತ. ಹಾಗಾಗಿ ಅಂತ ಭಗವಂತ ಮೆಚ್ಚಿ ನೆಚ್ಚಿನ ಶಿಷ್ಯನಾದ ಪ್ರಹ್ಲಾದನಿಗೆ ಏನು ಬೇಕು ಅಂತ ಕೇಳಿದಾಗಲೂ ಅವ್ರು ಏನು ಕೇಳಲಿಲ್ಲ. ಕೇಳಿದ್ದೇನು ಅಂದರೆ ನಾವೆಲ್ಲ ಆ ರೀತಿ ಕೇಳಬೇಕು ಅಂತ ತೋರಿಸ್ಲಿಕ್ಕೆ ಒಂದು ಕೇಳಿದ್ರು. ಕಾಮಾನಾಂ ಹೃದಯ ಸಂವ್ರೋಹಂ ವರದಸ್ತು ವೃಣೀಮಹೆ. ಬೇಡುವ ಬುದ್ಧಿ ಹೃದಯದಲ್ಲಿ ಹುಟ್ಟದ ಹಾಗೆ ಮಾಡು ಅಂತ ಭಗವಂತನಲ್ಲಿ ಬೇಡಿದರು. ಆ ಭಗವಂತ ಅಂದ, ಇದೆಲ್ಲ ಕೇಳಬೇಡ, ಪರ್ಸನಲ್ಲಿ ಏನಾರು ಕೇಳು, ನಿಂಗೇನಾರು ಕೇಳು ಅಂತ. ನೋಡಿ, ನಮಗೂ ರಾಯರಿಗೂ ಇಷ್ಟೇ ವ್ಯತ್ಯಾಸ. ದೇವರನ್ನು ನಾವು ಕೇಳ್ತೇವೆ, ದೇವರು ಕೊಡಲ್ಲ ಅಂತಾನೆ. ಅಲ್ಲಿ ಪ್ರಹ್ಲಾದರಾಜರು ಕೊಡ್ತೀನಿ ಅಂತ ದೇವರು, ಬೇಡ ಪ್ರಹ್ಲಾದರಾಜರು. ಇಷ್ಟೇ ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಕಡೆಗೆ ಪ್ರಹ್ಲಾದರಾಜರಿಗೆ ಭಗವಂತನೇ ಆಫರ್ ಮಾಡಿದ್ನಂತೆ, ಯಾಕೆ ಸಾಕು ಬಂದ್ಬಿಡು, ನಾನೇ ಮೋಕ್ಷಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಮನೆ ಅದು, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ಅಂದಾಗ ಪ್ರಹ್ಲಾದರಾಜರು ಆಡಿದ ಮಾತೆ ನಮೋ ಅತ್ಯಂತ ದಯಾಳುತ್ವಕ್ಕೆ ಕಾರಣ. ಏನು ಅತ್ಯಂತ ದಯಾಳು? ಅವರು ನಮ್ಮ ಕಡೆ ಎಲ್ಲ ಕೈ ತೋರಿಸಿ ರಾಯರಂದ್ರಂತೆ, ಏತಾನ್ ವಿಹಾಯ ಕೃಪಣಾನ್. ಭಗವಂತ ನನ್ನ ಮೋಕ್ಷಕ್ಕೆ ಬಾಂತಿಯಲ್ಲ, ನಾನು ಬರೋಲ್ಲ. ಯಾಕೆಂದರೆ ನನ್ನನ್ನು ನಂಬಿದ ಇವರನ್ನೆಲ್ಲ ಬಿಟ್ಟು ನಾ ಹೇಗೆ ಬರಲಿ? ಈ ರೀತಿ ನಮಗಾಗಿ ಕಾದು 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 ಕುಳಿತ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ನಮಗಾಗಿ ಕಾದವರು ಯಾರು, ಬೇರೆ ಯಾರಿಲ್ಲ. ಸುಮ್ಮನೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಎಲೆ ಹಿಡ್ಕೊಳ್ಳಿ ಅಂದರೆ ಹಿಡ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಅದು ಬೇರೆ ಯಾರಿಗಲ್ಲ, ಹೊತ್ತವರಿಗೆ ಊಟದಲ್ಲಿ ಸಾಪಂಕ್ತಿ ಕೊಡಲಿಕ್ಕೆ ನಾವು ರೆಡಿ ಇಲ್ಲ. ಅಂಥದ್ರಲ್ಲಿ ನಮ್ಗೆ ಏನು ಸಂಬಂಧ ರೀ ರಾಯರು? ಏನು ಚಿಕ್ಕಪ್ಪನ ಮಕ್ಕಳ, ದೊಡ್ಡಪ್ಪನ ಮಕ್ಕಳ ನಾವು ಅವ್ರಿಗೆ? ಅವ್ರು ಅಂತಾರೆ, ನೀವು ನಮ್ಮ ಸಂಬಂಧಿಕರು ಅಂತಾರೆ, ವಿದ್ಯಾ ಸಂಬಂಧಿ ದೇಹ ಸಂಬಂಧಿ. ಇಂಥ ಕಾರುಣ್ಯ ನಮೋ ಅತ್ಯಂತ ದೇವರು ಪ್ರಹ್ಲಾದರಾಜರು ನೋಡು ಬರೋದಿದ್ರೆ ನೀವೊಬ್ಬ, ಈ ಎಲ್ಲ ದೈತ್ಯರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ ಅಂದಾಗ ರಾಯರಂದ್ರಂತೆ, ಸ್ವಾಮಿ ನೀನು ಅವ್ರನ್ನ ಜಾತಿ ನೋಡಿ ಅವ್ರ ಹೆಸರು ಹೇಳ್ಬೇಡ, ಅವರೆಲ್ಲ ನಿನ್ನ ಭಕ್ತರು, ಆಗದೇ ಇದ್ದರೆ ನಾನು ಮಾಡ್ತೇನೆ ಅಂದರು. ಅವ್ರನ್ನೆಲ್ಲ ರಾಯರು ಹೇಳ್ತಾರೆ, ಇವ್ರನ್ನೆಲ್ಲ ನಿನ್ನ ಭಕ್ತರನ್ನಾಗಿ ಮಾಡಿ, ಇವರ ನಾಲಿಗೆಯಲ್ಲಿ ನಿನ್ನ ನಾಮ ಬರುವಂತೆ ಮಾಡಿ, ಇವರನ್ನು ಮೋಕ್ಷಕ್ಕೆ ಫಿಟ್ ಪರ್ಸನಾಲಿಟಿ ಮಾಡಿ ನಾನು ಕರ್ಕೊಂಡೇ ಬರ್ತೀನಿ ಅಂಥೇಳಿ ನಮಗಾಗಿ ಹಠ ಹಿಡಿದು ಕುಳಿತ ಒಬ್ಬರೇ ದಯಾಳುಗಳು, ನಮೋ ಅತ್ಯಂತ ದಯಾಳುವೆ ನಮ್ಮ ಮಂತ್ರಾಲಯ ಪ್ರಭುಗಳು. ದೇವ್ರು ಕೇಳಿದಲ್ಲಪ್ಪ, ಇಂಥ ದೈತ್ಯರು ಬೈ ಬರ್ತು ಹುಟ್ಟಾ ದೈತ್ಯರು ಇವ್ರನ್ನೆಲ್ಲ ಹೇಗೆ ರಿಪೇರಿ ಮಾಡ್ತೀಯಾ? ಇವರೆಲ್ಲ ದೊಡ್ಡ ಎಮ್ ಡಿಗಳು ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ಕೋಬೇಡಿ. ಎಮ್ ಡಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ. ಹುಟ್ಟುವಾಗಲೇ ಕೆಟ್ಟದಾಗ ಹುಟ್ಟಿದಾರೋ, ಒಂದಿನ ಗೋಪ್ಚನ ಹಚ್ಕೊಳ್ಲಿಕ್ಕೆ ಬರಲ್ಲ, ಇವ್ರನ್ನ ಹೇಗೆ ಕರ್ಕೊಂಡು ಬರ್ತೀಯಾ ಅಂತ ರಾಯರಂದರು. ಇವರಿಗಾಗಿ ಜನ್ಮ ಎತ್ತಿ ಆದರೂ ರಿಪೇರಿ ಮಾಡಿ ಆದರೂ ಕರ್ಕೊಂಡು ಬರ್ತೀನಿ ಅಂತ. ಒಂದು ಜನ್ಮ ಎತ್ತಿದ್ರೂ ರಿಪೇರಿ ಆಗಲಿಲ್ಲ. ನಾವು ಮತ್ತೊಂದು ಜನ್ಮ ವ್ಯಾಸರಾಜರಾಗಿ ಬಂದರು, ಹಾಗೂ ರಿಪೇರಿ ಆಗಲಿಲ್ಲ. ಮತ್ತೆ ಮಂತ್ರಾಲಯ ಪ್ರಭುಗಳಾಗಿ ಬಂದರು. ನೀವು ಓದಬೇಡಿ, ಬರಿಬೇಡಿ, ಏನೂ ಮಾಡಬೇಡಿ, ದಿನ ನಂದು ಒಂದು ಲೋಟ ಪಂಚಾಮೃತ ಕುಡಿತಾ ಇರ್ರಿ, ಒಂದು ಸ್ವಲ್ಪ ಪಾದೋದಕ್ಕೆ ತಗೊಳ್ಳಿ, ಒಂಚೂರು ಮಂತ್ರಾಕ್ಷತೆ ಹಾಕೊಳ್ಳಿ, ನಿಮಗೆ ನಾನ್ ಸ್ಟಾಪ್ ಮೋಕ್ಷನ ಕೊಡಿಸ್ತೇನೆ ಅಂತ. ಇಂತಹ ಕಾರುಣ್ಯದ ಕಡಲು ನಮ್ಮ ಮಂತ್ರಾಲಯ ಪ್ರಭುಗಳು. ಅವರು ನಮಗೆಲ್ಲ ಮೋಕ್ಷಕ್ಕಾಗಿ ಕೊಟ್ಟದ್ದು ರಾಮಾಯಣ. ಇದೇ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಸಂಗ್ರಹಾತ್ಮಕವಾದ ಚಿಂತನೆ. ನಿಜವಾಗಿಯೂ ರಾಮಾಯಣ
ನಾವೆಲ್ಲ ಓದ್ಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಅರ್ಥವೂ ಆಗಲ್ಲ. ಯಾಕಂದರೆ ರಾಮಾಯಣ ಶತಕೋಟಿ ಶ್ಲೋಕಾತ್ಮಕವಾದ 100 ಕೋಟಿ ಶ್ಲೋಕ. ಹೇಳೋರು ಯಾರು? ಹಯಗ್ರೀವ ರೂಪಿ ಪರಮಾತ್ಮ. ಕೇಳಿದ್ಯಾರು? ಬ್ರಹ್ಮದೇವರು. ಹೇಳೋದು ಸರ್ವೋತ್ತಮ, ಕೇಳೋದು ಜೀವೋತ್ತಮ. ರಾಮಾಯಣ ಹೇಳಬೇಕು, ಸರ್ವೋತ್ತಮನಾದವನೇ ಹೇಳಬೇಕು. ಯಾಕೆಂದರೆ ರಾಮನ ಅಯಣ ಗುಣಗಳು ಯಾರಿಗೆ ಗೊತ್ತು? ರಾಮನಿಗೆ ಮಾತ್ರ ಗೊತ್ತು. ಅದಕ್ಕೆ ಅವನು ಹೇಳು. ರಾಮಾಯಣ ಅಷ್ಟು ದೊಡ್ಡದು, ಕೇಳೋರು ಯಾರು? ದೊಡ್ಡವರೇ ಕೇಳಬೇಕು, ಜೀವೋತ್ತಮರು. ಜೀವೋತ್ತಮ ಸರ್ವೋತ್ತಮರ ನಡುವೆ ನಡೆದ ರಾಮಾಯಣ ಹೇಳುವ ಕೇಳುವ ಯೋಗ್ಯತೆ ಜೀವೋತ್ತಮರಲ್ಲದ ಸರ್ವೋತ್ತಮನಲ್ಲದ ನನಗೆ ಸಾಧ್ಯವೇ ಇಲ್ಲ. ಅದನ್ನು ಸಂಕ್ಷೇಪ ಮಾಡಲಿಕ್ಕೆ ಬಂದವರೇ ನಮ್ಮ ವಾಲ್ಮೀಕಿಗಳು. 24,000 ಶ್ಲೋಕಗಳಲ್ಲಿ ಬಂದಿರತಕ್ಕಂಥದ್ದು. 24,000 ಶ್ಲೋಕವನ್ನು ಕೂಡ ಓದಿ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಮಗಿಲ್ಲ. ಅದನ್ನು ನೋಡಿ ಮತ್ತೆ ನಮ್ಮ ವಾಯುದೇವರೇ ಅದಕ್ಕೆ ನಿರ್ಣಯವನ್ನು ರಚನೆ ಮಾಡಿದ್ದಾರೆ. ಅದು ಅನೇಕ ಸರ್ಗಗಳಲ್ಲಿ ಅನೇಕ ಇದರಲ್ಲಿ ಬರ್ತಕ್ಕಂಥದ್ದು. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ರಾಮಾಯಣವನ್ನು ಕೂಡ ಅಲ್ಲಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಆ ನಂತರದಲ್ಲಿ ಇದನ್ನೆಲ್ಲ ನೋಡಿ ರಾಯರಿಗೆ ಅನ್ನಿಸ್ತಂತೆ, ಏನಾದರೂ ಮಾಡಿ ಇವರಿಗೆ ಸಮಗ್ರ ರಾಮಾಯಣ ಓದಿದ ಫಲ ಕೊಡಬೇಕಲ್ಲ. ಎಲ್ಲ ನಮ್ಮನ್ನು ನೋಡಿದ್ರು ರಾಯರಿಗೆ. ಈಗ ನಾವು ಬರೋರು, ಈಗ ನಮ್ಮದೆಲ್ಲ ಅವಾಗೇ ಅವ್ರಿಗೆ ಗೊತ್ತಿತ್ತು. ಬೆಳಗಾಗಿ ಎಷ್ಟು ಅರ್ಜೆಂಟ್ ಇರ್ತಾರೆ, ಎಲ್ಲಿ ಆಫೀಸ್ಗೆ ಹೋಗ್ತಾರೆ, ಬರೀ ದುಡಿಮೆ ಒಳಗೆ ಇರ್ತಾರೆ, ದುಡಿಯೋದ್ರೊಳಗೆ ಇವ್ರ ಜೀವನ ಕಳೆದು ಬಿಡ್ತಾರೆ. ಇವ್ರ ಬಾಯಲ್ಲೂ ಭಗವಂತನ ನಾಮ ಬರಬೇಕು, ಸಮಗ್ರ ರಾಮಾಯಣ ಬರಬೇಕು. ಹೀಗೆ ಚಿಂತನೆ ಮಾಡಿದ ಮಂಥನೆ ಮಾಡಿದ ಮಂತ್ರಾಲಯ ಮಹಾಪ್ರಭುಗಳು ಸಮಗ್ರ ರಾಮಾಯಣ ಶತಕೋಟಿ ಶ್ಲೋಕಾತ್ಮಕವಾದದ್ದು. ಮತ್ತು ಬೇರೆ ಬೇರೆ ರಾಮಾಯಣಗಳಲ್ಲಿ ಆನಂದ ರಾಮಾಯಣ, ಕಂಬ ರಾಮಾಯಣ, ಅಧ್ಯಾತ್ಮ ರಾಮಾಯಣ, ಇದೇ ಮೊದಲಾದ ರಾಮಾಯಣ, ಸಂಗ್ರಹ ರಾಮಾಯಣ, ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿರುವ ರಾಮಾಯಣದ ಎಲ್ಲ ಕಥೆಗಳನ್ನು ಬಿಡದೆ ಸಂಗ್ರಹ ಮಾಡುವ ಅತ್ಯಂತ ಕೌಶಲತೆ ನಮ್ಮ ಮಂತ್ರಾಲಯ ಪ್ರಭುಗಳದು. ಅವರು ಏನು ಮಾಡಿದ್ರು ಅಂದರೆ ಕೇವಲ 11 ಶ್ಲೋಕ ಎಲ್ಲ ಕಥೆಗಳು ಬರಬೇಕು, ಹಾಗೆ ಸಂಗ್ರಹ ಮಾಡಿದ್ದಾರ್ರಿ. ನೀವು 11 ಶ್ಲೋಕ ಹೇಳಿದ್ರೆ ಡೌಟೇ ಬೇಡ. 100 ಕೋಟಿ ಶ್ಲೋಕ ರಾಮಾಯಣ ಪಾರಾಯಣ ಮಾಡಿದ್ರೆ ಏನು ಫಲ ಬರಬೇಕು, ಆ ಫಲ ಬರುವುದು ಹಾಗೆ ರಾಯರು ನೋಡ್ಕೊಳ್ತಾರಂತ. 1 ಶ್ಲೋಕ ಅದರಲ್ಲಿ ಸುಮಾರು 2,000 ಶ್ಲೋಕಗಳ ಚಿಂತನೆಯನ್ನು ರಾಯರಿಟ್ಟಿದ್ದಾರೆ. ಇವತ್ತು ನನಗೆ ಕೊಟ್ಟಿರೋದು 1 ಶ್ಲೋಕ. ಆ 1 ಶ್ಲೋಕದಲ್ಲಿ 4 ಸಾಲು. ನಿಜವಾಗಿಯೂ ಗಾಯತ್ರಿ ಮಂತ್ರದ 1 ಅಕ್ಷರ 1,000 ಶ್ಲೋಕಗಳ ಡೆಫಿನೇಷನ್ಸ್ ತತ್ ಅಂತಿದೆ. ನೀವು ನೋಡ್ಬೋದು 1,000 ಶ್ಲೋಕ ಆದಮೇಲೆ 2ನೇ 1000 ಆರಂಭ ಆಗುವಾಗ ಸ ಅನ್ನುವ ಅಕ್ಷರದಿಂದಲೇ ಶುರುವಾಗುತ್ತೆ. 2,000 ಮುಗಿದು 2,001 ಬರುವಾಗ ವಿನೇ ಬರುತ್ತೆ. ಹಾಗೆ 1000 ಶ್ಲೋಕಗಳ ಗುಂಪಿನಲ್ಲಿ ಮೊದಲ ಅಕ್ಷರವನ್ನು ಪಕ್ಕಕ್ಕೆ ಇಡ್ತಾ ಹೋದರೆ 24 ಅಕ್ಷರ. 1 ಅಕ್ಷರಕ್ಕೆ 1,000 ಶ್ಲೋಕಗಳ ವ್ಯಾಖ್ಯಾನ ವಾಲ್ಮೀಕಿಗಳು ರಚನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಯರು ಅದನ್ನು ಮೀರಿದ್ರು. ಅವರು 1,000 ಶ್ಲೋಕ, ಆದರೆ ಇವರು 1 ಶ್ಲೋಕಕ್ಕೆ 2,000 ಶ್ಲೋಕಗಳ ರಾಮಾಯಣವನ್ನು ವ್ಯಾಖ್ಯಾನ ಮಾಡ್ತಾರೆ. ನಿಜವಾಗಿಯೂ ಅದು ಹೇಳ್ತಾ ಕೂತ್ರೆ ನನಗೆ ಯೋಗ್ಯತೆಯೇ ಇಲ್ಲ. ನಿಮಗೆ ಕೇಳಿ ಬಹುಶ್ರುತ ಮಹಾಗುಣ, ನಿಮ್ಗೆ ಕೇಳಿ ಯೋಗ್ಯತೆ ಇರ್ಬೋದು, ಆದರೆ ಹೇಳುವ ಯೋಗ್ಯತೆ ನಂದು ಮಾತ್ರ ಕಡಿಮೆ. 4 ಸಾಲಿನ ರಾಯರ ಶ್ಲೋಕಕ್ಕೆ ನಿಜವಾದ ವ್ಯಾಖ್ಯಾನ, ಸಮಗ್ರ ಬಾಲಕಾಂಡ, ಸಮಗ್ರ ಸೀತಾದೇವಿಯ ಸ್ವಯಂವರದ ತನಕ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ವಿವಾಹದ ಪರ್ಯಂತರವಾಗಿ ತುಂಬ ಒಳ್ಳೆಯ ಕತೆ. ಸುಮ್ಮನೆ ನಾವು ಭಕ್ತಿ ಪ್ರೀತಿಯಿಂದ ಚಿಂತನೆ ಮಾಡಿದಾಗ ಹೊಸ ಅರ್ಥಗಳು ನಿಮಗೆ ದೇವರು ಕೊಡ್ತಾನೆ. ಇದು ನೋಡಿ, ಹುಟ್ಟಿನಿಂದ ಆರಂಭ ಮಾಡಿ ವಿವಾಹದ ಪರ್ಯಂತರವಾಗಿ 16 ಸಂಸ್ಕಾರಗಳು, 16 ಕಳೆಗಳಿಂದ ಯುಕ್ತರಾದ ನಾವು ಭಗವಂತನನ್ನು 16 ಬಗೆಯ ಪೂಜೆಯನ್ನು ಮಾಡಬೇಕು ನಿತ್ಯದಲ್ಲಿ. ಷೋಡಶೋಪಚಾರ ಪೂಜಾನ್ ಸಮರ್ಪಯಾಮಿ. ಅದರಲ್ಲಿ 16 ಸಂಸ್ಕಾರಗಳು ರಾಮನಿಗಾಯಿತು. ಮೊದಲು ಹುಟ್ಟಿನಿಂದ ಜಾತಕರ್ಮ, ಕಡೆಗೆ ವಿವಾಹ, ಅಲ್ಲಿಯ ತನಕ ಒಂದೇ ಶ್ಲೋಕದಲ್ಲಿಟ್ಟು ಇದು ನಿಜವಾದ 16 ಉಪಚಾರದ ಪೂಜೆ ನೀವು ಮಾಡಿ. ನೀವು ಪೂಜೆ ಕೂತಾಗ ದೇವರಿಗೆ ಯಾವುದೋ ಹಣ್ಣು ಏನೋ ಅನ್ನ ಇಟ್ಟರೆ ಯಾವ ನೈವೇದ್ಯಕ್ಕೆ ಬರೋದೇ ಇಲ್ಲ. ದೇವ್ರನ್ನ ಕೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅದರಲ್ಲಿ ಫಲಂ ಅಂತಿದೆ. ಆ ಫಲಂ ಯಾವುದು ಅಂದರೆ ಆಚಾರ್ಯರು ಮತ್ತು ಭಾಗವತಾದಿಗಳು ತೋರಿಸುವಾಗ ನಿಗಮಕಲ್ಪತರೋರ್ಗಲಿತಂ ಫಲಂ ಅಂತಾರೆ. ವೇದ ಅನ್ನುವ ವೃಕ್ಷದಲ್ಲಿ ಬಿಟ್ಟ ಹಣ್ಣುಗಳಲ್ಲಿ ಒಳ್ಳೆಯ ಹಣ್ಣು ಭಾಗವತ ಅಂದರೆ, ಆ ವೇದ ವೃಕ್ಷದಲ್ಲಿ ಬಿಟ್ಟ ಮತ್ತೊಂದು ಹಣ್ಣು ರಾಮಾಯಣ. ರಾಮಾಯಣದ ಹಣ್ಣನ್ನು ದೇವರ ಮುಂದೆ ಇಡಬೇಕಂತೆ. 1 ಶ್ಲೋಕ ಹೇಳಿಬಿಟ್ರೆ ಇಷ್ಟು ದೊಡ್ಡ ಹಣ್ಣು. 2,000 ಶ್ಲೋಕ, 16 ಭಗವಂತನ ಬಗೆಯ ಆರಾಧನೆ ಮಾಡಿದ ಪುಣ್ಯ ಬರುತ್ತೆ. ಅಂತಹ ಶ್ಲೋಕವನ್ನು ಮಂತ್ರಾಲಯ ಪ್ರಭುಗಳು ರಚನೆ ಮಾಡಿಕೊಟ್ಟಿದ್ದಾರೆ. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ
ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃದನುಜ ಸಹಿತ ತಾಟಕಾಂ ಘಾತುಕೋಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯಾಲ್ಯಾ ಚಾಪಂಚ ಭಂಕ್ತ್ವಾ ಶಿವದನುರೂಪಯನ್ ಜಾನಕೀಂ ನ ಪ್ರಸೀದೇತ್. ನಿಜವಾಗಿಯೂ ಮುಕ್ತ ಕಂಠದಿಂದ ರಾಯರ ಮುಂದೆ, ವಾಯುದೇವರ ಮುಂದೆ, ರಾಮನ ಮುಂದೆ, ಮನೆದೇವರ ಮುಂದೆ ಒಂದು ಶ್ಲೋಕ ಹೇಳಿಬಿಟ್ರೆ ನಮಗೂ ಆನಂದ ಆಗುತ್ತೆ, ಕೇಳಿದ ಭಗವಂತನಿಗೂ ಆನಂದ ಆಗುತ್ತೆ, ಈ ಶ್ಲೋಕವನ್ನು ಕಂಪೋಸ್ ಮಾಡಿದ ರಾಯರಿಗೂ ಆನಂದ ಆಗುತ್ತೆ. ಅಷ್ಟು ಅರ್ಥಗರ್ಭಿತವಾಗಿ ಭಾವಪೂರ್ಣವಾಗಿ ರಾಯರು ರಾಮನನ್ನು ಕೊಂಡಾಡಿದ್ದಾರೆ. ಈ ಒಂದೊಂದು ಶಬ್ದವನ್ನು ನಾನು ಹೇಳುವಾಗಲೂ ತುಂಬ ವ್ಯಾಖ್ಯಾನಗಳ ಅವಶ್ಯಕತೆ ಇದೆ. ಇದರಲ್ಲಿ ನಾರಾಯಣ ಪಂಡಿತರ ಸಂಗ್ರಹ ರಾಮಾಯಣ ಇದೆ, ಆಚಾರ್ಯರ ತಾತ್ಪರ್ಯ ನಿರ್ಣಯ ಇದೆ, ವಾಲ್ಮೀಕಿಯ ಮೂಲ ರಾಮಾಯಣ ಇದೆ, ಕಂಬರಾಮಾಯಣ, ಅಧ್ಯಾತ್ಮ ರಾಮಾಯಣ, ಎಲ್ಲ ರಾಮಾಯಣಗಳನ್ನು ತಲೆಯಲ್ಲಿ ಹೊತ್ತು ರಾಯರು ಈ ಗ್ರಂಥವನ್ನು ಎತ್ತಿದ್ದಾರೆ, ಹೊರ ಹಾಕಿದ್ದಾರೆ. ಅವರ ಮುಖಕಮಲದಿಂದ ಬರುವ ಒಂದು ಪದದ ಹಿನ್ನೆಲೆಯಲ್ಲಿ ಎಲ್ಲ ರಾಮಾಯಣಗಳ ವಿಷಯ ಇದೆ. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ತಿಳಿಬೋದು. ನಾ ಹೇಳಿದಷ್ಟೇ ಇದರ ಅರ್ಥ ಅಲ್ಲ, ನಾ ಹೇಳಿದ್ದು ನನ್ನ ಯೋಗ್ಯತೆ. ರಾಯರು ಎಷ್ಟು ಅರ್ಥವನ್ನು ಇಟ್ಟು ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಷ್ಟನ್ನೂ ಹೇಳುವ ಸಾಮರ್ಥ್ಯ ನಂದಲ್ಲ. ಆರಂಭದಲ್ಲಿ ಹೇಳ್ತಾರೆ, ಭಗವಂತ ತಾನು ಅವತಾರ ಮಾಡಿದ. ಯಾರು ಅವತಾರ ಮಾಡಿದ? ಶ್ರೀಮಾನ್ ವಿಷ್ಣು ಪ್ರಜಾತೋ. ವಿಷ್ಣು ಅಂತಲೂ ಹೇಳ್ತಾರೆ. ವಿಷ್ಣು ಅಂದರೆ ವ್ಯಾಪ್ತನಾದವ. ವಿಶಲ್ರು ವ್ಯಾಪ್ತವು, ಬ್ರಹ್ಮಾಂಡದ ಒಳ ಹೊರಗೆ, ಒಳಗೊಂದು ರೂಪ ಹೊರಗೊಂದು ರೂಪ. ಒಳಗೆ ಬಿಂಬರೂಪದಿಂದ, ಹೊರಗೆ ಕಾಲರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಒಳಗೆ ಬಿಂಬರೂಪಿಯಾಗಿ, ಹೊರಗೆ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ಅಂತೇನು ಹೇಳ್ತಾರೆ. ಅಂತಹ ಒಳ ಹೊರಗೆ ವ್ಯಾಪ್ತನಾದ ವಿಷ್ಣುವೇ ಹಿಂದೆ ಅವತಾರ ಮಾಡಿದ್ದಾನೆ. ಯಾರ ಮಗನಾಗಿ ಬಂದ? ದಶರಥ ನೃಪತೇಹೇ. ದಶರಥ ಮಹಾರಾಜ, ಅವನಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳಿಲ್ಲದ ಸಂದರ್ಭದಲ್ಲಿ ತನ್ನ ಮನೆಯ ಪುರೋಹಿತರನ್ನೆಲ್ಲ ಆಹ್ವಾನ ಮಾಡಿಕೊಂಡು ಉತ್ತಮವಾದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದಾನೆ. ಆಗ ಮೋಕ್ಷಪ್ರದನಾದ ವಾಸುದೇವನೇ ರಾಮನಾಗಿ ಬಂದ. ಪ್ರಜಾತಃ ಅಂತ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಜಾತಃ ಅಂದರೆ ಹುಟ್ಟಿದ, ಪ್ರಜಾತ ಅಂತ ಯಾಕೆ ಹೇಳಿದ್ರು ಅಂದರೆ ಅವರಿಗೆ ಆ ಶಬ್ದವನ್ನು ಹೇಳುವಾಗ ರಾಯ ಆಚಾರ್ಯರ ತಾತ್ಪರ್ಯ ನಿರ್ಣಯ ನೆನಪಿಗೆ ಬಂದ್ಬಿಡ್ತು. ಅಲ್ಲಿ ಹೇಳ್ತಾರೆ, ಅಥಭ್ಯವರ್ಧನ್ ಚತುರಕುಮಾರ. ಚತುರಕುಮಾರ ಅಭ್ಯವರ್ಧಂತ ಅಂತ ಅಲ್ಲಿ ಹೇಳ್ತಾರೆ. ಅಭಿ ಎನ್ನುವ ಉಪಸರ್ಗವನ್ನು ಆಚಾರ್ಯರು ಪ್ರಯೋಗ ಮಾಡಿದರೆ, ಇಲ್ಲಿ ರಾಯರು ಪ್ರ ಅನ್ನುವ ಉಪಸರ್ಗದಿಂದ ಎರಡಕ್ಷರದ ಅಭಿಯನ್ನು ಒಂದರಕ್ಷರಕ್ಕೆ ಶಿಂಕ್ ಮಾಡ್ತಾರೆ. ರಾಯರು ಎಷ್ಟು ಆ ಶಿಂಕ್ ಮಾಡುವ, ಸಂಗ್ರಹ ಮಾಡುವ ಕ್ರಮ ನೋಡಿ. ಅಭ್ಯವರ್ಧಂತ ಅಂತ ಆಚಾರ್ಯರು ಹೇಳಿದ್ದನ್ನೇ ಪ್ರ ಅನ್ನುವ ಒಂದೇ ಅಕ್ಷರ ಹಾಕಿ ಆ ಅರ್ಥ ಬರುವ ಹಾಗೆ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಹುಟ್ಟು ಅಂದರೆ ಎಲ್ಲರ ಹುಟ್ಟಿನಂತೆ ರಾಮನ ಹುಟ್ಟಲ್ಲ. ರಾಮಕೃಷ್ಣ ರೂಪದ ಹುಟ್ಟಿನ ಗುಟ್ಟು ತಿಳಿದಾಗ ಮಾತ್ರ ನಿಮಗೆ ಹುಟ್ಟು ರಟ್ಟಾಗತ್ತೆ, ರದ್ದಾಗತ್ತೆ, ಮತ್ತೆ ಹುಟ್ಟಿಲ್ಲದ ಲೋಕಕ್ಕೆ ಹೋಗ್ಬೋದು. ನೀವು ರಾಮನ ಹುಟ್ಟನ್ನು ನಿಮ್ಮ ಹುಟ್ಟಿನಂತೆ ತಿಳಿದ್ರಿ, ನಿಮಗೆ ಮತ್ತೆ ಮತ್ತೆ ಹುಟ್ಟುಗಳು ಬರ್ತಾ ಇರುತ್ತೆ. ರಾಮನ ಹುಟ್ಟಿನ ಗುಟ್ಟೆ ಪ್ರ ಅನ್ನುವ ಉಪಸರ್ಗ. ನಮ್ಮ ಹಾಗೆ ಅವನಿಗೆ ಹುಟ್ಟಿಲ್ಲ ಅಂದರೆ ಶುಕ್ಲ ಶೋಣಿತ ಸಂಬಂಧದಿಂದ ಹುಟ್ಟುವವ ಅಲ್ಲ. ಅವನಿಗೆ ವೃದ್ಧಿ ಹ್ರಾಸ ಇಲ್ಲ, ಗರ್ಭವಾಸ ದುಃಖ ಇಲ್ಲ. ಇದೆಲ್ಲ ಹೇಳಲಿಕ್ಕೆ ತುಂಬ ವರ್ಡು, ಲೆಟ್ರು, ವಾಕ್ಯ, ಸಮೂಹ, ಪದ ಎಲ್ಲ ಬೇಕು. ಅದಕ್ಕೆ ರಾಯರಂದ್ರು ಒಂದೇ ಅಕ್ಷರ, ಅರ್ಥ ಮಾಡ್ಕೊಳ್ಳಿ. ಪ್ರ ಅಂದರು ಪ್ರಜಾತ, ಜಾತ ಅಂದರೆ ಹುಟ್ಟು, ಪ್ರ ಅಂದರೆ ಪ್ರಕೃಷ್ಟವಾಗಿ ಉತ್ಕೃಷ್ಟವಾದ ಹುಟ್ಟು. ಅಲ್ಲಿ ರಾಮಚಂದ್ರ ದೇವರದು ಆಗಿರ್ತಕ್ಕಂಥದ್ದು. ರಾಮ ಹುಟ್ಟಿದ ಈ ಕಥೆ ಎಲ್ಲ ಆಧ್ಯಾತ್ಮ ಸಂಬಂಧಪಟ್ಟದ್ದು. ರಾಮ ಎಲ್ಲೋ ಹುಟ್ಟಿದ, ಇದು ಯಾವುದೋ ಕತೆ, ಓಲ್ಡ್ ಕತೆ, ಇರ್ರಿಲೆವೆಂಟು, ನಮಗೆ ಸಂಬಂಧಪಟ್ಟದ್ದಲ್ಲ ಅಂದರೆ ನಿಮ್ಮ ಮನೇಲೂ ಬರೀ ರಾಮಾಯಣ ಆಗಿಬಿಡುತ್ತೆ, ಗೋಳು. ಆಗ ರಾಮಾಯಣವನ್ನು ಸರಿಯಾಗಿ ತಿಳಿಬೇಕು. ರಾಮ ಹುಟ್ಟಿದ್ದು ದಶರಥನಲ್ಲಿ. ರಾಮ ಅಂದರೆ ಗುಣವಾನ್ ವಿಗ್ರಹ. ರಾಮ ಅಂದರೆ ಗುಣಗಳ ಮತ್ತೊಂದು ಹೆಸರೇ ರಾಮ. ರಾಮ ಬೇರೆ ಅಲ್ಲ, ಗುಣಗಳು ಬೇರೆ ಅಲ್ಲ. ವಿಷ್ಣುರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಭಗವಂತ ಅಂದರೂ ಒಂದೇ, ಭಗವಂತನ ಗುಣ ಅಂದರೂ ಒಂದೇ, ರಾಮ ಅಂದರೂ ಒಂದೇ, ಗುಣಗಳ ಗಣನ ಅಂದರೂ ಒಂದೇ. ಅಂತಹ ರಾಮ
ತಾನು ಹುಟ್ಟಿದ ಎಲ್ಲಿ? ದಶರಥನಲ್ಲಿ. ದಶರಥ ಅಂದರೆ ಯಾರು? ಯಾರೋ ಅಲ್ಲ, ನಾವೇ. 10 ಇಂದ್ರಿಯಗಳು. ಈ ದೇಹ ಜೀವನಿಗೆ ದೇವರು ಕೊಟ್ಟ ರಥ. ಈ ದೇಹ ದೇವರು ಜೀವನಿಗೆ ಈ ರಥ ಯಾಕೆ ಕೊಟ್ಟಿದ್ದಾನೆ? ಎಲ್ಲಂದ್ರಲ್ಲಿಗೆ ತಿರುಗಿ ಎಂಜಾಯ್ ಮಾಡು ಅಂತ ಕೊಟ್ಟಿಲ್ಲ. ನಿನ್ನ ಇಲ್ಲಿ ಕಳಿಸಿದ್ದೀನಿ, ಬರುವಾಗ ರೋಡ್ ಗೊತ್ತಾಗತ್ತೋ ಇಲ್ವೋ ಅಂಥೇಳಿ ಅವನೇ ಒಂದು ರಥ ಕೊಟ್ಟಿದ್ದಾನೆ. ಸಾಧನ ಶರೀರ ಇದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ, ಸಾಧುವಂದಿತನೇ. ಆ ಭಗವಂತ ಜೀವರಿಗೆ ಸಾಧನೆಗಾಗಿ ಕೊಟ್ಟಂಥ ರಥ ಇದು. ಈ ರಥದ ಒಳಗೆ ಯಾರು ಇರಬೇಕು ಅಂದರೆ ಯಾರ್ಯಾರೋ ಇರಬಾರ್ದು. ರಥದ ಮಧ್ಯದಲ್ಲಿ ರಾಮ ಹುಟ್ಟಬೇಕು, ರಾಮ ಇರಬೇಕು, ರಾಮನನ್ನು ಪಡಿಬೇಕು. ನಿಮ್ಮ ಹೃದಯದಲ್ಲಿ ಯಾರಿರಬೇಕು? ರಾಮ. ದಶರಥನಲ್ಲಿ ರಾಮ ಬಂದಂತೆ ಈ 10 ಇಂದ್ರಿಯಗಳಿಂದ ಯುಕ್ತವಾದ ದೇವರ ಕಡೆ ಗಮನ ಮಾಡಲಿಕ್ಕೆ ಹೊರಟಂಥ ಈ ರಥದ ಒಳಗೆ ರಾಮನ ಚಿಂತನೆ ಬೇಕು ಅಂತ ತಿಳಿಸ್ತಾ ಇದ್ದಾರೆ. ನಮಗೆ ಆಶ್ಚರ್ಯ, ದಶರಥನಿಗೆ ಸುಮ್ಮನೆ ಹುಟ್ಟಿಲ್ಲ ರಾಮ, ಯಜ್ಞ ಮಾಡಿದ್ದಕ್ಕೆ ಹುಟ್ಟಿದ್ದಾನೆ. ದೇವರು ಕೊಟ್ಟ ಇಂದ್ರಿಯಗಳನ್ನು ಇಟ್ಕೊಂಡು, ದೇಹ ಇಟ್ಕೊಂಡು ಯಜ್ಞವನ್ನು ಮಾಡಿ, ದೇವತೆಗಳು ಭಗವಂತನನ್ನು ಹೊಂದುವ ಸಲುವಾಗಿ ಯಜ್ಞವನ್ನು ಮಾಡಿದ್ದಾರೆ. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ, ದೇವಾಹ ಯಜ್ಞೇನ ಯಜ್ಞಂ ಅಯಜಂತಹ. ದೇವತೆಗಳು ಭಗವಂತನನ್ನು, ಯಜ್ಞನಾಮಕ ಪರಮಪುರುಷನನ್ನು ಯಜ್ಞ ರೂಪದಿಂದ ಅಯಜಂತ ಆರಾಧನೆ ಮಾಡಿದ್ದಾರೆ. ಯಜ್ಞ ಅಂದರೆ ನಾವು ತಿಳ್ಕೊಂಡದ್ದೇ ಬೇರೆ, ಅದ್ರಿರೋದೇ ಬೇರೆ. ನಾವು ತಿಳ್ಕೊಂಡದ್ದು ಕಟ್ಟಿಗೆ ಹಾಕಿ ತುಪ್ಪ ಹಾಕಿ ಕಣ್ತುಂಬ ಹೊಗೆ ಮಾಡಿಕೊಂಡ್ರೆ ಯಜ್ಞ ಅಂತ. ಆದರೆ ಯಜಪೂಜಾಯಾಮ್ ಅನ್ನುವ ಧಾತು ಹೇಳುತ್ತೆ ಯಜ್ಞ ಅಂದರೆ ಭಗವಂತನ ಆರಾಧನೆ. ಭಗವಂತನ ಆರಾಧನೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದ ಪರ್ಯಂತರವಾಗಿ ಮಾಡುವ ಎಲ್ಲ ಕರ್ಮಗಳು ಯಜ್ಞ ಆಗಬೇಕಂತೆ. ಹಾಗೆ ಯಜ್ಞ ಆದಾಗ ಮಾತ್ರ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಯಜ್ಞ ಆಗಬೇಕಾದ್ರೆ 3 ಮುಖ್ಯವಾದ ಅಂಶ. ಒಂದು ಸಂಕಲ್ಪ, ಇನ್ನೊಂದು ಸಮರ್ಪಣೆ, ಇನ್ನೊಂದು ಸ್ಮರಣೆ. ಯಾವುದೇ ಕರ್ಮದ ಮೊದಲು ಸಂಕಲ್ಪ ಬೇಕು. ಸಂಕಲ್ಪದ ಹಿನ್ನೆಲೆಯಲ್ಲಿ ಅಹಂಕಾರ ಬಿಡಬೇಕು. ನಾನು ಮಾಡ್ತಿಲ್ಲ, ನನ್ನೊಳಗೆ ನಿಂತು ತತ್ವಾಭಿಮಾನಿಗಳ ಒಳಗಿರುವ ವಾಯುದೇವರ ಕಡೆಯಿಂದ ನೀನೇ ಮಾಡಿಸ್ತಾ ಇದ್ದೀಯ, ನಾಹಂಕರ್ತ ಹರಿಕರ್ತ ಅನ್ನುವ ಅನುಸಂಧಾನವೇ ಸಂಕಲ್ಪ. ಆಮೇಲೆ ಕರ್ಮದ ನಡುವೆ ಭಗವಂತನ ಪ್ರಜ್ಞೆ. ನಮ್ಮ ಮಂತ್ರಾಲಯ ಪ್ರಭುಗಳು ಅವರ ಸಂಕಲ್ಪ ಗದ್ಯಗಳಲ್ಲಿ ಹೇಳ್ತಾರೆ, ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಪ್ರದಾನ ಅಂತ. ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ ಅಂದರೆ ಸಾಧನ ಅಂದರೆ ನೀವು ಮಾಡಿದ್ದೆಲ್ಲ ಸಾಧನ ಇಲ್ಲ. ಭಗವಂತನ ನೆನಪು ಕ್ಷಣ ಕ್ಷಣಕ್ಕೆ ಮರೆಯದೆ ತಂದು ಕೊಡುವ ಕರ್ಮಗಳೇ ಸಾಧನ. ದೇವರನ್ನು ಮರೆಸುವ ಕರ್ಮಗಳು ಸಾಧನ ಅಲ್ಲ. ಹಾಗಾದರೆ ಕರ್ಮ ಮಾಡುವಾಗ ಕ್ಷಣ ಕ್ಷಣಕ್ಕೆ ಭಗವಂತನ ಎಚ್ಚರಿಕೆ ತಂದುಕೊಡುತ್ತಲ್ಲ, ಅದನ್ನು ಸಾಧನ ಅಂತ ರಾಯರು ಹೇಳ್ತಾರೆ. ಅನುಭವ ಕಾಲ ಘಟಿತ ವಿಷ್ಣು ಸ್ವಾತಂತ್ರ್ಯ. ಆಚಮನ ಮಾಡುವಾಗ ನಾನು ಆಚಮನ ಮಾಡಿದೆ ಅಂತಂದರೆ ಅದು ಬಂಧಕ ಆಗುತ್ತೆ. ಹೀಗೆ ಆಚಮನ ಮಾಡುವಾಗ ದೇವರ ಒಳಗೆ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವ ಎಚ್ಚರಿಕೆ ಬಂದರೆ, ಈ ಕೈಯಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಒಂದೇ ರಾಡಿದ್ರೆ, ಕೈ ಮುರಿದು ಹೋಗಿದೆ, ಇಲ್ಲಿಂದ ಇಲ್ಲಿವರೆಗೂ ಒಂದೇ ರಾಡ್ ಹಾಕಿದ್ರು, ಆಚಮನ ಹೇಗೆ ಮಾಡ್ತಿದ್ರಿ ಹೇಳಿ? ಹಾಗಾದ್ರೆ ಆಚಮನ ನೀವು ಮಾಡಿದ್ದಲ್ಲ, ಅವನು ಮಾಡಿಸಿದ್ದು ಅಲ್ವಾ? ಕೈಯೇ ಶೇಕ್ ಆಗ್ತಾ ಇದ್ರೆ ಸ್ಟ್ರೋಕ್ ಹೊಡೆದು ಆಚಮನ ಹೇಗೆ ಮಾಡಿ ಸ್ಟ್ರೈಟ್ ಇಟ್ಟಿದ್ದು ಯಾರು? ಅವನ ನೆನಪು ತಂದು ಕೊಟ್ಟರೆ ಮಾತ್ರ ಆ ಕರ್ಮ ಸಾಧನ ಆಗುತ್ತೆ, ಇಲ್ಲ ಪ್ರಾರಬ್ಧ ಕರ್ಮದಲ್ಲಿ ಪರ್ಯವಸಾನ ಆಗುತ್ತೆ. ಹಾಗಾದರೆ ಇಷ್ಟು ಮಾಡಿದ್ರೆ ಸಾಲದು. ಒಂದು ಸಂಕಲ್ಪ, ಇನ್ನೊಂದು ಸ್ಮರಣೆ, ಕಡೆಯದಾಗಿ ಆ ಭಗವಂತನಿಗೆ ಸಮರ್ಪಣೆ. ಅದಕ್ಕೆ ರಾಯರು 2 ಗ್ರಂಥ ಬರ್ಕೊಟ್ರು, ಸಂಕಲ್ಪ ಗ್ರಂಥ, ಸಮರ್ಪಣೆ ಗ್ರಂಥ. ಗದ್ಯ ಸಂಕಲ್ಪ ಗದ್ಯ, ಅದನ್ನು ಸಮರ್ಪಣ ಗದ್ಯ ಅಂತ. ಆ ಭಗವಂತನಿಗೆ ಅರ್ಪಣೆ ಮಾಡಬೇಕಂತೆ. ಅರ್ಪಣೆ ಮಾಡದೇ ಇದ್ರೆ ಮಾಡಿದ್ದೆಲ್ಲ ವೇಸ್ಟ್ ರೀ. ಯಾರೋ ತಂದೆ ಮಗನ ಕೇಳ್ದ, ಎಕ್ಸಾಮ್ಗೆ ಹೋಗಿದ್ದೆಲ್ಲ ಹೆಂಗೆ ಬರದೆ ಅಂತ. ಮಗ ಅಂದ ಚೆನ್ನಾಗಿ ಬರದೆ ಅಂತ. ಅಪ್ಪಂಗೆ ಡೌಟು, ನೀನು ಓದೋ ಹುಟ್ಟುಗದು ಇನ್ನೇನೇನು ಚೆನ್ನಾಗಿ ಬರೆದಿರ್ತೀಯೋ? ಇಲ್ಲ, ಚೆನ್ನಾಗಿ ಬರದೆ. ಏನು ಬರೆದಿದ್ದೆ? ಬೇಕಾದ್ರೆ ನೀನೇ ನೋಡು ಅಂತ ಆನ್ಸರ್ ಶೀಟ್ ಅಪ್ಪನಿಗೆ ಕೊಟ್ಟ. ಹೋಗಿದ್ದು ವೇಸ್ಟ್ ಆಯಿತು. ಅವನು ಎಕ್ಸಾಮಲ್ಲಿ ಬರೆದ ಪೇಪರ್ ಯಾರು ಕೊಡಬೇಕು? ಅಲ್ಲಿರೋರಿಗೆ ಕೊಡಬೇಕೇ ವಿನ ಮನೆಗೆ ತರ್ತಾರೆ ಎಲ್ಲಾದರೂ? ಮನೆಗೆ ತಂದರೆ 365 ದಿನ ಓದಿದ್ದು ವೇಸ್ಟ್ ಅಲ್ವಾ? ಹಾಗೆ ಮಾಡಿದ ಕರ್ಮವನ್ನು ಅಲ್ಲೇ ಅರ್ಪಣೆ ಮಾಡದೆ ಮನೆಗೆ ತಂದರೆ ನಾನು ನನ್ನುವ ಅಹಂಕಾರ ಮಮಕಾರ ಭಾವನೆಯಿಂದ ಕರ್ಮವನ್ನು ನಿಮ್ಮಲ್ಲೇ ನೀವಿಟ್ಕೊಂಡ್ರೆ ಆನ್ಸರ್ ಶೀಟು ಮನೆಗೆ ತಂದು ಪೆದ್ದನಂತೆ ಆಗ್ತೀರಿ. ಅದರಿಂದ ಬುದ್ಧಿವಂತನಾದರೆ ಏನು ಮಾಡಬೇಕು? ಸಮರ್ಪಣೆ ಮಾಡಬೇಕು. ಆಗಾಗೆ 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 ಅರ್ಪಣೆ ಮಾಡಬೇಕು. ಅಂದರೆ ಮಾತ್ರ ಸಂಕಲ್ಪ, ಸ್ಮರಣೆ, ಸಮರ್ಪಣೆ ನಡುವೆ ನಡೆದ ಕರ್ಮ ಮಾತ್ರ ಯಜ್ಞ ಆಗುತ್ತೆ. ಆ ರೀತಿ ಜೀವನದ ಉದ್ದಕ್ಕೂ ಯಜ್ಞವನ್ನು ಮಾಡುವವನ ಹೃದಯದಲ್ಲಿ ಹುಟ್ಟುವವ ರಾಮ. ನರಸಿಂಹದೇವರು ಕಂಬದಿಂದ ಬಂದರು ಅಲ್ವಾ? ಇಲ್ಲಿ ಹೃದಯದಿಂದ ಬಂದರು.
ಹಾಗೆ ಈ ಬಿಂಬರೂಪಿ ಪರಮಾತ್ಮ ನಮ್ಮಲ್ಲೇ, ಇನ್ನು ಬೇರೆ ಎಲ್ಲೋ ಹೋಗ್ಬೇಡ. ರಥ ಅಂದರೆ ಇದೆ, ಇದರೊಳಗೆ ಕಾಣಬೇಕು. ಅದೇ ಕಂಬ, ಇದು ಕಂಬ. ಆ ಭಗವಂತ ಇಲ್ಲಿ ಬಿಂಬರೂಪಿಯಾಗಿ ಭಗವಂತ ಕಾಣಬೇಕು. ಹಾಗೆ ಕಂಡವ ದಶರಥ ರಾಮನನ್ನು ಪಡೆದಿದ್ದಾನೆ. ಜೀವನದಲ್ಲಿ 10 ಇಂದ್ರಿಯಗಳು, ಮೇಲೊಂದು ಇಂದ್ರಿಯ ಮನಸ್ಸು, 10 ಇಂದ್ರಿಯ ಆ ದಶರಥ. ಮನಸ್ಸು ಅಂದರೆ ಮನದೊಳಗೆ ತಾನಿಪ್ಪ, ಮನವೆಂದು ಕರೆಸಿಕೊಂಬುವ ಈ 10 ಇಂದ್ರಿಯಗಳ ಒಳಗೆ ಆ ಮನಸ್ಸೇನಿದೆ ಅದನ್ನು ಪರಿಶುದ್ಧ ಮಾಡಿ ಆ ಮನಸ್ಸಿನ ಒಳಗೆ ರಾಮ ಹುಟ್ಟಬೇಕು. ರಾಮ ಇದ್ದಾನೆ ಅಂತಾದರೆ ರಥದ ಒಳಗೆ ರಾಮ ಇದ್ದಾನೆ. ಅಂತಹ ರಾಮನನ್ನು ಪಡೆದಿದ್ದಾನೆ. ವಿಶ್ವಾಮಿತ್ರೇಣ ಮಂತ್ರ ಹೃದನುಜ ಸಹಿತ ತಾಟಕಾಂ ಗಾತುಕೋಸ್ತ್ರಂ. ಭಗವಂತ ತಾನು ಅವತಾರ ಮಾಡಿ ಸ್ವಲ್ಪ ದಿನದಲ್ಲಿ ವಿಶ್ವಾಮಿತ್ರರು ಬಂದಿದ್ದಾರೆ, ಅವ್ರ ಜೊತೆ ಹೊರಟಿದ್ದಾನೆ. ಇದು ರಾಯರ ಪೂರ್ವಾಶ್ರಮದ ಸುಪುತ್ರರು ಲಕ್ಷ್ಮೀನಾರಾಯಣಾಚಾರ್ಯರು. ನಿಜವಾಗಿಯೂ ಸ್ವಾಮಿಗಳಿಗೆ ಅವರ ಮಗನ ಎದುರಿಗೆ ನಿಲ್ಲಿಸಿ ನಿಮ್ಮ ಮಗ ಅಂತ ಹೇಳಬಾರ್ದು. ಹೇಳೋ ಪ್ರಸಂಗ ಬಂದರೂ ಪೂರ್ವಾಶ್ರಮದ ಪುತ್ರ ಹೀಗೆಲ್ಲ ಹೇಳ್ತಾರೆ. ಆದರೆ ವಾದೀಂದ್ರ ತೀರ್ಥರಿಗೆ ಭಯವೇ ಇಲ್ಲ. ಅವ್ರು ಹೇಳ್ತಾರೆ, ತವ ತನಯ ಮಣಿ ಸ್ವಾಮಿ ನಿಮ್ಮ ಮಗ ಅಂತಾರೆ. ಏನ್ರಿ ಧೈರ್ಯ, ಹಂಗೆ ಅನ್ಬೋದ ರಾಯರಿಗೆ? ರಾಯರೇ ನಿಮ್ಮ ಮಗ ಇದ್ರೆ ಇರ್ಬೇಕ್ರಿ ಇಂಥ ಚಿನ್ನದಂಥ ಮಗ. ಸ್ವಾಮಿಗಳ ಮಕ್ಕಳಂದ್ರೆ ಹೀಗಿರಬೇಕು ಅಂತ ತೋರಿಸ್ತಾರೆ. ತವ ತನಯ ಮಣಿ ಯಾರು? ಸತ್ಸು ಸರ್ವೇಶು ಧನ್ಯ. ಸಜ್ಜನರ ಮಧ್ಯದಲ್ಲಿ ನಿಮ್ಮ ಮಗನಂತ ಧನ್ಯನಾದವ ಜಗತ್ತಲ್ಲೇ ಇಲ್ಲ. ಯಾಕೆ? ನೀವು ಬರದೆ ಈ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಲಕ್ಷ್ಮೀನಾರಾಯಣಾಚಾರ್ಯರು. ಹುಲಿ ಹೊಟ್ಟೆಲಿ ಹುಲಿ ಹುಟ್ಟದೆ ಮತ್ತು ಇನ್ಯಾವ್ದು ಹುಟ್ಟತ್ರಿ? ನಮ್ಮ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಸಿಂಹರು. ಆ ಸಿಂಹದ ಹೊಟ್ಟೆಯಲ್ಲಿ ಮತ್ತೊಂದು ಮರಿ ಸಿಂಹ, ಯಂಗ್ ಸಿಂಹ. ಅದ್ಯಾವುದು? ಲಕ್ಷ್ಮೀನಾರಾಯಣ. ನಮ್ಗೆ ಅವ್ರ ಕಥೆ ಕೇಳುವಾಗ ಆಶ್ಚರ್ಯ ಆಗುತ್ತೆ. ಆ ಲಕ್ಷ್ಮೀನಾರಾಯಣಾಚಾರ್ಯರು ಇಷ್ಟು ಪುಟ್ಟ ಮಗು ಇರುವಾಗ ಕುಡಿಲಿಕ್ಕೆ ಹಾಲಿಲ್ಲ, ತಿನ್ನಲಿಕ್ಕೆ ಅನ್ನ ಇಲ್ಲ, ಏನೇನೇನೇನಿಲ್ಲ. ಇಷ್ಟು ಬಡತನವನ್ನು ಎದುರಿಸುವ ಸಾಮರ್ಥ್ಯವನ್ನು ರಾಯರು ತಾವು ಪಡೆದಿದ್ದಾರೆ. ಆದರೆ ಎಂದೂ ಕೂಡ ಉದ್ಯೋಗ ಮಾಡಿ ದುಡ್ಡು ಸಂಪಾದನೆ ಮಾಡೋ ಬುದ್ಧಿ ರಾಯರ ತಲೆಯಲ್ಲಿ ಬರಲೇ ಇಲ್ಲ. ನಮಗೆಲ್ಲ ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೆ ವಿನ ಏನು ಓದ್ತೀರಿ ಅಂತ ಯಾರೂ ಕೇಳಲ್ಲ. ಸ್ವಲ್ಪ 25-26 ಆಯಿತು ಅಂದರೆ ಹೆಣ್ಣಿಗಿಣ್ಣು ಕೊಡಬೇಕಾದ್ರೆ ಏನು ಕೇಳ್ತಾರೆ ಹೇಳಿ? ಮೊದಲು ಎಲ್ಲಿ ಕೆಲಸ ಮಾಡ್ತೀರಿ, ಏನು ಉದ್ಯೋಗ ಅಂತಿರಲ್ಲ. ರಾಯರಿಗೆ ಇಡೀ ಜೀವನದ ಒಳಗೆ ಉದ್ಯೋಗ ಅಂದರೆ ವಿದ್ಯೆಯ ಅಧ್ಯಯನವನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡ ಮಹಾನುಭಾವರು ರಾಯ್. ಅವರಿಗೆ ವಿದ್ಯೆಯನ್ನು ಇಟ್ಟು ಅದನ್ನೇ ಉದ್ಯೋಗವನ್ನಾಗಿ ಪರಿವರ್ತನೆ ಮಾಡಿ, ಈಗ ನಮ್ಮದೆಲ್ಲ ವಿದ್ಯೆನೇ ಉದ್ಯೋಗ. ಏನಂದರೆ ನಿಮ್ಮ ಮುಂದೆ ವಿದ್ಯೆ ಹೇಳೋದು, ಇದೇ ಸಂಪಾದನೆ ಹೋಗೋದು, ನಮ್ದು ಹಣೆ ಬರ. ಆದರೆ ಎಂದೂ ಕೂಡ ವಿದ್ಯೆಯನ್ನು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋ ಐಡಿಯಾ ಬರಲೇ ಇಲ್ಲ. ಎಷ್ಟು ದಿನ ಆದರೂ ರಾಯರು ಇನ್ನೊಂದು ಗ್ರಂಥ ಬರೆಯೋದು, ಓದೋದು, ಹೇಳೋದು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ತದ್ದಿತಪ. ಕಲಿಯುಗದಲ್ಲಿ ಶುದ್ಧವಾದ ತಪಸ್ಸನ್ನು ಆಚರಣೆ ಮಾಡಿದ ಶುದ್ಧಾಂತಕರಣರು ನಮ್ಮ ರಾಯರು. ಇಡೀ ಜೀವನದ ಉದ್ದಕ್ಕೂ ಎಂದೆಂದು ಬ್ರಹ್ಮವಿದ್ಯೆಯನ್ನು ದುಡ್ಡಿಗಾಗಿ ಮಾರದೆ, ದುಡ್ಡಿಗಾಗಿ ಕೈ ಚಾಚದೆ, ಬೇಡಿದರೆ ಒಡೆಯನ್ನೇ ಬೇಡುವೆ. ಪ್ರಸಂಗ ಬಂದಾಗೂ ಒಡೆಯನ್ನೇ ಬೇಡದ ಗಂಡು ನಾನು. ಇನ್ನು ಜನರ ಮುಂದೆ ಕಸ್ಮಾತ್ ಭಜಂತಿ ಕವಯೋ ದನ ದುರ್ಮದ ಅಂದಾನ್. ರಾಯರು ಅವರಿವ್ರ ಹತ್ರ ಯಾಕೆ ಬೇಡ್ತಾರೆ? ಇಷ್ಟು ಕಷ್ಟದ ನಡುವೆ ಕೆಲವು ಸತಿ ಮನೆ ಯಜಮಾನ ಎಲ್ಲದಕ್ಕೂ ರೆಡಿ ಇರ್ತಾನೆ, ಹೆಂಡತಿ ರೆಡಿ ಇರಲ್ಲ, ಮಕ್ಕಳು ರೆಡಿ ಇರಲ್ಲ. ಮಕ್ಕಳ ಬಡತನದ ಬೇಗೆಯನ್ನು ಕಂಡ ಕುಚೇಲನ ಹೆಂಡತಿ ಕುಚೇಲನಿಗೆ ಹೇಳ್ತಾಳೆ, ಹೋಗಿ ನೀವು ಕೃಷ್ಣನ್ ಕೇಳ್ಕೊಂಬನ್ನಿ. ಆದರೆ ರಾಯರ ಹೆಂಡತಿ ಹಾಗೆ ಹೇಳಿದ ಕಥೆನೇ ಇಲ್ಲ. ಸರಸ್ವತಿ ಬಾಯಿ ಎಂದೂ ಕೂಡ ವೆಂಕಣ್ಣ ಆಚಾರ್ಯರಿಗೆ ಏನು ನೀವು ಹಿಂಗೆ ಇದೆ ವೆಂಕಟ ಭಟ್ರಿಗೆ ನೀವು ಹೋಗಿಂತ ಅಂದೇ ಇಲ್ಲ. ಅವಳು ಅಂದೇ ಇದ್ರು ಬೇಡ ರೀ, ಆ ಮಗು ಒಂದಿನಾದ್ರೂ ಏನಾರದು ಕೊಡ್ಸಪ್ಪ, ಇದು ಕೊಡಿಸು ಕೇಳ್ಬೇಕ ಬೇಡ? ನಮ್ಮ ಮಕ್ಕಳು ಎಷ್ಟು ಕೊಡಿಸಿದ್ರು ಕೇಳೇ ಕೇಳ್ತಾವ್ರಿ. ಆ ರಾಯರ ಪೂರ್ವಾಶ್ರಮದ ಪುತ್ರ ಲಕ್ಷ್ಮೀನಾರಾಯಣಾಚಾರ್ಯರು ಏನು ಕೇಳದೆ ಇದ್ದದ್ದಕ್ಕೆ ರಾಯರು ಇಂಥ ದೊಡ್ಡ ಜ್ಞಾನ ಭಂಡಾರವನ್ನೇ ಅವರ ತಲೆಯಲ್ಲಿ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ರಾಯರು ಆಡಿದ ಒಂದೊಂದು ಮಾತಿಗೆ ಅವರು ವ್ಯಾಖ್ಯಾನದಲ್ಲಿ ಇತ್ಯಾದಿ ಕಥಾ ಸೂಚಿತ ಭವತಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ರಾಯರ ನಮ್ಮ ಗುರುಗಳ ವಾಕ್ಯ, ಒಂದು ವಾಕ್ಯದ ಒಳಗೆ ಇಷ್ಟೆಲ್ಲ ಕಥೆಯ ಸಂಗ್ರಹ ಇದೆ ಅಂತ ತೋರಿಸ್ತಾ ಇದ್ದಾರೆ. ಅಂತಹ ಲಕ್ಷ್ಮೀನಾರಾಯಣಾಚಾರ್ಯರು ವಿಶ್ವಾಮಿತ್ರೇಣ ನೀತಃ. ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರಂಥ ಪ್ರಸಂಗ ಹೀಗೆ ಬರುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ. ಭಗವಂತನ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ಈ ಎಲ್ಲ 4 ರೂಪಗಳು ವ್ಯೂಹ ರೂಪಗಳೇ. ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ವಾಸುದೇವನೇ ಅಲ್ಲಿ ರಾಮನಾಗಿ ಬಂದರೆ, ಭಗವಂತನ ಸನ್ನಿಧಾನ ವಿಶೇಷದಿಂದ 3 ರೂಪಗಳು ಬಂದಿರತಕ್ಕಂಥದ್ದು. ಪ್ರತಿನಿತ್ಯ 4 ಜನರನ್ನು ದಶರಥ ನೋಡ್ತಾ ಇದ್ದರೆ ಒಬ್ಬ ಪುರುಷ 4 ಪುರುಷಾರ್ಥಗಳಿಂದ ಶೋಭಾಯಮಾನನಾಗಿ ಹೇಗಿರಬೇಕು ಹಾಗೆ ಕಂಗೊಳಿಸ್ತಾ ಇದ್ದ.
ಅದರಲ್ಲಿಯೂ ವಿಶೇಷತೋ ಅಂತಾರೆ ಆಚಾರ್ಯರು. ವಿಶೇಷತೋ ರಾಮ ಮುಖ. ಆ ರಾಮನ ಮುಖ ನೋಡೋದು ಅಂದರೆ ಒಂದು ಕ್ಷಣ ಆ ಮುಖವನ್ನು ನೋಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಎತ್ತರಕ್ಕೆ ಏರಿದ್ದಾನೆ ದಶರಥ. ನಿತ್ಯದಲ್ಲಿ ತಾನು ಸಭೆಯಲ್ಲಿ ಕೊಡಬೇಕು, ರಾಮನ್ ನೋಡ್ತಾ ಇರಬೇಕು, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ದಣಿಯವು ಕಂಗಳು ರೂಢಿಯೊಳಗತ್ಯಧಿಕ ರಂಗೇಶನತಿ ಚಲುವ. ಆ ಭಗವಂತನ ರೂಪ ಎಂಥದ್ದು? ಸೌಂದರ್ಯ ಸಾರೈಕ ರಸಂ ರಮಾಪತೆ. ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪನಾದ ರಾಮನ ಮುಖ ಎಷ್ಟು ನೋಡಿದಷ್ಟು ಆನಂದವನ್ನು ಪಡಿತಾ ಇದ್ದಾನೆ ದಶರಥ. ಹೀಗೆ ಒಂದಿನ ಕೂತಾಗ ವಿಶ್ವಾಮಿತ್ರರು ಬಂದಾಗ ಅವ್ರಿಗೆ ಪಾದಪೂಜೆ ಮಾಡ್ದ, ಕೈ ಮುಗ್ದ, ನೀವೇನು ಹೇಳಿದ್ರೆ ಕೇಳ್ತೀನಿ ಅಂತಂದ. ಅವರು ಒಂದೇ ಅಂದರು, ಇನ್ನೇನಿಲ್ಲ, ನಾನು ಯಜ್ಞ ಮಾಡ್ತಾ ಇದ್ದೀನಿ, ರಕ್ಷಕರಾಗಿ ರಾಮ ಲಕ್ಷ್ಮಣರನ್ನು ಕಳುಹಿಸಿ ಕೊಡು ಅಂದ. ರಾಮನ್ ತುಟಿ ನೋಡ್ದಾರ ದಶರಥ, ಹಾಲು ಕುಡಿದುಗಲ್ಲ, ಕತ್ತಿ ಹಿಡಿದು ಬಾಣ ಹಿಡಿದು ಅಭ್ಯಾಸ ಇಲ್ಲ ಇನ್ನೂ ಪೂರ್ಣ. ದಶರಥಂಗೆ ಡೌಟು. ಅಲ್ಲ, ಈ ಪುಟ್ಟ ಹುಡುಗರನ್ನು ಕಳಿಸಿದ್ರೆ ನಿಮ್ಮ ಯಜ್ಞಕ್ಕೆ ಬರುವ ರಾಕ್ಷಸರ ವಿಘ್ನ ಹೇಗೆ ಪರಿಹಾರ ಮಾಡ್ತಾರೆ ಆಚಾರ್ಯ? ನೀವು ಯೋಚನೆ ಮಾಡಬೇಡಿ, ನಂದು ಚತುರಂಗ ಬಲ, ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತೀನಿ, ಕಳಿಸಲ್ಲ, ಸ್ವತಃ ನಾನು ಬರ್ತೀನಿ, 4 ದಿಕ್ಕಿನಲ್ಲಿ ನಿಂತು ನಿಮ್ಮ ಯಜ್ಞದ ರಕ್ಷಣೆಯನ್ನು ನಾನು ಮಾಡ್ತೇನೆ. ರಾಮನ್ ಮಾತ್ರ ಕೇಳಬೇಡಿ, ರಾಮ ಪುಟ್ಟ ಹುಡುಗ. ಇವರಂದರು, ನಿನ್ನ ಕಟ್ಕೊಂಡು ನನಗೇನಾಗಬೇಕು, ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ತೀನಿ ಎಂದರು. ಈ ತಾತ್ಪರ್ಯ ಏನು ಗೊತ್ತಾ? ವಿಶ್ವಾಮಿತ್ರರಿಗೆ ಶಾಪಾನುಗ್ರಹ ಶಕ್ತಿ ಇತ್ತು. ಅವರು ಯಜ್ಞ ಮಾಡುವಾಗ ಪ್ರೊಟೆಕ್ಷನ್ ಇಟ್ಕೊಳ್ಳದೆ ಶಾಪ ಕೊಡ್ಬೋದಿತ್ತು, ಏನು ಬೇಕಾದ್ರೂ ಮಾಡ್ಬೋದಿತ್ತು. ರಾಮನ್ ಯಾಕೆ ಕರೆದರು? ಇದು ಕತೆ ನಮಗೆ ಸಂಬಂಧಪಟ್ಟ ಕತೆ ಅಂತ ತಿಳಿಸ್ಲಿಕ್ಕೆ ಕರೆದದ್ದು. ನೀವು ಮಾಡುವ ಯಜ್ಞದ ರಕ್ಷಣೆ ಆಗಬೇಕಾದ್ರೆ ನೀವೇ ಮಾಡ್ಕೊಳ್ಳಿಕ್ಕಾಗೋಲ್ಲ. ನೀವು ಮಾಡಿದ ಕರ್ಮ ಅದು ರಕ್ಷಣೆ ಆಗಬೇಕು, ಪುಣ್ಯ ರಕ್ಷಣೆ ಆಗಬೇಕು, ಸಾಧನೆ ರಕ್ಷಣೆ ಆಗಬೇಕು, ದೇವರ ದಯ ಬೇಕು. ದೇವರ ರಾಮನ ದಯ ಇಲ್ಲ, ನೀವು ಮಾಡಿದ ಕರ್ಮ ಏನು ಪ್ರಯೋಜನ ಇಲ್ಲ. ಹಾಗಾದರೆ ನಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ, ಭಗವಂತ ನೀನು ದಯ ಮಾಡು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ ಕರುಣಾಮೃತ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ನಾವು ಮಾಡಿದ ಕರ್ಮಗಳಿಂದ ಬರಬಹುದಾದ ಸಾಧನೆಯನ್ನು ಅಪಹಾರ ಮಾಡಲಿಕ್ಕೆ ರಾಕ್ಷಸರು ಎಲ್ಲೋ ಇರಲ್ಲ, ಮಾಡುವ ನಿಮ್ಮಲ್ಲೇ ಕೂತ್ಬಿಟ್ಟಿರ್ತಾರೆ. ನೀವು ಮಾಡೋದನ್ನೇ ಕಾಯ್ತಿರ್ತಾರೆ, ಪಟ್ಟ ಹೊತ್ಕೊಂಡು ಹೋಗ್ಬಿಡ್ತಾರೆ. ನೀವು ನೋಡಿದಿರಲ್ಲ, ಸಮುದ್ರ ಮಥನ ಮಾಡಿದಾಗ ಅಮೃತ ಬಂದದ್ದು, ಎಲ್ಲಿಂದಲೋ ರಾಕ್ಷಸರು ಬಂದದ್ದಲ್ಲ, ಅಲ್ಲೇ ಇದ್ದರೂ ಕಿತ್ಕೊಂಡು ಹೋಗ್ಬಿಟ್ರು. ನೀವು ಅಷ್ಟೇ ದೇವರ ಪೂಜೆ ಮಾಡ್ತಿರ್ತೀರಿ, ಸ್ಮೃತ್ಯ ಚನಾಮೋಕ್ತ್ಯ ಕೃಷ್ಣಾರ್ಪಣ ಅಂತ ಮಾಡ್ತೀರಿ. ನೀವು ಮಾಡಿದ ಪೂಜೆ ಪುಣ್ಯ ಸಾಧನ ಕಿತ್ಕೊಂಡು ಹೋಗ್ಲಿಕ್ಕೆ ರಾಕ್ಷಸರಲ್ಲೇ ಇರ್ತಾರೆ. ಪೂಜೆ ಆದ ತಕ್ಷಣ ಯಾರೋ ಬರ್ತಾರೆ, ನಿಮ್ಮನ್ನು ಕೇಳ್ತಾರೆ ಪೂಜೆ ಆಯ್ತಾ ಅಂತ. ಏನೋ ಈ ಮನೇಲಿ ನಾನೇ ಮಾಡ್ಬೇಕಾಚಾರೆ, ನನ್ನ ಬಿಟ್ಟು ಇನ್ಯಾರು ಮಾಡ್ತಾರೆ ಅಂತಂದ್ರಿ, ಆ ಪುಣ್ಯ ಕಲಿ ಬಂದು ಕಿತ್ಕೊಂಡು ಹೋದ ಅಂತಲೇ ಅರ್ಥ. ಯಾವ ಕರ್ಮದ ಹಿನ್ನೆಲೆಯಲ್ಲಿ ಅಹಂಕಾರ ಇದೆ, ಯಾವ ಕರ್ಮದ ನಂತರದಲ್ಲಿ ಮಮಕಾರ ಇದೆ, ಯಾವ ಕರ್ಮ ಮಾಡುವಾಗ ದೇವರ ಮರೆವಿದೆ. ಎಷ್ಟೋ ಜನ ವೈರಾಗ್ಯದಿಂದ ದೇವರ ಪೂಜೆ ಮಾಡಬೇಕು, ಶಾಸ್ತ್ರ, ದೇವರಲ್ಲಿ ಜ್ಞಾನ, ದೇವರ ಬಗೆಗೆ ಜ್ಞಾನ, ದೇವರಲ್ಲಿ ಭಕ್ತಿ, ಸಂಸಾರದಲ್ಲಿ ವೈರಾಗ್ಯ, ಈ 3 ಇಟ್ಕೊಂಡು ದೇವ್ರ ಪೂಜೆ ಮಾಡಬೇಕು. ನಮಗೆ ದೇವರಲ್ಲೇ ವೈರಾಗ್ಯ ಪೂಜೆ ಮಾಡುವಾಗ. ಅದೇನೆಂದರೆ ನಿಮಗೆಲ್ಲ ಅನುಭವ, ನಂದು ಅನುಭವ. ಪೂಜೆ ಎಲ್ಲ ಆದಮೇಲೆ ನೋಡ್ತೀರಿ, ದೇವ್ರನ್ನೇ ಮರೆತು ಪೂಜೆ ಮಾಡಿರ್ತೀವಿ. ಏನಂದರೆ ಪೆಟ್ಟಿಗೆ ಕಟ್ಟಿರ್ತೀವಿ, ಸಾಲಿಗ್ರಾಮ ಹೊರಗೆ ಇರುತ್ತೆ. ಸಾಲಿಗ್ರಾಮವನ್ನೇ ಮರೆತು ದೇವ್ರ ಪೆಟ್ಟಿಗೆ ಕಟ್ಟಿ ಪೂಜೆ ನಮ್ಮ ಮರವು ಇಷ್ಟು ದೊಡ್ಡ ಇದು. ಹಾಗಾಗಿ ನಾವು ಮಾಡುವ ಸಾಧನೆಯನ್ನು ಅಪಹಾರ ಮಾಡಲಿಕ್ಕೆ ಕಲಿಯೇ ಮುಂತಾದ ದೈತ್ಯರು ಹೊರಗಿಂದ ಬರೋಲ್ಲ, ನಮ್ಮೊಳಗೆ ಅತತ್ವಾಭಿಮಾನಿಗಳಾಗಿ ಕೂತಿರ್ತಾರೆ. ನೀವು ಮಾಡಿದ ತಕ್ಷಣ ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ ಅಂತ ಅವನಿಗೆ ಅರ್ಪಣೆ ಮಾಡಿಬಿಟ್ರಿ, ಕಿತ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೇನಿರಲ್ಲ. ಧನವ ಸಂರಕ್ಷಿಸುವ ಫಣಿ ತಾನುಣದೆ ಪರರಿಗೂ ಕೊಡದೆ. ಅದು ಧನ ಅಂದರೆ ಇಲ್ಲಿ ಹಾವುಗಳು ಧನ ನೋಡ್ಕೊಳ್ಳುತ್ತೆ, ಧನ ನೋಡಿಕೊಳ್ಳುವ ಹಾವು ಅಂದರೆ ನಮ್ಮ ಸ್ವಾಮಿ. ಭಕ್ತ ಮಾಡುವ ಸಾಧನೆಯನ್ನು ಹೃದಯದಲ್ಲೇ ಇದ್ದು ದಿನ ನೋಡಿ 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 ಸಂತೋಷಪಟ್ಟು ತಾನು ಸೇಫಾಗಿ ಇಟ್ಕೊಳ್ತಾನೆ. ಒಂದು ಕಾಲಕ್ಕೆ ಸರಿಯಾಗಿ ಪಕ್ವ ಆದ ಕಾಲಕ್ಕೆ ನೀವು ಮಾಡಿದ ಸಾಧನೆಯನ್ನು ನಿಮಗೆ ಅರ್ಪಣೆ ಮಾಡ್ತಾನೆ. ನಿಮಗೆ ಈ ಸಂದರ್ಭದಲ್ಲಿ ಒಂದು ಕತೆ ಮಾತ್ರ ಹೇಳ್ತೀನಿ, ಎಷ್ಟು ಆಧ್ಯಾತ್ಮದ ಚಿಂತನೆ ಇದೆ ನೋಡಿ. ನೀವು ಜೀವನದಲ್ಲಿ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ರು, ಅಂತ್ಯಕಾಲದಲ್ಲಿ ನೀವು ಸಂಪಾದನೆ ಮಾಡಿದ ಧನವನ್ನು ಮಕ್ಕಳು ಕಲೆಕ್ಟ್ ಮಾಡ್ಕೊಳ್ತಾರೆ, ನಿಮ್ಮ ಆಸ್ತಿಯಲ್ಲಿ ಪಾಲು ತಗೊಳ್ತಾರೆ. ಆದರೆ ನೀವು ಮಾಡಿದ ಸಾಧನ ಪಾಲು ತಗೊಳ್ಳೋನು ಪರಮಾತ್ಮ. ನೀವು ಕಣ್ಣಿನಿಂದ ಏನು ಸಾಧನೆ ಮಾಡಿದಿರಿ ಅದನ್ನು ತೆಕ್ಕೊಳ್ತಾನೆ ಸಾಯುವಾಗ. ನೀವು ಕಿವಿಯಿಂದ ಎಷ್ಟು ಭಗವಂತನ ಕತೆ ಕೇಳಿದಿರಿ ಅದನ್ನು ತೆಕ್ಕೊಳ್ತಾನೆ.
ನಾಲ್ಗೆಯಿಂದ ಎಷ್ಟು ಹರಿನಾಮ ನುಡಿದಿದ್ದೀರಿ ಅದನ್ನು ತೆಕ್ಕೊಳ್ತಾನೆ. ಯಾರು? ಜೀವನ ಜೊತೆಗೆ ಭಗವಂತ ಹೋಗ್ಬೇಕು. ಭಗವಂತ ಹೋದರೆ ವಾಯುದೇವರು, ವಾಯುದೇವರು ಹೋದರೆ ಜೀವ. ಹೋಗುವಾಗ ಆ ಮನೇಲಿ ಏನೇನು ತಗೋಬೇಕಲ್ಲ, ನೀವು ಸಂಪಾದನೆ ಮಾಡಿದ ಆಸ್ತಿ ಮಕ್ಕಳು ಹೊಡ್ಕೋತಾರೆ, ಆದರೆ ಸಾಧನೆ ಅದನ್ನು ದೇವರು ತಗೊಳ್ತಾನೆ. ಕಾಲಿಂದ ಎಷ್ಟು ಪ್ರದಕ್ಷಿಣೆ ಮಾಡಿದಿರಿ, ಕೈಯಿಂದ ಎಷ್ಟು ಮಾಡಿದ್ದೀರಿ, ಆಚಾರ್ಯರ ಶಾಸ್ತ್ರವನ್ನು ಕಣ್ಣಿಂದ ಎಷ್ಟು ಓದಿದ್ದೀರಿ, ಇದನ್ನೆಲ್ಲ ತೆಗೆದು ತಾನಿಟ್ಕೊಂಡಿರ್ತಾನೆ. ಈ ಜೀವನಿಗೆ ಇನ್ನೊಂದು ಬಾಡಿ ಬಂದಾಗ ಆಯಾಯ ಸಾಧನೆಯನ್ನು ಅಲ್ಲಲ್ಲಿ ಇಡ್ತಾನೆ. ಇದು ಭಗವಂತ ಮಾಡುವ ದೊಡ್ಡ ಉಪಕಾರ. ಫೋನ್ ಯಾವುದಾದ್ರೇನು ಸಿಮ್ ಸೇಮ್ ಇದ್ದರೆ ಸಾಕು. ಫೋನ್ ಚೇಂಜ್ ಆದರೂ ಪರವಾಗಿಲ್ಲ, ಸಿಮ್ ಹಳೇದಿದ್ದು ಬಿಟ್ಟರೆ ಓಲ್ಡ್ ಡೇಟಾ ಎಲ್ಲ ಬರುತ್ತಲ್ಲ. ಹಾಗೆ ಕುಯೋನಿಗಳು ಬರಲ್ಲಂಜೆ, ದೇಹ ಯಾವುದು ಬಂದ್ರೇನು ಸಾಧನೆ ಹಳೇದಿದ್ರೆ ಸಾಕು. ಎಂಥ ಕೆಟ್ಟ ಜನ್ಮ, ಆನೆ ಜನ್ಮ ಬಂತು ಇಂದ್ರದ್ಯುಮ್ನ ಮಹಾರಾಜನಿಗೆ. ಆದರೆ ದೇವರು ಸಾಧನೆಯನ್ನು ಮೆಚ್ಚಿ ಎಲ್ಲ ಇಟ್ಟಿದ್ದ. ಅಂತ್ಯಕಾಲದಲ್ಲಿ ಭಗವಂತ ತನ್ನ ನೆನಪನ್ನು ಅವನಿಗೆ ತಂದು ಕೊಟ್ಟ, ಅವನು ಉದ್ಧಾರ ಆದ. ಹಾಗಾದರೆ ಸಾಧನೆ ಕಲೆಕ್ಟ್ ಮಾಡೋನು ಯಾರು? ಭಗವಂತ. ಹಾಗಾಗಿ ಆ ಭಗವಂತ ಅವನು ಬೇಕು. ನಿಮ್ಮ ಯಜ್ಞ ರಕ್ಷಣೆ ಆಗಬೇಕು. ನಿಮ್ಮ ಯಾವ ರಕ್ಷಣೆ ಇಲ್ಲ, ದೇವರ ನೆನಪು, ದೇವರ ಸ್ಮರಣೆ ನಿಮ್ಮ ಯಜ್ಞದ ರಕ್ಷಣೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ವಿಶ್ವಾಮಿತ್ರರು ತಾವೇ ಮಾಡ್ಕೊಳ್ಬೋದು ಅಂತ ಹೋಗಲಿಲ್ಲ. ಅವರೇನಾದ್ರು ನನ್ನ ರಕ್ಷಣೆ ನಾನೇ ಮಾಡ್ಕೊಳ್ತೀನಿ ಅಂತ ಹೋಗಿದ್ದಿದ್ರೆ ಇವತ್ತು ನಾವು ಕೂಡ ಹಾಗೆ ಮಾಡಿಬಿಡ್ತಿದ್ವಿ. ಹಾಗೆ ಮಾಡಬೇಡಿ. ನೀವು ಮಾಡುವ ಕರ್ಮ ಅನ್ನುವ ಯಜ್ಞಕ್ಕೆ ರಕ್ಷಣೆ ಅದು ಭಗವಂತಂದೇ ಬೇಕು. ಅವನಲ್ಲೇ ಪ್ರಾರ್ಥನೆ ಮಾಡಿ. ಏನಂತ? ದೇವರೇ, ನಾನು ಯಜ್ಞ ಮಾಡ್ತೇನೆ, ನೀನು ರಕ್ಷಣೆ ಮಾಡು. ನೀವು ಮಾಡುವ ಯಜ್ಞಕ್ಕೆ ಭಗವಂತನನ್ನು ಕರೆದಾಗ ಮಾತ್ರ ಆ ಯಜ್ಞ ರಕ್ಷಣೆ ಆಗತ್ತೆ ವಿನಃ ಬೇರೆ ಯಾರೂ ಕೂಡ ಈ ಕರ್ಮ ಯಜ್ಞವನ್ನು ರಕ್ಷಣೆ ಮಾಡುವವರಿಲ್ಲ ಅಂತ ತೋರಿಸ್ಕೊಡ್ತಾರೆ. ಇನ್ನೊಂದು, ರಾಮ ಕರೆದ್ರ, ವಿಶ್ವಾಮಿತ್ರರು ಕರೆದ್ರೆ ರಾಮ ಹಿಂದೆ ಹೋದ್ನಂತೆ. ಅಲ್ಲ, ಅದೇನು ವಿಶೇಷ? ವಿಶ್ವಾಮಿತ್ರರು ಹೇಳ್ತಾರೆ, ಕರೆದವ್ರ ಮನೆಗೆಲ್ಲ ರಾಮ ಬರಲ್ಲ, ಬಂದು ಯಜ್ಞ ರಕ್ಷಣೆ ಮಾಡೋಲ್ಲ. ವಿಶ್ವಾಮಿತ್ರರು ಕರೆದ್ರೆ ಬರದೇ ಇರೋಲ್ಲ. ವಿಶ್ವಾಮಿತ್ರರು ಕರಿಬೇಕು, ರಾಮ ಹೋಗ್ಬೇಕು. ಇದರಲ್ಲಿ ನಮಗೊಂದು ಕಥೆ ಇದೆ. ಏನು ಕಥೆ? ನೀವು ವಿಶ್ವಾಮಿತ್ರರಾಗಿ ರಾಮನ್ ಕರೀರಿ. ವಿಶ್ವಾಮಿತ್ರರಾಗೋದು ಅಂದರೆ ಏನಾಚಾರ್ಯ? ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ತಪಸ್ ಅಲ್ಲೇ ಅಲ್ಲ. ವಿಶ್ವಾಮಿತ್ರರು ಅಂದರೆ ಗಾಯತ್ರಿ, ಗಾಯತ್ರಿ ಅಂದರೆ ವಿಶ್ವಾಮಿತ್ರರು. ವಿಶ್ವಕ್ಕೆ ಮಿತ್ರರು ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಹೆಸರು ಬೇರೆ, ಆದರೆ ಅವರಿಗೆ ಮುಂದೆ ವಿಶ್ವಾಮಿತ್ರ ಅಂತ ಬರ್ತಾ ಇದೆ. ಗಾದಿರಾಜನ ಮಗ ಶರದ್ವಾನ್ ಅಂತ, ಅವನು ಮುಂದೆ ತಪಸ್ಸು ಮಾಡಿ ಇಂಥ ದೊಡ್ಡ ಒಂದು ಪದವಿಯನ್ನು, ಬ್ರಹ್ಮ ಋಷಿ ಪದವಿಯನ್ನು ಪಡೆದದ್ದು. ಆ ಮುನಿ ಕಂಡ ಮಂತ್ರ ಇದು ನೋಡಿ. ಜನಗಣ ಮನ ನ್ಯಾಷನಲ್ ಆಂಥಮ್, ರಾಷ್ಟ್ರಗೀತೆ ಅಂತಾರೆ ಅಲ್ವಾ? ಹಾಗೆ ಗಾಯತ್ರಿ ವಿಶ್ವಗೀತೆ. ಅದಕ್ಕೆ ಅದನ್ನು ಕೊಟ್ಟವರು ವಿಶ್ವಕ್ಕೆ ಮಿತ್ರರು. ಭಗವಂತ ಎಲ್ಲ ಮನುಕುಲದ ಸ್ನೇಹಿತ ಅಂತ ಆಚಾರ್ಯರು ಹೇಳ್ತಾರೆ. ವಿಷ್ಣುರ್ಮೇ ಪರಮ ಸುಹೃತು, ಜೀವನಿಗೆ ಆತ್ಯಂತಿಕ ಗೆಳೆಯ ಭಗವಂತ. ಅವನ ಸ್ಮರಣೆ ಮಾಡೋದೇ ಗಾಯಂತಂ ತ್ರಾಯತೆ. ಮೂರು ಕಾಲದಲ್ಲಿ ಗಾಯನ ಮಾಡುವ ಮಿತ್ರ ಆ ಭಗವಂತಂದದು. ಅದಕ್ಕೆ ವಿಶ್ವಾಮಿತ್ರ. ವಿಶ್ವಕ್ಕೆ ಮಿತ್ರರಾದರೂ ಈ ಮಂತ್ರವನ್ನು ಕೊಟ್ಟು ವಿಶ್ವಾಮಿತ್ರರು ಅಂತ. ವಿಶ್ವಾಮಿತ್ರ ಗುಣ ಇದ್ದದ್ದಕ್ಕಾಗೆ ರಾಮ ಅವರಿಂದ ಬಂದ. ನಮ್ಮಲ್ಲಿ ಏನು ಗುಣವೇ ಇಲ್ಲ ರೀ. ಏನು ಗುಣ ಅಂದರೆ ನಾವು ಯಾರಿಗೂ ಮಿತ್ರರಲ್ಲ. ನಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ, ನಮಗೂ ಯಾರನ್ನ ಕಂಡ್ರೂ ಆಗಲ್ಲ. ಗಂಡನ ಕಂಡ್ರೆ ಹೆಂಡ್ತಿಗಾಗಲ್ಲ, ಹೆಂಡ್ತಿಗೆ ಕಂಡ್ರೆ ಗಂಡಂಗಾಗಲ್ಲ, ಗಂಡ ಹೆಂಡ್ತಿಗೆ ಮಕ್ಳು ಕಂಡ್ರಾಗಲ್ಲ, ಮಕ್ಳಿಗೆ ಅಪ್ಪನ ಕಂಡ್ರಾಗಲ್ಲ, ಹಿಂದಿನ ಮನೆ ಮುಂದಿನವ್ರು ಕಂಡ್ರಾಗಲ್ಲ, ಗುರುಗಳಿಗೆ ಶಿಷ್ಯರಾಗಲ್ಲ, ಶಿಷ್ಯರು ಗುರುಗಳು. ಯಾರಿಗೆ ಯಾರಾಗತ್ತೆ? ಜೀವನ ಬರ್ತಿ ನಮಗೆ ಕೋಮ ಕಾಮ ಇದರೊಳಗೆ. ದೇವರಲ್ಲಿ ಪ್ರೇಮ ಬೇಕು, ಎಲ್ಲರ ಒಳಗೆ ಭಗವಂತ ಇದ್ದಾನೆ. ಈ ರೀತಿ ವಿಶ್ವವನ್ನೇ ಪ್ರೀತಿಸಿದ ಮಹಾನುಭಾವರು ವಿಶ್ವಾಮಿತ್ರರು. ವಿಶ್ವಕ್ಕೆ ಗಾಯತ್ರಿಯನ್ನು ಕೊಟ್ಟ ಮಹಾನುಭಾವರು. ಒಂದರ್ಥ ಆದರೆ ಚೆನ್ನಾಗಿ ಗಾಯತ್ರಿ ಮಾಡು, ಗಾಯತ್ರಿ ಪ್ರತಿಪಾದ್ಯನಾದ ರಾಮನನ್ನು ಬೇಡು. ತಾತ್ಪರ್ಯ ಏನು ಗೊತ್ತಾ? ಗಾಯತ್ರಿಯನ್ನು ಅಥವಾ ಯಾವುದೇ ಕರ್ಮವನ್ನು ಮಾಡಿ ದೇವರನ್ನು ಬಿಟ್ಟು ಬೇರೆದನ್ನು ಬೇಡಬೇಡ. ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಸದುಪಾಸನೆಯ ಗೈದವರಿಗಿತ್ತಪನು ತನ್ನ. ಕೆಲವರು ದೇವರ ಪ್ರಾರ್ಥನೆ ಮಾಡ್ತಾರೆ, ಗಾಯತ್ರಿ ಮಾಡ್ತಾರೆ. ಯಾಕೆ? ಧರ್ಮಕ್ಕಾಗಿ, ಅರ್ಥಕ್ಕಾಗಿ, ಕಾಮಕ್ಕಾಗಿ. ಪ್ರಯೋಜನ ಇಲ್ಲ. ಇನ್ನು ಕೆಲವರು ಉತ್ತಮರು ಮೋಕ್ಷಕ್ಕಾಗಿ ಅಂತಾರೆ, ಅದೂ ಅಲ್ಲಂತ. ಅದಕ್ಕಿಂತಲೂ ಉತ್ತಮರು ಯಾರಂದರೆ ದೇವರಿಗಾಗಿ ಗಾಯತ್ರಿ ಮಾಡ್ತಾರಂತ. ಗಾಯತ್ರಿ ಮಾಡಬೇಕು. ಯಾಕೆ? ಭಗವಂತ ನೀನು ನನ್ನ ಜೀವನ ಯಜ್ಞವನ್ನು ರಕ್ಷಣೆ ಮಾಡುವ ಸಾಧನೆಯ ಸಂರಕ್ಷಕ ನೀನಲ್ಲದೆ ಮತ್ತಾರು. ಹಾಗಾದರೆ ಗಾಯತ್ರಿ ಮಾಡಿ ರಾಮನನ್ನು ಕರೀರಿ. ವಿಶ್ವಕ್ಕೆ ಮಿತ್ರರಾಗಿ ರಾಮನನ್ನು ಕರೀರಿ. ಸುಮ್ಮನೆ ರಾಮನ್ ಯಾವಾಗಂದ್ರೆ ಅವಾಗ ಕರೆದ್ರೆ ಬರಲ್ಲ. ಜೀವನವನ್ನೇ ಯಜ್ಞವನ್ನಾಗಿ ಮಾಡಿ ರಾಮನ್ ಕರೀರಿ, ಬರ್ತಾನೆ. ನಮ್ಮ ಜೀವನದಲ್ಲಿ ಯಜ್ಞದ ಕಾನ್ಸೆಪ್ಟೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿ ಮಾಡುವ ಕರ್ಮ ಯಜ್ಞ ಆಗಬೇಕು. ಯಜ್ಞ ಅಂದರೆ ಹೋಮ ಅಲ್ಲ, ಯಜ್ಞ ಅಂದರೆ ಪೂಜಾ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಆಗಬೇಕು.
ಪೂಜಾ ಅಂದರೆ ಯೋಗ ಅಂದರೆ ಯೋಗ ಕರ್ಮಸ್ಸು ಕೌಶಲಂ. ಯಾವ ಕರ್ಮ ಹೇಗೆ ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೋ ಆ ಕರ್ಮವನ್ನು ಹಾಗೆ ಮಾಡೋದೇ ಭಗವಂತನ ಪೂಜಾ. ಊಟ ಹೇಗೆ ಮಾಡೋದು, ನಿಂತು ಮಾಡಿದ್ರೆ, ಕೂತು ಮಾಡಿದ್ರೆ, ಮಲಗ ಮಾಡಿದ್ರೆ ಆಗಲ್ಲ. ಈ ಪರಿಯ ಲುಂಬನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವ. ಉಣುವ ಊಟ ಅದು ಭಗವಂತನ ಪೂಜಾ. ನೋಡಿ, ಸುಮ್ಮನೆ ಬೆಳಗಾಗಿ ಹೇಳ್ತೀರಿ, ಮುಖ ತೊಳ್ಕೊಳ್ತಿರಲ್ಲ, ಅದು ದೇವರ ಪೂಜೆ ಆಗಬೇಕು. ಹೇಗೆ? ಏನಿಲ್ಲ, ಈ ಕೈ ಒಳಗೆ ಭಗವಂತ ನಿನ್ನ ಕೈ ಇದೆ, ಈ ಮುಖದ ಒಳಗೆ ನಿನ್ನ ಮುಖ ಇದೆ, ನಿನ್ನ ಕೈಯಿಂದ ನಿನ್ನ ಮುಖವನ್ನು ಪ್ರಕ್ಷಾಳನೆ ಮಾಡ್ತಾ ಇದ್ದೀನಿ ಅಂದರೆ ಪೂಜೆ. ದೇವರ ನೆನಪು ತಂದು ಕೊಡುವ ಕರ್ಮವೇ ಭಗವಂತನ ಆರಾಧನಾ. ಹಲ್ಲು ಉಜ್ಜುತ್ತೀರಿ, ದಂತದೊಳು ಹಂಸಾಖ್ಯ, ಭಗವಂತ ಹಂಸನಾಮಕ ಪರಮಾತ್ಮ ನೀ ಇದ್ದೀಯ, ನಿನ್ನ ಪೂಜೆ ನೀ ಆಯ್ತು ಪೂಜೆ. ಈ ಒಂದು ಅನುಸಂಧಾನದಿಂದ ಮಾಡಿದಾಗ ಮಾತ್ರ ನೀವು ಮಾಡುವ ಎಲ್ಲ ಕರ್ಮ ಅದು ಯಜ್ಞ ಆಗತ್ತೆ. ಆ ಯಜ್ಞದ ರಕ್ಷಣೆಗಾಗಿ ರಾಮ ಬರ್ತಾನೆ. ವಿಶ್ವಾಮಿತ್ರರಾಗಿ ಯಜ್ಞವನ್ನು ಮಾಡ್ತಾ ರಾಮನನ್ನು ಕರೆದದ್ದೇ ಆದರೆ ಎಷ್ಟು ಪ್ರತಿಬಂಧಕಗಳಿದ್ದರೂ ರಾಮ ಅವನ್ನೆಲ್ಲ ದೂಡಿ ತಾನು ಬರ್ತಾನೆ. ಹಿಂದಿಂದೆ ಬರ್ತಾನಂತೆ ರಾಮ. ನೀವು ಯಜ್ಞವನ್ನು ಮಾಡ್ತೀರಿ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಒಡಲ ನೆರಳಂದದಲ್ಲಿ ಎಮ್ಮೊಡನೆ ತಿರುಗುವನು. ನೀವು ದೇವರನ್ನ ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತಾ ಇರ್ರಿ. ಬಕುತ ಜನ ಮುಂದೆ, ನೀನವರ ಹಿಂದೆ. ವಿಶ್ವಾಮಿತ್ರೇಣ ನೀತಃ, ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರಂತ. ರಾಮ ಬಂದದ್ದು ಅನ್ನೋದಕ್ಕಿಂತಲೂ ವಿಶ್ವಾಮಿತ್ರರು ಕರ್ಕೊಂಡು, ಆ ವಿಶ್ವಾಮಿತ್ರರ ಭಕ್ತಿ, ಅವರ ಸಾಧನೆ ರಾಮಂಗೆ ಅವರನ್ನು ಬಿಟ್ಟಿರ್ಲಿಕ್ಕಾಗಲಿಲ್ಲ. ಹಿಂದೆ ಬಕುತ ಜನ ಮುಂದೆ, ನೀನವರ ನಿಂದೆ. ಹುಟ್ಟು ಹರಿಗೋಲು ಮುಂದಲ್ಲದೆ ಹುಟ್ಟುತ್ತಾ ಮುಂದೇನೋ ಅಂತಾರೆ ದಾಸರಾಯರು. ಹರಿಗೋಲು ಮುಂದು ದಾಟಿಸುವ ಕೋಲು ಅದು ನೀನು ಅಲ್ವಾ? ಕೋಲು ನೀನು, ಮುಂದೆ ನಾವು ಭಕ್ತರು. ಮುಂದೆ ರಥ ಬರುತ್ತೆ ರಾತ್ರಿ ನೋಡಿ, ಕೃಷ್ಣನ ರಥ, ಮುಂದೆ ಭಕ್ತರು, ಹಿಂದೆ ಭಗವಂತ ಅಲ್ಲ. ಯಾರು ಹಿಂದಿನ ತಳ್ಕೊಂಡು ಹೋಗ್ತಾರ, ಮುಂದಿಂದ ಹೇಳ್ಕೊಂಡು ಭಕ್ತರು ಮುಂದೆ, ನಾನು ಹಿಂದೆ ಭಗವಂತ ಅಂತ. ನಾನು ಯಾಕೆ ಹಿಂದೆ ಅಂದರೆ, ನನ್ನನ್ನು ನೋಡೋ ಬರದಲ್ಲಿ, ಸಾಧನ ಮಾಡುವ ಅರ್ಜೆಂಟಲ್ಲಿ ನೀವೆಲ್ಲರೂ ಎಡವು ಬಿದ್ದರೆ ಏನು ಮಾಡೋದಪ್ಪ? ಅದಕ್ಕೆ ನಾನು ಹಿಂದೆ ಇರ್ತೀನಿ, ನೀವು ಎಲ್ಲಿಯೂ ಎಡವು ಬೀಳಬಾರ್ದು, ಹಾಗೆ ನೋಡಲಿಕ್ಕೆ ನಾನು ನಿಮ್ಮ ಹಿಂದಿಂದೆ ಇರ್ತೀನಿ ಅಂತ ಭಗವಂತ ನಮ್ಮ ಹಿಂದೆ ಬರ್ತಾನಂತೆ. ವಿಶ್ವಾಮಿತ್ರರು ಮುಂದೆ, ಇದರರ್ಥ ಸಾಧನೆ ಮಾಡುವವರು, ಮಾಡುವ ಎಲ್ಲ ಕರ್ಮವನ್ನು ಭಗವಂತನ ಪೂಜಾ ಅಂತ ಮಾಡುವವರು, ಯಜ್ಞಾನುಸಂಧಾನದಿಂದ ಮಾಡುವವರು ಎಲ್ಲರಿಗಿಂತ ಮುಂದೆ. ಯಾಕೆ ಗೊತ್ತಾ? ಭಗವಂತ ಅವ್ರ ಹಿಂದೆ. ನಮ್ಮ ಹಿಂದೆ ದೇವರಿದ್ದರೆ ಜೀವನದಲ್ಲಿ ನಾವು ಎಲ್ಲ ಕಡೆ ಮುಂದೆ. ನಮ್ಮ ಹಿಂದೆ ದೇವರಿದ್ದರೆ ನೋಡಿ, ಯಾರಿಗೆ ಭಗವಂತ ಇದ್ದಾನೆ ಎನ್ನುವ ನಂಬಿಕೆ ಇದೆ, ದೇವರು ನಾನು ಮಾಡುವ ಕರ್ಮಕ್ಕೆ ರಕ್ಷಣೆ ಕೊಡ್ತಾನೆ ಎನ್ನುವ ನಂಬಿಕೆ ಇದೆ, ಅವ್ರಿಗೆ ಯಾವ ಭಯವೂ ಇಲ್ಲ. ದೇವರನ್ನು ಮರೆತವರಿಗೆ ಬದುಕೆ ಭಯದ ಸರಮಾಲೆ. ಏನಾಗುತ್ತೋ ಏನೋ ಭಯ 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 ಅಲ್ವಾ? ಯಾರಿಗೆ ದೇವರಿದ್ದಾನೆ ಎನ್ನುವ ಎಚ್ಚರಿಕೆ ಭಯವೇ ಇಲ್ಲ, ವಿಶ್ವಾಮಿತ್ರರಿಗೆ ಭಯವೇ ಇಲ್ಲ. ವಿಶ್ವಕ್ಕೆ ಮಿತ್ರರಾದವರು, ಗಾಯತ್ರಿಯನ್ನೇ ಕಂಡವರು, ಯಜ್ಞ ರಕ್ಷಕನಾಗಿ ರಾಮನನ್ನು ಕರೆದವರು, ಇವರಿಗೆ ಎಲ್ಲಿ ಭಯ? ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ ರಾಮ ಬರ್ತಾ ಇದ್ದಾನೆ. ಬರುವ ರಾಮನ್ನ ವಿಶ್ವಾಮಿತ್ರರು ನೋಡಿದ್ರಂತೆ. ಪುಟ್ಟ ಬಾಲಕ ರಾಮನಿಗೆ ಅಂದ್ರಂತೆ, ಹಸಿವಾಗ್ತಾ ಇದೆಯಾ, ಬಾಯಾರಿಕೆ ಆಗುತ್ತಾ, ಅದಕ್ಕೆ ನಿಂಗೆ 2 ಮಂತ್ರ ಹೇಳ್ಕೊಡ್ತೀನಿ ಅಂಥೇಳಿ, ಬಲ ಅತಿಬಲ ಅಂತ ಹೇಳಿ ಬ್ರಹ್ಮದೇವರ ಮಕ್ಕಳು ಆ ಮಂತ್ರದ ಅಭಿಮಾನಿಗಳು, ಮಂತ್ರದ ದೇವತೆ ಹೇಳಿದ್ದಾರೆ, ಮಂತ್ರದ ಹೆಸರು ಹೇಳಿದ್ದಾರೆ. ರಾಯರಾಗಲಿ, ನಾರಾಯಣ ಪಂಡಿತಾಚಾರ್ಯ ಆಗಲಿ, ಆಚಾರ್ಯರಾಗಲಿ, ವಾಲ್ಮೀಕಿಗಳಾಗಲಿ ಮಂತ್ರ ಯಾವುದು ಅಂತ ಹೇಳಿಲ್ಲ. ಅವ್ರು ಯಾರೂ ಹೇಳಿಲ್ವಲ್ಲ, ರಾಯರಾರು ಹೇಳಬಾರ್ದು ಅಂದರೆ ಹೇಳಲ್ಲ. ಅವ್ರು ಯಾಕೆ ಹೇಳಲಿಲ್ವೋ ಅದಕ್ಕೆ ನಾ ಹೇಳಲ್ಲ ಅಂತಾರೆ. ಅವರು ಯಾಕೆ ಹೇಳಿಲ್ಲ? ದೇವಗುಖ್ಯ ಅದು, ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ಆ 2 ಮಂತ್ರ ಸಿಕ್ಕಿಬಿಟ್ಟಿದ್ದಿದ್ರೆ ಮುಗೀತು. ಹಸುವೆ ಇಲ್ಲ, ಬಾಯಾರಿಕೆ ಇಲ್ಲ. ಆ ಮಂತ್ರವನ್ನು, ಬಲ ಮತ್ತು ಅತಿಬಲ ಅನ್ನುವ 2 ಮಂತ್ರಗಳನ್ನು ವಿಶ್ವಾಮಿತ್ರರು ರಾಮಚಂದ್ರ ದೇವರಿಗೆ ಹೇಳಿಕೊಟ್ಟಿದ್ದು. ಮಂತ್ರಾಹೃತ್ ಮಂತ್ರವನ್ನು ರಾಮದೇವರು ಸ್ವೀಕಾರ ಮಾಡಿದ್ರಂತೆ. ನಮಗೆ ಈ ಕತೆ ಕೇಳುವಾಗ ಆಶ್ಚರ್ಯ ಆಗುತ್ತೆ. ಎಲ್ಲಿ ರಾಮ, ಎಲ್ಲಿ ವಿಶ್ವಾಮಿತ್ರರು? ವಿಶ್ವಾಮಿತ್ರರು ರಾಮನಿಗೆ ಹೇಳ್ಕೊಡೋದಾ? ಯಾಕೆ ಹೇಳ್ಕೊಡ್ಬಾರ್ದಾ? ರಾಮ ಯಾರು? ದೇವತೆಗಳಿಗೆ ಗುರು, ಮಂತ್ರ ಪ್ರತಿಪಾದ್ಯನಾದವ, ವೇದಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಹೇಳಿಸಿಕೊಂಡ ಮಹಾನುಭಾವ. ಗುರುತ ಮಮ ಗುರುಂ ದೇವಂ ನಮಾಮಿ ಅಂತ ವೇದವ್ಯಾಸ ರೂಪಿಯೇ ರಾಮ. ಹೀಗಾಗಿ ಮಂತ್ರ ದ್ರಷ್ಟಾರನಾದ, ಮಂತ್ರ ಪ್ರತಿಪಾದ್ಯನಾದ, ಮಂತ್ರ ಸರ್ವೇ ವೇದಾಹ ವಿಷ್ಣು ಬುದ್ಧಿಗಾಹ, ಎಲ್ಲ ವೇದಗಳು ಅವನ ಮುಖಕಮಲದಿಂದ ನಿರಂತರ ಹೊರಹೊಮ್ಮುತ್ತಾ ಇದೆ ಅಂದ ಮೇಲೆ ಅವನಿಗೊಂದು 2 ಮಂತ್ರ ಹೇಳ್ಕೊಡೋದ? ಈ ಮಂತ್ರವನ್ನು ಹೇಳಿಕೊಟ್ಟ ಹಿನ್ನೆಲೆಯ ಒಳಗೆ ನಮಗಿರುವ ದಿವ್ಯ ಸಂದೇಶವನ್ನು
ಬೇರೆ ಬೇರೆ ಪುರಾಣ ಗ್ರಂಥಗಳೇನಿದೆ ಆ ಶಬ್ದವನ್ನು ಆಹರತ್ ಅನ್ನುವ ಶಬ್ದದಲ್ಲಿ ರಾಯರಿಟ್ಟಿದ್ದಾರಂತ. ಏನಂದರೆ ರಾಘವೇಂದ್ರ ಸ್ವಾಮಿಗಳು ಈ ಮಂತ್ರ ಈ ವಾಕ್ಯವನ್ನು ಹೇಳುವ ಸಂದರ್ಭದಲ್ಲಿ ಅವರಿಗೆ ಆಚಾರ್ಯರ ತಾತ್ಪರ್ಯ ನಿರ್ಣಯ ಈ ಸಂಗ್ರಹದಲ್ಲಿ ಏನಿದೆ ನೆನಪು ಬಂದುಬಿಟ್ಟಿದೆ. ಅನುಗ್ರಹಾರ್ಥಂ ಋಷೇರವಾಪ. ಭಗವಂತ ಋಷಿಗಳ ಕಡೆಯಿಂದ ಮಂತ್ರವನ್ನು ಸ್ವೀಕಾರ ಮಾಡಿದ್ದು ಯಾಕೆ? ಮೊದಲ ಕಾರಣ ಏನು ಗೊತ್ತಾ? ಮುಖ್ಯ ಕಾರಣ, ಮೊದಲ ಕಾರಣ ಅನುಗ್ರಹಾರ್ಥಂ. ಆ ಋಷಿಗೆ ಅನುಗ್ರಹ ಮಾಡಬೇಕಿದೆ. ನೋಡಿ, ನೀವು ಓದದ್ದು ತಿಳಿದದ್ದು ಸಾರ್ಥಕ ಆಗಬೇಕಾದ್ರೆ ಅದು ದೇವರ ಮುಂದೆ ಹೇಳಬೇಕು. ನೀವು ಯಾರ ಮುಂದೆ ಹೇಳಿ ಏನು ಪ್ರಯೋಜನ? ಅವ್ರಿಗೇನು ಕೊಡೋ ತಾಕತ್ತಿದೆ? ಎಲ್ಲ ಕೊಡೋ ತಾಕತ್ತಿರೋದು ನಂದು. ನೀವು ಮಂತ್ರ ತಂತ್ರ ಸ್ತೋತ್ರ ಏನು ಮಾಡೋದಿದ್ರು ನನ್ನ ಮುಂದೆ ಮಾಡಿ, ಅದಕ್ಕೆ ನಾನು ಅನುಗ್ರಹ ಮಾಡ್ತೀನಿ ಅಂತ ತೋರಿಸ್ಲಿಕ್ಕೆ ಅನುಗ್ರಹಾರ್ಥಂ ಋಷೇರವಾಪ ಅಂತ ಆಚಾರ್ಯರ ಮಾತೇನಿದೆ ಅದನ್ನು ಸಂಗ್ರಹ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಹೃತ ಮಂತ್ರವನ್ನು ಭಗವಂತ ಸ್ವೀಕಾರ ಮಾಡಿದ್ದಾನಂತೆ. ಯಾಕೆ ಇದು ಅಂದರೆ, ಭಗವಂತ ರಾಮದೇವರ ತಲೆಯಲ್ಲಿ ಒಂದು ಇಚ್ಛೆ ಬಂತಂತೆ. ಅಂದರೆ ದೇವರು ಸತ್ಯ ಸಂಕಲ್ಪ, ಅವನ ಇಚ್ಛೆಗೆ ಬಂದದ್ದು ಮಾತ್ರ ನಡೆಯುತ್ತೆ, ಇಲ್ಲದೇ ಇದ್ರೆ ನಡೆಯಲ್ಲ. ಈ ಋಷಿಗಳು ಮುಂದೆ ಮುಂದೆ ಹೋಗುವಾಗ ಹಿಂದೆ ಬರುವ ರಾಮನನ್ನು ನೋಡಿ ಅಂದ್ಕೊಂಡ್ರು, ಸಣ್ಣ ಹುಡುಗ ಹಸಿವು ಗಿಶುವು ಆಗಬಾರ್ದು, ಇವನಿಗೊಂದು 2 ಮಂತ್ರ ಹೇಳೋಣ ಅಂತ ಅವ್ರಿಗೆ ಅನ್ನಿಸ್ತಂತೆ. ಅವ್ರಿಗೆ ಯಾಕೆ ಅನ್ನಿಸ್ತು ಅಂದರೆ ರಾಮನಿಗೆ ಅನ್ನಿಸ್ತಂಥದ್ದು. ರಾಮನಿಗೆ ಏನು ಅನ್ನಿಸ್ತು? ಋಷಿಗಳು ಏನು ಅಂದ್ಕೊಳ್ತಾರೋ ಹಾಗೇ ಆಗಲಿ. ಈ ಕಥೆ ಏನು ಗೊತ್ತಾ? ನಮಗೇನು ಕಥೆ ಗೊತ್ತಾ? ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯಲ್ಲ ಅಂತ ಗೊತ್ತಿದ್ರು ನಮ್ಮ ತಲೆಯಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಕೊಳ್ಳೋದೇನು ಬಿಡಲ್ಲ. ಎಷ್ಟೋ ಅಂದ್ಕೊಳ್ತೀವಿ, ಒಂದೂ ಆಗಲ್ಲ. ಆಗದಿದ್ದಾಗ ಆಚಾರ ಮುಂದೆ ಹೇಳ್ತಾರೆ, ಎಷ್ಟೋ ಆಚಾರ ಏನೆಲ್ಲ ಅಂದ್ಕೊಳ್ತೀನಿ ಒಂದೂ ಆಗಲ್ಲ. ಅಲ್ಲ, ಒಂದು ಆಗಲ್ಲ ಅಂತ ಗೊತ್ತಿದ್ರು ಅಂದ್ಕೊಳ್ಳೋದೇನು ಬಿಟ್ಟಿದ್ದೀರಾ? ಅಂದ್ಕೊಳ್ತಾನೇ ಇರ್ತೀರಿ. ನೀವು ಅಂದ್ಕೊಂಡದ್ದಾಗಬೇಕಾದ್ರೆ ಅದು ಭಗವಂತನ ಸಂಕಲ್ಪಕ್ಕೆ ಬರಬೇಕು. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯತಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿದೆ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾರೆ. ಈ ವಿಶ್ವಾಮಿತ್ರರ ಗಾಯತ್ರಿಯ ಮಂತ್ರದ ಒಳಗಣ ಅರ್ಥ ಇದೇ ಇತ್ತು. ಹೀಗಾಗಿ ವಿಶ್ವಾಮಿತ್ರರು ಮನಸ್ಸಿನಲ್ಲಿ ಏನು ಬರುತ್ತೋ ಅದನ್ನು ದೇವರು ಸಂಕಲ್ಪ ಮಾಡಿದ. ಅವರು ನಂಗೆ ಮಂತ್ರ ಹೇಳಬೇಕು ಅಂತ ಇದ್ದಾರೆ, ನಾನು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಹಾಗೆ ಆಗಲಿ ಅಂತ ಅವನು ಅಂದ್ಕೊಂಡಂತ. ಹಾಗಾದ್ರೆ ನೀವು ಅಂದ್ಕೊಂಡದ್ದು ಆಗಬೇಕಾದ್ರೆ ನೀವು ಅಂದ್ಕೊಂಡು ಮಾತ್ರಕ್ಕಾಗಲ್ಲ, ಭಗವಂತನ ಇಚ್ಛೆಗೆ ಬರಬೇಕು. ರಾಮನ ಇಚ್ಛೆಗೆ ಬಂದಿದೆ, ವಿಶ್ವಾಮಿತ್ರರು ಅಂದುಕೊಂಡಂತೆ ಆಗಲಿ. ಅದಕ್ಕೆ ವಿಶ್ವಾಮಿತ್ರರು ಮಂತ್ರ ಹೇಳಿದ್ರು, ರಾಮ ಕೇಳ್ದ. ಆಮೇಲೆ ವಿಶ್ವಾಮಿತ್ರರಿಂದ ಯಾಕೆ ಮಂತ್ರ ದೇವರು ಕೇಳ್ದ? ವಿಶ್ವಾಮಿತ್ರನ ಮಂತ್ರ ಕೇಳಿದ್ದು ಯಾಕೆ ಗೊತ್ತಾ? ಭಗವಂತ ಅಂತಾನೆ, ನೋಡಿ ನನ್ನಷ್ಟು ವಿದ್ಯೆ ಯಾರಿಗಿದೆ? ವಿದ್ಯಾ ಅಂದರೆ ನಾನು, ಸಿದ್ಧಿ ಅಂದರೆ ನಾನು, ಬುದ್ಧಿ ಅಂದರೆ ನಾನು, ಪ್ರಸಿದ್ಧಿ ಅಂದರೆ ನಾನು ಅಂತಂದು ದೇವ್ರು. ಏನು ನಮ್ಗೆ ಹೆಂಗೆ ಬೇರೆ ಬೇರೆ ಅಂತಲೇ ಗೊತ್ತಿಲ್ಲ. ವಿದ್ಯೆ ಅಂದರೆ ಕಲಿಕೆ, ನೀವು ತಿಳಿದದ್ದು. ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ರೀ, ಸಿದ್ಧಿನೇ ಇರಲ್ಲ. ಶುದ್ಧ ಮನಸ್ಸಿನಿಂದ ತಿಳಿದಿದ್ದನ್ನು ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ. ಶುದ್ಧಿ ಇದ್ರೂ ಸಾಲದು, ಬುದ್ಧಿ ಬೇಕು, ಅದನ್ನು ಕೊಡೋದು ನಾನೇ. ಕೆಲವರಿಗೆ ಸಿದ್ಧಿ ವಿದ್ಯೆ ಬುದ್ಧಿ ಎಲ್ಲ ಇರುತ್ತೆ, ಪ್ರಸಿದ್ಧಿಗೆ ಬರಲ್ಲ, ಅದನ್ನು ಕೊಡೋದು ನಾನಂತಾನೆ. ಅಂಥ ಭಗವಂತ ಅಂತಾನೆ, ಇಷ್ಟು ವಿದ್ಯಾ ಪ್ರತಿಪಾದಕನಾಗಿದ್ದರೂ ಕೂಡ ನಾನೇ ಆಚಾರ ಹೇಳುವಾಗ ಮಂತ್ರ ಶ್ರದ್ಧೆಯಿಂದ ಕೇಳ್ತಾ ಇದ್ದೀನಿ ಅಂದರೆ ನೀವು ಕೂಡ ಗುರುಗಳ ಮುಖಾಂತರವಾಗಿಯೇ ನನ್ನ ಜ್ಞಾನವನ್ನು ಪಡಿಬೇಕೇ ವಿನಃ ನೇರ ನನಗೆ ಪುಸ್ತಕ ಬರುತ್ತೆ ಲ್ಯಾಂಗ್ವೇಜ್ ಗೊತ್ತಿದೆ ಅಂದರೆ ನಿಮಗೆ ನಾನು ಬರೋಲ್ಲ. ಏನು ಗೊತ್ತಾ, ಬುಕ್ಕಿಶ್ ನಾಲೆಡ್ಜ್ ಬರ್ಬೋದು, ಅಕ್ಷರವನ್ನು ಗುರುಗಳ ಬಳಿಯಲ್ಲಿ ಅಕ್ಕರೆಯಿಂದ ಕೇಳಿದಾಗ ಮಾತ್ರ ವರ್ಣ ಪ್ರತಿಪಾದ್ಯ ಶಬ್ದ ಪ್ರತಿಪಾದ್ಯವಾದ ಭಗವಂತನ ರೂಪ ಬಿಂಬರೂಪಿಯಾಗಿ ಕಾಣಿಸ್ಕೊಳ್ಳುತ್ತೆ. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನವಾಗಿ ಕನ್ವರ್ಟ್ ಆಗಬೇಕಾದ್ರೆ ರಾಯರು ಗುರುಗಳ ಅನುಗ್ರಹ ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಜಗತ್ತಿನ ಎಲ್ಲರನ್ನೂ ಗುಲಾಮರನ್ನಾಗಿ ಮಾಡಿಕೊಂಡ ನಾನೇ ವಿಶ್ವಾಮಿತ್ರರ ಮುಂದೆ ಗುಲಾಮನಂತೆ ಕೂತು ವಿದ್ಯೆಯನ್ನು ಅಧ್ಯಯನ ಮಾಡಿದ್ದೇನೆ ಅಂದಮೇಲೆ ನೀವೆಲ್ಲ ಏನು ಲೆಕ್ಕ ಮಾಡಿದ್ರೆ ಉಂಟು, ಇಲ್ಲದೆ ಇದ್ರಿಲ್ಲ. ತೋರಿಸ್ಲಿಕ್ಕೆ ರಾಮಚಂದ್ರ ದೇವರು ಹಾಗೆ ಮಾಡಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಆಮೇಲೆ ಆ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡಿದ್ರಂತ. ಯಾಕೆ ದೂರದಲ್ಲಿ ಹೇಳಿದ್ರೆ ಕೇಳ್ತಿರಲಿಲ್ಲ. ಉಪದೇಶ ಅಂದರೆ ಜೋರು ಮಾಡಬಾರ್ದು. ಉಪದೇಶ ಕಿವಿಲೇ. ಬ್ರಹ್ಮೋಪದೇಶ ಮಾಡುವಾಗ ಮೈಕ್ ಇಟ್ಕೊಂಡಾರು ಗಾಯತ್ರಿ ಮಂತ್ರ ಹೇಳ್ಕೊಡ್ತಾರಾ? ಅಪ್ಪ ಮಗನ ಕಿವಿಯಲ್ಲಿ ಮಾತ್ರ, ಗುರುಗಳು ಕಿವಿಯಲ್ಲಿ ಮಾತ್ರ ಉಪದೇಶ.
ಕಿವಿಯಲ್ಲಿ ವಿಶ್ವಾಮಿತ್ರರು ಉಪದೇಶ ಮಾಡಿದ್ರಂತ. ಯಾಕೆ ದೇವರು ಯಾಕೆ ಕಿವಿಯಲ್ಲಿ ಮಾಡಿಸ್ಕೊಂಡ? ದೇವರನ್ನಂತೆ ಆ ವರ್ಣಾಭಿಮಾನಿ ದೇವತೆಗಳು ನನ್ನ ಕಿವಿ ಒಳಗೆ ಹೋಗಿ ಅವ್ರಿಗೊಂದು ವಿಶೇಷ ಬಲ ಬರಲಿ ಅಂತ ಕಿವಿ ಒಳಗೆ ಆ ದೇವತೆಗಳನ್ನು ಕರೆಸ್ಕೊಂಡಂತೆ. ಆ ವಿಶ್ವಾಮಿತ್ರ ಕಡೆಯಿಂದ ಯಾಕೆ ಕೇಳಿದ? ಎಷ್ಟೋ ಜನ ಗ್ರಹಣ ಬಂದಾಗ ವಾಯುಸ್ತುತಿ ಪಾರಾಯಣ ಮಾಡ್ತಾರೆ, ಜೋರು ರಾಯರ ಮುಂದೆ ಕೂತು ಪಾರಾಯಣ ಮಾಡ್ತಾರೆ. ರಾಯರಿಗೆ ಕಿವಿ ಕೇಳಿಸಲ್ಲ ಅಂತ ಪಾರಾಯಣ ಮಾಡಿದ್ದಲ್ಲ, ತಾವು ಕಲಿತ ಮಂತ್ರಕ್ಕೆ ಶಕ್ತಿ ತುಂಬಲಿ ಅಂತ ದೊಡ್ಡವರ ಮುಂದೆ ಪರ್ವಕಾಲದಲ್ಲಿ ಹೇಳುವಂತೆ. ಹಾಗೆ ರಾಮನ ಜೊತೆ ನಡೆದದ್ದೇ ಪರ್ವಕಾಲ, ರಾಮ ಎದುರಿಗಿರದೇ ದೊಡ್ಡ ಪರ್ವಕಾಲ. ತಾವು ಕಲಿತ ಮಂತ್ರ ಅದು ಸಿದ್ಧಿ ಶುದ್ಧಿ ಆಗಲಿ ಅಂತ ಹೇಳಿ ವಿಶ್ವಾಮಿತ್ರರು ಹೀಗೆಲ್ಲ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ವಿಶ್ವಾಮಿತ್ರರು ಮಂತ್ರವನ್ನು ಕೊಟ್ಟರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ತಾಟಕಾಂ ಘಾತುಕೋಸ್ತ್ರಂ, ತಾಟಕೆಯನ್ನು ಸಂಹಾರ ಮಾಡಿದ್ರು. ಆಮೇಲೆ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವ ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ಈ ಕಥೆ ಒಳಗೆ ರಾಯರು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಅದು ತಾತ್ಪರ್ಯ ನಿರ್ಣಯ ಸಂಗ್ರಹ ರಾಮಾಯಣ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳುವಾಗ ಬ್ರಹ್ಮಾದಿ ಅಸ್ತ್ರವನ್ನು ವಿಶ್ವಾಮಿತ್ರರಿಂದ ಉಪದೇಶವನ್ನು ಸ್ವೀಕಾರ ಮಾಡಿ ಆಮೇಲೆ ರಾಮಚಂದ್ರ ದೇವರು ತಾಟಕೆಯನ್ನು ಸಂಹಾರ ಮಾಡಿದ್ರು. ಕಥೆಯನ್ನು ಹೀಗೆ ಹೇಳ್ತಾರೆ. ಆದರೆ ರಾಯರು ಕಥೆ ಹೇಳುವಾಗ ಸ್ವಲ್ಪ ಉಲ್ಟಾ ಪಲ್ಟಾ ಮಾಡಿ ಹೇಳ್ತಾರೆ. ತಾಟಕೆಯನ್ನು ಸಂಹಾರ ಮಾಡಿ ಆಮೇಲೆ ಬ್ರಹ್ಮಾದಿ ಅಸ್ತ್ರವನ್ನು ಪಡೆದ ಅಂತ. ನಮ್ಗೆ ಈ ಕಥೆ ಕೇಳುವಾಗ ಎಲ್ಲೋ ರಾಯರು ಬರೆಯೋ ಅರ್ಜೆಂಟಲ್ಲಿ ಪೂರ್ವಾಪರಿಕಾರ ಮಾಡಿಬಿಟ್ರು ಅಂತ ನಾವು ಅಂದ್ಕೊಳ್ತೀವಿ. ನಮಗೆ ಅರ್ಜೆಂಟೇ ವಿನ ರಾಯರಿಗೆ ಯಾವ ವಿಷಯದಲ್ಲಿ ಅರ್ಜೆಂಟ್ ಇದ್ದರೂ ಕೂಡ ದೇವರ ವಿಷಯದಲ್ಲಿ ಅರ್ಜೆಂಟೇ ಇಲ್ಲ. ನಮಗೆ ಬೇರೆ ಯಾವ ವಿಷಯದಲ್ಲೂ ಅರ್ಜೆಂಟ್ ಇಲ್ಲ, ದೇವರ ವಿಷಯದಲ್ಲಿ ಭಾರಿ ಅರ್ಜೆಂಟ್. ಪಾರಾಯಣ ಮಾಡೋದಲ್ಲ, ಮುಗಿಸ್ಬಿಡೋದು. ಪ್ರವಚನ ಮಾಡೋದಲ್ಲ, ಮುಗಿಸ್ಬಿಡೋದು. ದೇವ್ರ ಪೂಜೆ ಮಾಡೋದಲ್ಲ, ಮುಗಿಸ್ಬಿಡೋದು ಅಲ್ವಾ. ನಮಗೆ ಮುಗಿಸೋದ್ರೊಳಗೆ ಪರ್ಯಾಯ, ನಮಗೆ ಮಾಡೋದ್ರಲ್ಲ. ರಾಯರಿಗೆ ಗ್ರಂಥ ಮುಗಿಸೋದಲ್ಲ, ಬರೆಯೋದು. ಅದಕ್ಕೆ ರಾಯರ ಗ್ರಂಥದಲ್ಲಿ ಹುಡುಕಿ ನೋಡಿದರೂ ಇದುವರೆಗೆ ಯಾರಿಗೆ ಒಂದು ಮಿಸ್ಟೇಕ್ ಸಿಕ್ಕಿಲ್ಲ. ಎಂಥ ಅದ್ಭುತ ಸ್ವಾಮಿ ನಿಮ್ಮ ಗ್ರಂಥ. ಚಿತ್ತೇನ ಅಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿದತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನಲಿಕತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧಃ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಮಂತ್ರಾಲಯ ಪ್ರಭುಗಳೇ, ನಿಮ್ಮ ಗ್ರಂಥ ರಚನಾ ಭಗವಂತ ಗ್ರಂಥ ಪ್ರತಿಪಾದ್ಯ, ಅವನು ಹೇಗೆ ನಿರ್ದುಷ್ಟನೋ ನಿಮ್ಮ ಗ್ರಂಥಗಳು ಹಾಗೆ. ಏನು ಅವರು ಬರೆದದ್ದು ಅಳಿಸ್ತಾ ಇರಲಿಲ್ಲ ಅಂದರೆ ತಪ್ಪಿದ್ರೂ ಹಾಗೆ ಬಿಟ್ಬಿಡೋರು, ಹಿಂಗೆ ತಿಳ್ಕೊಂಬಿಟ್ಟಿರ. ಅವ್ರು ತಪ್ಪೇ ಬರೀತಿರ್ಲಿಲ್ಲಂತೆ. ಯಾಕೆಂದರೆ ಆಚಾರ್ಯರ ಒಂದು ವಾಕ್ಯವನ್ನು ನೋಡುವಾಗ ವ್ಯಾಖ್ಯಾನ ಮಾಡುವ ಪ್ರಸಂಗದಲ್ಲಿ ಅವರ ತಲೆಯಲ್ಲಿ ತಪ್ಪು ಅರ್ಥಗಳು ಬರ್ತಾನೇ ಇರಲಿಲ್ಲಂತೆ. ರಾಯರು ಸ್ವಲ್ಪ ನಮ್ಮ ಥರನೇ. ಏನಂದರೆ ನಮಗೆ ಒಳ್ಳೆಯ ಅರ್ಥ ಬರೋದೇ ಇಲ್ವಲ್ಲ, ಅವರಿಗೆ ಕೆಟ್ಟ ಅರ್ಥ ಬರ್ತಾ ಇರಲಿಲ್ಲ. ಅವ್ರಿಗೆ ಇಷ್ಟೇ ವ್ಯತ್ಯಾಸ. ನಾವು ಯಾವುದೇ ಶ್ಲೋಕ ತೊಗೊಂಡ್ರು ತಪ್ಪು ಅರ್ಥವೇ ನಮಗೆ ಬರುತ್ತೆ. ಅವರು ತಲೆ ಒಳಗೆ ಅಯುಕ್ತವಾದ ಅರ್ಥದ ಕಲ್ಪನೆ ಎಂದೂ ಇಲ್ಲ. ಯಾವುದಕ್ಕೂ ಕಷ್ಟಪಟ್ಟು ಅರ್ಥ ಬರೆಯುವಂತಿಲ್ಲ. ತಮಗಿಂತೂ ಪ್ರಾಚೀನರು ಬರೆದದ್ದನ್ನು ಅಲ್ಲಗಳೆಯುವಂತಿಲ್ಲ. ಅವ್ರ ಜೊತೆ ವಾದ ಮಾಡುವಂಥದ್ದಿಲ್ಲ. ಹೇಳಿದ್ದನ್ನು ಮತ್ತೆ ಹೇಳುವಂಥದ್ದಲ್ಲ. ಇಂಥ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ ರಾಯರು ಆಚಾರ್ಯರ ತಾತ್ಪರ್ಯವನ್ನು ತಿಳಿಯದೆ ತಲೆಯಲ್ಲಿ ಇಟ್ಟುಕೊಳ್ಳದೆ ಇದು ಪೂರ್ವಾಪರಿಕಾರ ಮಾಡಿದ್ರು ಅಂತ ತಿಳ್ಕೊಳ್ಬಾರ್ದು. ಹಾಗಾದರೆ ಸಂಗ್ರಹ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಾಗಲೂ ಅವರು ನಂತರದಲ್ಲೇ ಹೇಳಿದ್ದ. ಇದೆರಡನ್ನು ಕೂಡಿಸ್ಲಿಕ್ಕೆ ರಾಯರು ಹೇಳ್ತಾರೆ. ಇದರ ತಾತ್ಪರ್ಯ ಭಗವಂತ ರಾಮ ತಾಟಕೆಯನ್ನು ಸಂಹಾರ ಮಾಡಲಿಕ್ಕೆ ಯಾವ ಅಸ್ತ್ರವೂ ಅವನಿಗೆ ಬೇಡ, ಯಾವ ಶಸ್ತ್ರವೂ ಬೇಡ. ಮತ್ತು ಹೇಗೆ ಮಾಡ್ದ? ಅಲ್ಲ, ಹೇಗೆ ಮಾಡ್ದ ಅಂತ ಕೇಳ್ತಿರಲ್ಲ. ದೇವರು ಸೃಷ್ಟಿ ಹೇಗೆ ಮಾಡ್ತಾನೋ ಸಂಹಾರವನ್ನು ಹಾಗೆ ಮಾಡ್ತಾನೆ. ಲೀಲಾ ಮಾತ್ರಂ ಪ್ರಭೋ ಸೃಷ್ಟಿ. ಎಲ್ಲರ ಸೃಷ್ಟಿಗೆ ಕಾರಣ ಭಗವಂತನ ಇಚ್ಛೆ, ಎಲ್ಲರ ಸಾವಿಗೂ ಕಾರಣ ಭಗವಂತನ ಇಚ್ಛಾ ಮಾತ್ರದಿಂದಲೇ ಭಗವಂತ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷವನ್ನು ಮಾಡುವ ಆ ಭಗವಂತನೇ ರಾಮ ಅಂತ ತೋರಿಸ್ಲಿಕ್ಕೆ ರಾಮ ಅಸಹಾಯ ಶೂರ. ಅವನಿಗೆ ಶಸ್ತ್ರದ ಬಲ ಶಾಸ್ತ್ರದ ಬಲ ಯಾವುದೂ ಬೇಕಿಲ್ಲ ಅಂತ ತೋರಿಸ್ಲಿಕ್ಕೆ ಮೊದಲು ತಾಟಕೆಯನ್ನು ಸಂಹಾರ ಮಾಡಿ ಆಮೇಲೆ ಇವರನ್ನು ಆ ಅಸ್ತ್ರವನ್ನು ಪಡೆದ್ರು ಅನ್ನುವ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ನಮಗೆ ಆಶ್ಚರ್ಯ ಅಂದರೆ ಈ ತಾಟಕೆ ಎಂಥವಳು ಅಂತ ಕೂಡ ಹೇಳ್ತಾರೆ. ಸುಕೇತು ಅಂತ ಒಬ್ಬ ಯಕ್ಷ, ಅವನ ಮಗಳಾಗಿ ಹುಟ್ಟಿದವಳು. ಆ ಹುಟ್ಟುವಾಗಲೇ ಅವಳಿಗೆ 10,000 ಆನೆ ಬಲ ಇತ್ತಂತೆ. 10,000 ಆನೆ ಬಲದ ಹೆಂಗಸು ಅಂದರೆ ಎಂಥವಳು ಇರಬೇಡ. ಮತ್ತು ಅವಳ ಬಗ್ಗೆ ಎಲ್ಲ ತುಂಬ ವಿಶಿಷ್ಟವಾದ ಅನೇಕ ಕಥೆಗಳ ಸಂಗ್ರಹ ಆ ವಾಕ್ಯದಲ್ಲಿ ತೋರಿಸ್ತಾ ಇದ್ದಾರೆ. ವಿಶ್ವಾಮಿತ್ರರಿಂದ ಪ್ರೇರಿತನಾದಂತಹ ಭಗವಂತ ತಾಟಕೆಯನ್ನು ಕೊಂದ. ನಮಗಿಲ್ಲೊಂದು ಕತೆ, ತಾಟಕೆ ಹೆಣ್ಣು ಲೇಡೀಸ್ ಮೇಲೆ ಕೈ ಮಾಡ್ಬೋದಾ? ಕೃಷ್ಣ ನಿಜವಾಗಿಯೂ ನೋಡಿದ್ರೆ ದೇವರು ಯಾರಿಗೂ ಶಿಕ್ಷೆ ಮಾಡೋಲ್ಲ, ಯಾರಿಂದ ಭಯವೂ ಇಲ್ಲ.
ರಾಮನಿಗೆ ತಾಟಕೆಯಿಂದ ಭಯ ಇತ್ತು ಅದಕ್ಕೆ ಸಂಹಾರ ಮಾಡ್ದ ಅಂತೇಳಿ ತಿಳ್ಕೊಂಡ್ಬಿಟ್ಟಿರ. ಇಲ್ಲ, ಭಕ್ತರಿಗೆ ಅಯೋಗ್ಯರಿಂದ ಭಯ ಉಂಟಾದಾಗ, ಭಕ್ತರು ಪ್ರಾರ್ಥನೆ ಮಾಡಿದಾಗ, ಭಕ್ತರಿಗಾಗಿ ಭಗವಂತ ದುಷ್ಟರನ್ನು ನಿಗ್ರಹ ಮಾಡ್ತಾನೆ ವಿನ ತನ್ನ ಸ್ವಾರ್ಥಕ್ಕಾಗಿ ದುಷ್ಟ ನಿಗ್ರಹ ಮಾಡೋಲ್ಲ. ದುಷ್ಟರಿಂದ ಭಯ ಇಲ್ಲ, ಶಿಷ್ಟರಿಂದ ಪ್ರಯೋಜನ ಇಲ್ಲ. ಶಿಷ್ಟರಿಂದ ಪ್ರಯೋಜನ ಇಲ್ಲ, ದುಷ್ಟರಿಂದ ಭಯ ಇಲ್ಲ. ದುಷ್ಟರ ಶಿಕ್ಷೆ ಶಿಷ್ಟರ ಉದ್ಧಾರಕ್ಕಾಗಿ ಅಂತ ತಿಳಿಸುವ ಸಲುವಾಗಿ ಯಜ್ಞಗಳಿಗೆ ತೊಂದರೆ ಕೊಡ್ತಾ ಇದ್ದಾಳಾದ ಕಾರಣ ಅವಳನ್ನು ಸಂಹಾರ ಮಾಡ್ತಾ ಇದ್ದಾರೆ. ತಾಟಕೆಯನ್ನು ಸಂಹಾರ ಮಾಡಿ ಬ್ರಹ್ಮಾದಿ ಅಸ್ತ್ರವನ್ನು ಸ್ವೀಕಾರ ಮಾಡಿದ ರಾಮಚಂದ್ರ ದೇವರು ನಿಶಿಚರ ನಿಕರಂ, ಅನೇಕ ಸಮೂಹೋದೋಪಾದಿಯಲ್ಲಿ ಬಂದಿರತಕ್ಕಂತಹ ಆ ದೈತ್ಯರನ್ನು, ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡುವ ಎಲ್ಲ ದೈತ್ಯರನ್ನು ತಾನು ಸಂಹಾರ ಮಾಡಿದ್ದಾನೆ ರಾಮ. ಈ ಕಥೆ ಒಳಗೆ ನಮಗೊಂದು ಕಥೆ ಇದೆ. ನೀವು ಪಾರಾಯಣ ಮಾಡಿ, ಕರ್ಮವನ್ನು ಮಾಡಿ. ಪಾರಾಯಣ ಅಂದರೆ ದೇವರ ಸ್ಮರಣೆ ಮಾಡ್ತಾ ಕರ್ಮ ಮಾಡಿ, ಕರ್ಮಕ್ಕೆ ಉಂಟಾಗಬಹುದಾದ ವಿಘ್ನಗಳಿಂದ ಭಗವಂತ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ. ಸಣ್ಣ ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ. ಗಾಯತ್ರಿ ಅಂತ ಕೂತ್ಕೊಳ್ತೀರಿ, ದೇವರ ಪ್ರೇಯರ್ ಅಂತ ತಿಳಿದು ಕೂತ್ಕೊಳ್ಳಿ, ಫೋನೇ ಬರಲ್ಲ. ನೀವು ಕಣ್ಮುಚ್ಚಿ ಗಾಯತ್ರಿ ಕೂತ್ಕೊಳ್ಳಿ, ಒಂದು ಮಣ ಫೋನು, ಗಾಯತ್ರಿ ಬಿಟ್ಟು ಹಾಗೆ ಫೋನ್ ಮಾಡುವಂಥ ಪ್ರಸಂಗ ಬರುತ್ತೆ. ನಿಮಗೆ ಗಾಯತ್ರಿ ಕೂತಾಗ, ದೇವರ ಪೂಜೆ ಕೂತಾಗ ಒಂದು ಫೋನ್ ಬರಬಾರ್ದು ಅಂತ ಆಸೆ ಇದ್ದರೆ, ವಿಘ್ನ ಬರಬಾರ್ದು ಅಂತ ಆಸೆ ಇದ್ದರೆ, ಭಗವಂತನ ಆರಾಧನೆ ಅಂಥೇಳಿ ಭಗವಂತನ ನೆನಪಿನೊಂದಿಗೆ ಇದು ಯಜ್ಞ ಅನ್ನುವ ಅನುಸಂಧಾನದಿಂದ ಕೂಡಿ ಬರುವ ವಿಘ್ನವನ್ನೇ ದುರಿತಗಳಟ್ಟುವನು ದೂರದಲ್ಲಿ. ಯಾವ ವಿಘ್ನ ಬಾರದ ಹಾಗೆ ಭಗವಂತ ರಾಮ ರಕ್ಷಣೆ ಮಾಡ್ತಾನೆ. ನಿಮ್ಮ ಎಲ್ಲ ಕರ್ಮಗಳು ಆರಾಮಾಗುವ ಹಾಗೆ ರಾಮ ಮಾಡ್ತಾನೆ. ಅಂತಹ ರಾಮ ಯಜ್ಞ ಪಾಲಕನಾಗಿದ್ದಾನೆ. ಯಜ್ಞ ಪಾಲಕ ಅಂದರೆ ಕರ್ಮಾಖ್ಯ ಯಜ್ಞವನ್ನು ರಕ್ಷಣೆ ಮಾಡುವ ರಾಮನಾಗಿದ್ದಾನೆ. ಆ ಯಜ್ಞವನ್ನು ರಕ್ಷಣೆ ಮಾಡಿದ ರಾಮನಿಗೇನು ಕೊಡಬೇಕು? ಏನು ಕೊಡ್ತೀರಿ? ನೀವೇನು ಕೊಡ್ತೀರಪ್ಪ? ನಿಮಗೆ ಏನು ಕೊಡೋ, ದೇವರಿಗೆ ಯಾರಿಗಾರು ಕೊಡೋ ಯೋಗ್ಯತೆ ಇದೆಯಾ? ಏನು ಕೊಡಲಿಕ್ಕಾಗಲ್ಲ. ಅವನಿಗೇನು ಕೊಡಬೇಕು? ಅವನದು ಏನಿದೆಯೋ ಅದು ಅವನಿಗೆ ಕೊಡಬೇಕಂತ. ನಮ್ಮದು ಕೊಡೋದಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅವನದು ಯಾವುದು ಲಕ್ಷ್ಮಿ, ಅದು ಅವನಿಗೆ ಕೊಡಬೇಕು. ಅದನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಆ ಕಾಲಕ್ಕೆ ಮಿಥಿಲಾ ನಗರದಲ್ಲಿ ಆ ಜನಕ ಮಹಾರಾಜ ತನ್ನ ಮಗಳಾಗಿರ್ತಕ್ಕಂಥ ಜಾನಕಿಯನ್ನು ವಿವಾಹ ಸ್ವಯಂವರ ಘೋಷಣೆ ಮಾಡಿದ್ದಾನೆ. ಇವರು ಕಿವಿಗೆ ಬಿದ್ದಿದೆ. ವಿಶ್ವಾಮಿತ್ರರು ಇದು ಒಳ್ಳೆಯ ವರ, ಈ ಒಳ್ಳೆಯ ವರನಿಗೆ ಆ ಒಳ್ಳೆಯ ಕನ್ಯೆಯನ್ನು ಯೋಜನೆ ಮಾಡಬೇಕು. ಇದರರ್ಥ ಇಷ್ಟೇ, ಜೀವನದಲ್ಲಿ ಸಂಪಾದನೆ ಮಾಡಿದ ಸಂಪತ್ತನ್ನು ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಕಿವಿಗೆ ಶಬ್ದ ಬಿತ್ತು. ಇವ್ರದ್ದೇನು ಮಗಳಲ್ಲ, ವಿಶ್ವಾಮಿತ್ರರ ಕಿವಿಗೆ ಶಬ್ದ ಬಿತ್ತು. ಈ ಶಬ್ದವನ್ನು ಎಲ್ಲಿ ಸಮನ್ವಯ ಮಾಡಿದ್ರು? ರಾಮದೇವರಿಗೆ ಸಮನ್ವಯ ಮಾಡಿದ್ರು. ಏನು ಶಬ್ದ ಬಿತ್ತು? ಜಾನಕಿ ವಿವಾಹ ಅಂತ ಶಬ್ದ ಬಿತ್ತು. ಹಾಗಾದ್ರೆ ಎಲ್ಲ ಶಬ್ದಗಳು ಭಗವಂತನ ಹೇಳುತ್ತೆ. ಶಬ್ದ ಇದು ಲಕ್ಷ್ಮಿ, ಶ್ರುತಿ ತತಿಗಳಿಗಭಿಮಾನಿ ಲಕ್ಷ್ಮಿ, ಸಕಲ ವಾಂಗ್ಮನಸ ದೇವತಾ ಲಕ್ಷ್ಮಿ. ಇದ್ರ ತಾತ್ಪರ್ಯ ಇಷ್ಟೇ, ಯಾರು ಗಾಯತ್ರಿ ಮಂತ್ರವನ್ನು ಚಿಂತನೆ ಮಾಡಿ ಸಾಧನೆಯ ಮಾರ್ಗದಲ್ಲಿ ಹೊರಟಿರ್ತಾರೆ ಅವರಿಗೆ ಕಿವಿಗೆ ಬೀಳೋ ಎಲ್ಲ ಶಬ್ದವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಿರ್ತಾರೆ. ಇವ್ರ ಕಿವಿಗೆ ಏನು ಶಬ್ದ ಬಿತ್ತು? ಜಾನಕಿ ಮದುವೆ. ಹಾಗಾದ್ರೆ ಜಾನಕಿ ಮದುವೆ, ಜಾನಕಿಗೆ ಜಾನಿಯಾಗಿ ಯಾರಾಗಬೇಕು? ರಾಮ ಆಗಬೇಕು. ಹಾಗೆ ವಿಚಾರ ಮಾಡಿ ರಾಮನ್ ಕರ್ಕೊಂಡು ಹೊರಟಿದ್ದಾರೆ. ದಾರಿಯಲ್ಲಿ ತುಂಬ ಒಳ್ಳೆಯ ಕತೆ. ನನಗೂ ಟೈಮಿಲ್ಲ, ಟೈಮು ಆಯಿತು, ಎಲ್ಲ ಸರಿಯೇ. ಆದರೆ ಅಹಲ್ಯ ಶಾಪವನ್ನು ವಿಮೋಚನೆ ಮಾಡಿದ್ರಂತೆ. ಯಾಕೆ ಮಾಡಿದ್ರು? ಸುಮ್ಮನೆ ಅರ್ಜೆಂಟ್ ಮದುವೆಗೆ ಹೋಗೋರು ಸೀದಾ ಮದುವೆಗೆ ಹೋಗ್ಕೋಬೇಡ. ನಾವು ಇಲ್ಲಿಗೆ ಬರುವಾಗ ನಾನಾ ಸ್ಟಾಪ್ ಬಸ್ ಬೇಡ ಅಂತೀವಿ, ನಾನ್ ಸ್ಟಾಪ್ ಬಸ್ ಬೇಕಂತೀವಿ. ಹಾಗಾದ್ರೆ ವಿಶ್ವಾಮಿತ್ರರು ನಾನ್ ಸ್ಟಾಪ್ ಮಿಥಿಲಾ ಪಟ್ಟಣಕ್ಕೆ ಕರ್ಕೊಂಡು ಹೋಗೋದು ಬಿಟ್ಟು ದಾರಿಯಲ್ಲಿ ಸಿಕ್ಕೋ ಆಶ್ರಮಗಳು, ಕಲ್ಲು ಮರ ಬಂಡೆ ಎಲ್ಲ ಯಾಕೆ ಹಿಸ್ಟ್ರಿ ಹೇಳ್ತಾ ಹೋದರು? ಕತೆ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಗೋಳು, ನಿಮ್ಮ ಕಷ್ಟ, ನಿಮ್ಮ ಕಾರ್ಪಣ್ಯ, ನಿಮ್ಮ ಪ್ರಾಬ್ಲಮ್ಮು ಯಾರ್ಯಾರ ಮುಂದೆ ಹೇಳಬೇಡಿ. ನಿಮ್ಮ ಪ್ರಾಬ್ಲಮ್ ಯಾರ ಮುಂದೆ ಹೇಳಿದ್ರು ಕೂಡ ನಿಮಗಿಂತ ದೊಡ್ಡ ಪ್ರಾಬ್ಲಮ್ ಅವ್ರಿಗೆ ನಿಮಗೆ ಹೇಳ್ತಾರೆ ಅವರು. ಅಯ್ಯೋ ನಿಮ್ಮ ಸೊಸೆ ಎಷ್ಟೋ ಪರವಾಗಿಲ್ಲ ರೀ, ಸ್ಟೀಲ್ ತಟ್ಟೆಲ್ಲಿ ತಿಂತಾಳೆ, ನಮ್ಮ ಸೊಸೆ ನಿಮಗಿಂತೂ ಅವಳು ತಪ್ಪಲೆಲ್ಲೇ ತಿಂದುಬಿಡ್ತಾಳೆ ಗೊತ್ತಾ ಅಂತ. ಅಂದರೆ ನಿಮ್ಮ ಪ್ರಾಬ್ಲಮ್ ಹೇಳಿ ಸೊಲ್ಯೂಷನ್ ಏನು ಸಿಗಲಿಲ್ಲ. ಹಾಗಾದ್ರೆ ನಿಮ್ಮ ಪ್ರಾಬ್ಲಮ್ ಏನಾದರೂ ಹೇಳೋದಿದ್ರೆ, ನಿಮ್ಮ ತೊಂದರೆ ಏನಾದರೂ ಹೇಳೋದಿದ್ರೆ ದೇವರ ಮುಂದೆನೇ ಹೇಳಿ ಅಂತ ತೋರಿಸ್ಲಿಕ್ಕೆ ವಿಶ್ವಾಮಿತ್ರರಿಗೆ ತೊಂದರೆನೇ ಇಲ್ಲ. ಯಾಕೆಂದರೆ ಅವರು ವಿಶ್ವಾಮಿತ್ರರು ಜಗತ್ತಿಗೆ ಮಿತ್ರರು, ಅವ್ರಿಗೇನು ತೊಂದರೆ ಅಲ್ವಾ? ಹಾಗಾದ್ರೆ ಬೇರೆಯವ್ರ ತೊಂದರೆನ ತಮ್ಮ ತೊಂದರೆ ಅಂದ್ಕೊಂಡು ದೇವರ ಮುಂದೆ ಹೇಳ್ತಾ ಇದ್ದಾರೆ. ಬೇರೆ ಯಾರು? ವಿಶ್ವಾಮಿತ್ರರ ಥರ ಇನ್ನೊಬ್ಬರು ಗೌತಮರು. ಅವ್ರ ಹೆಂಡತಿ ಯಾರು? ಅಹಲ್ಯೆ. ಪಾಪ ಅವಳು ಏನೂ ತಪ್ಪು ಮಾಡಿಲ್ಲಂತ್ರಿ. ಈ ಕಥೆ ಒಳಗಂತೂ ತುಂಬ ಕಥೆ ಇರ್ತಕ್ಕಂಥದ್ದು. ಅಹಲ್ಯ ಶಾಪ ವಿಮೋಚನ. ಅಹಲ್ಯ ಶಾಪವನ್ನು ನಿಜವಾಗಿ ಯೋಚನೆ ಮಾಡಿ, ದೇವರು ನಿಜವಾಗಿ ಅವಳು ತಪ್ಪು ಮಾಡಿದರೆ ವಿಮೋಚನೆ ಮಾಡ್ತಾನೇ ಇರಲಿಲ್ಲ. ಅವಳು ತಪ್ಪು ಮಾಡಿಲ್ಲ, ಆದರೂ ಪಾಪ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾಳೆ. ಕಾರುಣ್ಯದಿಂದ ಭಗವಂತ ಅಹಲ್ಯೆಗೆ ತನ್ನ ಪಾದವನ್ನು ಸ್ಪರ್ಶ ಮಾಡಿದ್ದಾನೆ. ಅಹಲ್ಯೆ ಹೆಣ್ಣಾದ್ಲು. ಈ ಕಥೆ ಎಲ್ಲ ನಾವು ಕೇಳ್ತೀವಿ. ಅದೇನೆಂದರೆ ಇಂದ್ರದೇವರು ಬಲಾತ್ಕಾರ ಮಾಡಿದ್ದಾರೆ.
ಇವಳು ಬೇಕು ತನಗೆ ಬಯಕೆಯಿಂದ ಪಡೆದದ್ದಲ್ಲ. ನಮ್ಮ ಆಚಾರ್ಯರು ಕೂಡ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಆ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡೋದು ಗೊತ್ತಿದ್ರೆ ಮಾತ್ರ ಮಾಡಬೇಕು, ಇಲ್ಲೇ ದೊಡ್ಡವರಿಂದ ಕೇಳಿ ಮಾಡಬೇಕು. ಈ ಅಹಲ್ಯಗೂ ಭಾಳ ಆಸೆ ಇತ್ತು, ಇಂದ್ರದೇವರು ಬಂದರು ಸಂಸರ್ಗ ಮಾಡಿದ್ರು, ಹೀಗೆಲ್ಲ ತಪ್ಪು ತಿಳ್ಕೊಳ್ಬಾರ್ದು. ಇಂದ್ರದೇವರು ಮಾಡಿದ ಬಲಾತ್ಕಾರದಿಂದ ಕೆಟ್ಟದ್ದೇ ವಿನಃ ಬಯಸಿ ಕೆಟ್ಟದ್ದಲ್ಲ. ಇದನ್ನು ಸರಿಯಾಗಿ ತಿಳಿದವ ರಾಮ. ಮತ್ತು ಹಾಗಾದ್ರೆ ಇಂದ್ರದೇವರು ತಪ್ಪು ಮಾಡ್ಬೋದಾ? ಆ ಇಂದ್ರದೇವ್ರಿಗೂ ತಪ್ಪಿಲ್ಲಂತ. ಯಾಕೆ ತಪ್ಪಿಲ್ಲ? ಅದು ದೇವತಾ ಕಾರ್ಯ. ಅದೇನು ದೇವತಾ ಕಾರ್ಯ? ಅದು ಭಗವಂತಂದು ಒಂದು ನೇಮ, ಏದಮಾನದ್ವಿಟ್ ಅಂತ. ಯಾರಿಗೂ ಸಾಧನೆಗಿಂತ ಹೆಚ್ಚು ಪುಣ್ಯ ಆಗಲಿಕ್ಕೆ ಭಗವಂತ ಬಿಡೋಲ್ಲ. ಹಾಗೆ ಹೆಚ್ಚಾದರೆ ಅದನ್ನು ಡೌನ್ ಮಾಡಿ ಹಾಕ್ಬಿಡ್ತಾನೆ ಭಗವಂತ. ಈ ಗೌತಮರದು ಪುಣ್ಯ ಜಾಸ್ತಿ ಆಯಿತು, ಅದರಿಂದ ಕೆಟ್ಟ ಬಯಕೆ ಬಂತು. ಏನು ಕೆಟ್ಟ ಬಯಕೆ? ನಾನು ವಸಿಷ್ಠರಿಗೆ ಸಮ ಆಗಬೇಕು, ಅದಕ್ಕೆ ಎಷ್ಟು ಬೇಕೋ ಎಕ್ಸೆಸ್ ಪುಣ್ಯ ಮಾಡಿದ್ದಾರೆ, ಅದು ಡೌನ್ ಮಾಡಬೇಕು. ಡೌನ್ ಮಾಡಬೇಕಾದ್ರೆ ಗೌತಮರಿಗಿಂತೂ ಉತ್ತಮರಾದವರಿಗೆ ಶಾಪ ಕೊಡಿಸ್ಬೇಕು. ಸುಮ್ಮನೆ ಶಾಪ ಗೌತಮರು ಕೊಡಲ್ಲ, ಸರಿಯಾಗಿ ಏನಾರು ಮಾಡಬೇಕು. ಅದಕ್ಕೆ ಇಂದ್ರದೇವರು ಏನು ಮಾಡಿದ್ದಾರೆ? ಗೌತಮರಂತ ವೇಷ ಹಾಕಿಕೊಂಡು ಬಂದು ಅಹಲ್ಯ ಸಂಘ ಮಾಡಿದ ಸಂದರ್ಭದಲ್ಲಿ ನೋಡಿ, ಯದ್ಯಪಿ ಇಂದ್ರದೇವರೇನಾರು ತಪ್ಪು ಮಾಡಿದರೆ, ಅವರು ಮನಸ್ಸು ಮಾಡಿದರೆ ಅಗೋಚರರಾಗಿ ಹೋಗ್ಬೋದಿತ್ತು, ಹೋಗಲೇ ಇಲ್ಲ. ಇಂದ್ರದೇವರ ರೂಪದಿಂದಲೇ ಗೌತಮರು ಬಂದಾಗ ಅಲ್ಲೇ ನಿಂತಿದ್ರು. ಅಂದರೆ ಯಾಕೆ ನಿಂತರು ಅಂದರೆ, ಶಾಪ ಕೊಡಲಿ ಅಂತಲೇ ಕಾಯ್ತಾ ನಿಂತಿದ್ರು. ಶಾಪ ಕೊಟ್ಟಾಯಿತು, ಶಾಪ ತಗೋ ಕಥೆ ಎಲ್ಲ ನಿಮಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ವೃಷಣವೇ ಬೀಳಲಿ ಎಂದಾಗ ಪಿತೃದೇವತೆಗಳು ಆಡಿನ ವೃಷಣವನ್ನು ಅವ್ರಿಗೆ ಹಾಕಿ ಮೇಷ ವೃಷಣಸ್ತಸ್ಯ ಮೇನೆ ಅಂತ ವೇದದಲ್ಲಿ ಅವನ ಮಹಿಮೆಯನ್ನು ಕೊಂಡಾಡುವ ಹಾಗೆ ಮಾಡಿದ್ದಾರೆ. ಅನೇಕ ಕಥೆಗಳು ಬರೋದು. ಆಗ ಗೌತಮರು ಶಾಪ ಕೊಟ್ಟಿದ್ದಾರೆ, ನೀನು ಇಂದ್ರದೇವರ ಸಂಸರ್ಗ ಮಾಡಿದ ಕಾರಣ 1000 ವರ್ಷಗಳ ಕಾಲ ಕಲ್ಲಾಗಿ ತಪಸ್ಸನ್ನು ಮಾಡು. ರಾಮದೇವರ ನೋಡಿ, ಇದು ಗೌತಮರಿಗೂ ಸಿಟ್ಟಿಂದ ಶಾಪ ಕೊಟ್ಟದ್ದಲ್ಲ. ದೊಡ್ಡವರು ಏನಾದರೂ ಅಂದರೆ ಅನ್ನಿಸ್ಕೊಂಡ್ರೇ ಮಹಾಪುಣ್ಯ ಅಂತ. ದೊಡ್ಡವರು ಅನ್ನೋ ಹಾಗೆ ಮಾಡಬೇಡಿ. ಅವರೇನಾದ್ರು ಅಂದರೆ ಅನ್ನಿಸ್ಕೊಳ್ಳಿ. ಕಲಿಯುಗದಲ್ಲಿ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ, ತಿರುಗಿ ಅನ್ನಬೇಡಿ. ಗೌತಮರು ಅಂದರೆ ಅಹಲ್ಯ ಒಂದೇ ಮಾತಾಡಲಿಲ್ಲ. ಗೌತಮರು ಏನಂದರು? ನಿಂಗೆ ಶಾಪ ಅಲ್ಲ, ಶಾಪ ರೂಪದ ವರ. 1000 ವರ್ಷ ಕಳೆದ ಮೇಲೆ ರಾಮ ಹುಡುಕೊಂಡು ನೀ ಹೋಗಬೇಡ, ನೀನೇ ಹುಡುಕೊಂಡು ರಾಮನ ಹುಡುಕೊಂಡು ಹೋದರೆ 1000 ವರ್ಷ ಆದರೂ ಅವನು ನಿಂಗೆ ಸಿಗಲ್ಲ. ನೀ ಕೂತ್ ಕಡೆನೇ 1000 ವರ್ಷ ಕೂತ್ಕೋ, ರಾಮನೇ ನಿನ್ನ ಹತ್ರ ಬರ್ತಾನೆ. ಇದು ರಾಮದರ್ಶನದ ವರವೋ ರಾಮದರ್ಶನದ ಅಥವಾ ಶಾಪವೋ ವಿಚಾರ ಮಾಡಿ. ಹಾಗೆ ಗೌತಮರು ವರರೂಪದ ಶಾಪವನ್ನು ಕೊಟ್ಟಿದ್ದಾರೆ, ಶಾಪರೂಪದ ವರವನ್ನು ಕೊಟ್ಟಿದ್ದಾರೆ. ಈ ಎಲ್ಲವನ್ನು ತಿಳಿದಂತಹ ವಿಶ್ವಾಮಿತ್ರರು ರಾಮನ ಕಿವಿಯಲ್ಲಿ ಅಹಲ್ಯೆಯ ಶಿಲೆಯನ್ನು ತೋರಿಸ್ತಾ ಹೇಳ್ತಾ ಇದ್ದಾಳೆ, ಪಾಪ ನಿಷ್ಪಾಪಿ, ಇವಳದೇನು ತಪ್ಪಿಲ್ಲ ರಾಮ. ನೋಡಿ, ಇನ್ನೊಬ್ಬರ ಬಗ್ಗೆ ಇಂಥ ಒಳ್ಳೆಯ ಮಾತು ಹೇಳಲಿಕ್ಕೂ ವಿಶ್ವಾಮಿತ್ರರಂಥ ಗುಣ ಇರಬೇಕು. ನಮಗೆ ಈ ಗುಣವೇ ಇಲ್ಲ, ನಮ್ಗೆ ಯಾರನ್ನು ಕಂಡ್ರೂ ಆಗಲ್ಲ. ಆದರೆ ವಿಶ್ವಾಮಿತ್ರರಿಗೆ ತಮ್ಮಂತಿರುವ ಮತ್ತೊಬ್ಬ ಋಷಿಯ ಪತ್ನಿ, ಅವಳ ಮೇಲೆ ಎಂಥ ಕಾರುಣ್ಯ. ರಾಮ, ಇವಳು ಪಾಪ ಭಾಳ ಒಳ್ಳೆಯವಳು, ಇವಳದೇನು ತಪ್ಪಿಲ್ಲ, ನೀನು ಇವಳನ್ನು ಉದ್ಧಾರ ಮಾಡು. ಅಲ್ಲ, ಇಷ್ಟು ಹೇಳೋ ವಿಶ್ವಾಮಿತ್ರ ಅವರೇ ಏನಾರು ಮಾಡ್ಬೋದಿತ್ತಲ್ಲ. ಇಲ್ಲ, ಜಗತ್ತಲ್ಲಿ ಯಾರು ಉದ್ಧಾರ ಯಾರೂ ಮಾಡೋರಿಲ್ಲ, ಎಲ್ಲರ ಉದ್ಧಾರ ಮಾಡೋದು ಭಗವಂತ ಅಂತ ತೋರಿಸ್ಲಿಕ್ಕೆ ನಾವು ವಿಶ್ವಾಮಿತ್ರ ರಾಮನಿಗೆ ತೋರಿಸಿದಾಗ ರಾಮಚಂದ್ರ ದೇವರು ಪಾದಸ್ಪರ್ಶ ಮಾಡಿದ್ರು ಅಂತ ಒಂದು ಕತೆ, ಕಣ್ಣಲ್ಲಿ ನೋಡಿದ್ರು ಅಂತ ಒಂದು ಕತೆ. 2 ಕಥೆಗಳ ವ್ಯತ್ಯಾಸ ಇದೆ. ಈ ಒಂದು ವಾಲ್ಮೀಕಿ ರಾಮಾಯಣ ಇತ್ಯಾದಿಗಳಲ್ಲಿ ಬರುವಾಗ ಕಣ್ಣಿಂದ ನೋಡ್ದ ಅಂತ, ಇನ್ನು ಕಾಲಿಂದ ದರ್ಶನ ಮಾಡಿದ ಆಚಾರ್ಯರಿಗೆಲ್ಲ ಹೇಳ್ತಾರೆ. ಇದ್ರ ತಾತ್ಪರ್ಯ ಇಷ್ಟೇ, ದೇವರು ಕಣ್ಣಿಂದ ನೋಡಿದ್ರ ಅಂದರೂ ಅಷ್ಟೇ, ಕಾಲಿಂದ ನೋಡ್ದ ಅಂದರೂ ಅಷ್ಟೇ, ಅವನ ಎಲ್ಲ ಅವಯವಗಳು ಪೂರ್ಣ ಅಂತ ಹೇಳಲಿಕ್ಕೆ ವ್ಯತ್ಯಾಸ ಮಾಡಿದ್ದಾರೆ. ಕಣ್ಣು ಕಾಲಿನ ಕೆಲಸ ಮಾಡುತ್ತೆ, ಕಾಲು ಕಣ್ಣಿನ ಕೆಲಸ ಮಾಡುತ್ತೆ. ಆದ್ದರಿಂದ ಕಣ್ಣಿನ ನೋಡ್ದ ಅಂದರೂ ಅದೇ ಅರ್ಥ, ಕಾಲಿನ ನೋಡ್ದ ಅಂದರೂ ಒಂದಿದೆ ಅರ್ಥ. ಇದರಲ್ಲಿ ಇನ್ನೊಂದು ವಿಚಾರ ಮಾಡುವಾಗ ರಾಯರ ಅನುಗ್ರಹದಿಂದ ನೀವು ಹೀಗೆ ತಿಳ್ಕೊಳ್ಬೋದು, ದೇವರ ಪಾದ ಸ್ಪರ್ಶ ಆದರೆ ಮಾತ್ರ ಉದ್ಧಾರ ಆಗಲ್ಲ, ದೇವರ ನೋಟ ನಮ್ಮ ಮೇಲೆ ಬೀಳಬೇಕು. ಇದ್ರ ತಾತ್ಪರ್ಯ ಏನು ಗೊತ್ತಾ? ದೇವರ ಪದಗಳು, ಶಾಸ್ತ್ರಗಳು ಸ್ಪರ್ಶ ಆದರೆ ಸಾಲದು, ನೀವು ಎಷ್ಟು ವರ್ಷ ಅಧ್ಯಯನ ಮಾಡಿದರೂ ಸಾಲದು. ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮಾತ್ರ ಅಧ್ಯಯನ ಸಾರ್ಥಕ ಆಗತ್ತೆ. ದೇವರ ಪಾದ ಅಂದರೆ ದೇವರ ಪದ, ಪದ ಅಂದರೆ ದೇವರು ಅಂದರೆ ರಾಮ, ರಾಮ ಅಂದರೆ ವ್ಯಾಸ, ವ್ಯಾಸರ 4 ಪಾದಗಳಿಂದ ಯುಕ್ತವಾದ 564 ಪದಗಳು ಬ್ರಹ್ಮಸೂತ್ರಗಳು. ಅದು ಎಷ್ಟು ನಿಮ್ಮ ತಲೆಗೆ ಸ್ಪರ್ಶ ಆದರೂ, ಏನು ಹೇಳಿದರೇನು, ಏನು ಕೇಳಿದರೇನು, ಮನಸ್ಸಿನ ತಾಮಸ ಮಾನದನ್ನಕ. ಹಾಗಾದ್ರೆ ದೇವರ ದೃಷ್ಟಿ ಬೀಳಬೇಕು. ನಿಮ್ಮ ಕರ್ಮದ ಮೇಲೆ ದೇವರ ದೃಷ್ಟಿ ಬಿದ್ದಾಗ ಮಾತ್ರ ನಿಮ್ಮಲ್ಲಿ ಚೇತನ ಬರುತ್ತೆ. ಜಡವಾಗಿರುವ ನಾವು ದೇವರ ಪದ ಸೋಕಿದಾಗ ಚೇತನ ಪಡಿಬೇಕಾದ್ರೆ ಪದದ ಒಟ್ಟಿಗೆ ಭಗವಂತನ ಕಾರುಣ್ಯ ಬೇಕು. ದೇವರ ಕಾರುಣ್ಯ ಇಲ್ಲದೆ ನಮ್ಮ ಯಾವ ಕರ್ಮವೂ ಸಾರ್ಥಕ ಆಗಲ್ಲ ಅಂತ ರಾಯರ ಪರಮಗಳು ವ್ಯಾಸರಾಜರ ಶಿಷ್ಯರು ವಿಜೇಂದ್ರ ಸ್ವಾಮಿಗಳು ತಮ್ಮ ಪಾಪ ವಿಮೋಚನೆ ಸ್ತೋತ್ರದಲ್ಲಿ ಹೇಳ್ತಾರೆ, ನಾನು ಬೇಕಾದಷ್ಟು ಪಾಪ ಮಾಡಿದ್ದೇನೆ, ನಿನ್ನ ಕಾರುಣ್ಯ ಇಲ್ಲದೆ ಬೇರೆ ಯಾವ ಕರ್ಮದಿಂದಲೂ ನಾನು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದರೊಳಗೆ
ಕೇವಲ ಪದಗಳ ಸ್ಪರ್ಶ ಕಿವಿಗಾದರೆ ಕಣ್ಣಿಗಾದರೆ ಸಾಲದು, ದೇವರ ಕಾರುಣ್ಯ ಬೇಕು. ನೋಡಿ, ಪಾದ ಸ್ಪರ್ಶ ಆಯಿತು ಸಾಲದು, ಕಣ್ಣಿಂದ ಆಯಿತು. ದೇವರು ಕಾರುಣ್ಯದಿಂದ ನೋಡ್ತಾ ಕಾಲಿನಿಂದ ಮುಟ್ಟಿದ. ಆ ಅಹಲ್ಯ ಶಿಲೆಯನ್ನು ಕಾರುಣ್ಯದಿಂದ ನೋಡ್ತಾ ಪಾದದಿಂದ ಮುಟ್ಟಿದ್ದಕ್ಕೆ ಅವಳು ಉದ್ಧಾರ ಆದ್ಲು ಅನ್ನುವ ಕಥೆಯನ್ನೆಲ್ಲ ಹೇಳ್ತಾರೆ. ಇದು ಯಾರ್ದೋ ಕಥೆ ಅಲ್ಲ, ನಮ್ಮದೇ ಕಥೆ. ನಮಗೆ ರಾಮ ಅಂದರೆ ಕಲ್ ಥರ ಕೂತಿರ್ತೀವಿ. ರಾಮನ ಪದ ಸ್ಪರ್ಶ ಆಗಬೇಕು, ಅವನ ಕಾರುಣ್ಯ ನಮ್ಮ ಮೇಲೆ ಬೀಳಬೇಕು, ಆಗ ನಮ್ಮ ಮನಸ್ಸು ದೇವರ ಕಡೆಗೆ ಹರಿಯತ್ತೆ, ಚೇತನ ಆಗತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅಲ್ಲಿಂದ ರಾಮಚಂದ್ರ ದೇವರನ್ನು ಕರ್ಕೊಂಡು ಹೊರಟಿದ್ದಾರೆ. ಅಲ್ಲಿ ಮಿಥಿಲಾ ಪಟ್ಟಣಕ್ಕೆ ಬಂದಾಗ 4 ಜನ ರಾಮ ಮತ್ತು ಲಕ್ಷ್ಮಣರನ್ನು ನೋಡಿ ಜನಕ ಮಹಾರಾಜ ಆಶ್ಚರ್ಯಪಡ್ತಾ ಇದ್ದಾನೆ. ಯಾರು ಇವರು ಅಂತ ವಿಶ್ವಾಮಿತ್ರರನ್ನು ಕೇಳಿದಾಗ ಅವರೆಲ್ಲ ಪೂರ್ವ ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಆಗ ದಶರಥ ಈ ಜನಕ ಮಹಾರಾಜ ಅಂದ್ಕೊಂಡ, ಅಯ್ಯೋ ನಾವೊಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ, ಯಾಕಾರು ಪ್ರತಿಜ್ಞೆ ಮಾಡಿದ್ನೋ, ಪ್ರತಿಜ್ಞೆ ಮಾಡದೇ ಇದ್ದರೆ ನನ್ನ ಮಗಳನ್ನು ಇಂಥ ಸುಂದರ ರಾಜಕುಮಾರಿಗೆ ಈಗಲೇ ಕೊಟ್ಬಿಡ್ತಿದ್ದೆ. ವಿಶ್ವಾಮಿತ್ರರೇ, ನನ್ನ ಪ್ರತಿಜ್ಞೆಯನ್ನು ಸತ್ಯ ಮಾಡಿಸಿ ನಿಮ್ಮ ಶಿಷ್ಯನ ಕಡೆಯಿಂದ ಅಂತ. ನಾವು ಅಂದ್ಕೊಂಡು ಮಾತೆಲ್ಲ ಸತ್ಯ ಆಗಬೇಕಾದ್ರೆ ದೇವರ ದಯ ಬೇಕು. ಹಾಗಾಗಿ ಕೇಳ್ಕೊಂಡಿದ್ದಾನೆ. ಏನಪ್ಪ ನಿನ್ನ ಪ್ರತಿಜ್ಞೆ ಅಂದರು? ಇಲ್ಲ, ನಮ್ಮ ಪರಂಪರೆಯಿಂದಲೇ ಒಂದು ಧನಸ್ಸಿದೆ, ಶಿವಧನಸ್ಸು ಅಂತ. ಆ ಧನಸ್ಸನ್ನು ಎತ್ತಿ ಯಾರು ಹೆದೆ ಏರಿಸ್ತಾರೆ ಅವರಿಗೆ ಮಾತ್ರ ಮಗಳು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ. ಶಿವನಿಗಿಂತಲೂ ಕಡಿಮೆ ಇರೋರು ಯಾರಿಗೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇದು ವರದಿಂದ ನನಗೆ ಬಂದಿರತಕ್ಕಂಥದ್ದು. 8 ಗಾಲಿಗಳುಳ್ಳಂತಹ ಬಂಡಿಯಲ್ಲಿ ಆ ಧನಸ್ಸನ್ನು ಇಟ್ಟು 5,000 ಜನ ಬಹಳ ಕಷ್ಟಪಟ್ಟು ಎಳೆದು ತಂದಿಟ್ಟರೆ ಮಾತ್ರ ಇಡ್ಬೋದು, ಇಲ್ದರೆ ಎತ್ತಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಂಥ ಉಕ್ಕಿನ ಶಿವ ಸಂಬಂಧಿಯಾದ ಧನಸ್ಸನ್ನು ಎತ್ತಬೇಕು. ಎತ್ತಿ ಹಗ್ಗ ಕಟ್ಟಬೇಕು. ಹಗ್ಗ ಕಟ್ಟಬೇಕಾದ್ರೆ ಬಗ್ಗಿಸ್ಬೇಕು. ಬಗ್ಗಿಸಿ ಹಗ್ಗ ಕಟ್ಟಬೇಕಾದ್ರೆ ಶಿವನಿಗಿಂತಲೂ ಕಡಿಮೆ ಯೋಗ್ಯತೆಯವರೆಗೆ ಸಾಧ್ಯ ಇಲ್ಲ. ಅದನ್ನು ಎತ್ತಿದ್ರೆ ಶಿವನಿಗೆ ಸಮಾನ, ಕಟ್ಟಿದ್ರೆ ಉತ್ತಮ, ಮುರಿದ್ರೆ ಉತ್ತಮನಿಗಿಂತಲೂ ಉತ್ತಮ, ಸರ್ವೋತ್ತಮ. ಅದನ್ನು ತೋರಿಸ್ಲಿಕ್ಕೆ ಆ ಶಿವಧನಸ್ಸನ್ನು ಇಟ್ಟಿದ್ದಾರೆ. ರಾಮಚಂದ್ರ ದೇವರು ನೋಡಿದ್ರು, ಹೇಳ್ತಾರೆ, ವಾಮಕರದಿಂದ ಲೀಲಾ ಅನಾಯಾಸವಾಗಿ ಯಾವಾಗ ವಿಶ್ವಾಮಿತ್ರರು ರಾಮ ಆ ಬಿಲ್ಲನ್ನು ಎತ್ತು ಅಂತಂದ್ರು ಅಷ್ಟೇ, ಎರಡನೇ ಮಾತಿಲ್ಲ, ಎಡಗೈಯಿಂದ ಎತ್ತಿದ್ದಾರೆ. ಬಲಗೈಯೂ ಬೇಕಿಲ್ಲ ಅಂತಾರೆ. ಅಂದರೆ ಎಡಗೈಯಲ್ಲಿ ಜಾಸ್ತಿ ಬಲ, ಬಲಗೈಯಲ್ಲಿ ಕಡಿಮೆ ಬಲ, ಹೀಗೆ ತಪ್ಪು ತಿಳ್ಕೊಬೇಡಿ ಅಂತ ತಿಳಿಸ್ಲಿಕ್ಕೆ ಕೈ ಯಾವುದಾದ್ರೆ ಭಗವಂತನ ಬಲದಲ್ಲಿ ಕುಂದಿಲ್ಲ. ವಾಯುದೇವರ ಬಗ್ಗೆ ಉಪನಿಷತ್ ಹೇಳುವಾಗಲೇ ಬಳಿತ್ಥ ತದ್ವಪುಷೆ, ಬಲ ಜ್ಞಾನವೇ ದೇಹವಾಗಿ ಉಳ್ಳವರು ವಾಯುದೇವರು ಅಂದಮೇಲೆ ಭಗವಂತ ಏನ್ರಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ, ಎಲ್ಲವೂ ಅವಂದೇ. ಹಾಗಾಗಿ ಎಡಗೈಯಲ್ಲಿ ಅನಾಮತ್ ಎತ್ತಿದ್ದಾನೆ. ಅದನ್ನು ಬಗ್ಗಿಸದ ಹಗ್ಗ ಕಟ್ಟಬೇಕು, ಮುರಿದೇ ಹೋಯಿತು. ಎತ್ತಿದ್ರೆ ಸಮಾನ, ಬಗ್ಗಿಸಿದ್ರೆ ಉತ್ತಮ, ಬ್ರಹ್ಮದೇವರು. ಬಗ್ಗಿಸೋದಲ್ಲ, ಮುರಿದಿದ್ದಾರೆ ಅಂದರೆ ಬ್ರಹ್ಮನಿಂದಲೂ ಪೂಜ್ಯನಾದ ಸರ್ವೋತ್ತಮನಾದ ಶ್ರೀಹರಿ ಅಂತ ತೋರಿಸಿದ್ದೆ ತಡ. ಆಗ ಸೀತಾದೇವಿ ಓಡೋಡಿ ಬಂದು ಕೈಯಲ್ಲಿರುವ ಮಾಲೆಯನ್ನು ರಾಮನ ಕೊರಳಿಗೆ ಹಾಕಿದ್ದಾಳೆ ಅಂತ ಹೇಳ್ತಾ, ರಾಮ ಆ ಸಂದರ್ಭದಲ್ಲಿ ಸೀತಾದೇವಿ ಅರ್ಪಣೆ ಮಾಡಿದ ಅಮ್ಲಾನ ಮಾಲಾಂ, ಬಾಡದ ಆ ಕಮಲದ ಮಾಲೆಯನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ. ಅವನು ಬಾಡೋದನ್ನು ಬೇಡೋಲ್ಲ, ಬಾಡದ ಮಾಲೆಯನ್ನು ಬೇಡ್ತಾನೆ. ನಾವು ಬಾಡೋ ಮಾಲೆ ಹಾಕ್ತೀವಿ, ಅದಕ್ಕೆ ದೇವರು ಅದನ್ನು ಬೇಡಲ್ಲ. ಬಾಡದ ಮಾಲೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಸೀತಾ ಅಂದರೆ ಸೀರತ ಏವ ಜಾತ, ನೇಗಿಲಿನಿಂದ ಹುಟ್ಟಿದವಳು. ಕೃಷಿಯಲ್ಲಿ ಮಾಡುವಾಗ ಭೂಮಿಯಿಂದ ಹುಟ್ಟಿದವಳು. ನಾವು ಕೃಷಿ ಮಾಡಬೇಕು, ಎಲ್ಲ ಶಾಸ್ತ್ರವನ್ನು ಕೇಳಿ ಕೃಷಿ ಮಾಡಬೇಕು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ನಿರಂತರ ಪಾಠ ಪ್ರವಚನ ಮಾಡ್ತಾ ನಿಮ್ಮ ಹೃದಯದಲ್ಲಿ ಬಾಡದ ಒಂದು ಹೂ ಬೆಳೆಸ್ಕೋಬೇಕು, ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಆ ಬಾಡದ ಹೂ ಭಕ್ತಿ ಅನ್ನುವ ಹೂವು 9 ದಳಾತ್ಮಕವಾದದ್ದು. ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, 9 ದಳಾತ್ಮಕವಾದ ಭಕ್ತಿಯಿಂದ ಹಿಡಿದು ತಂದ ಆ ಕಮಲವನ್ನು ಆ ರಾಮಚಂದ್ರ ದೇವರ ಕೊರಳಿಗೆ ಹಾಕಿಸ್ಕೊಂಡಿದ್ದಾಳೆ. ರಾಮ ಪಾಣಿಗ್ರಹಣ ಮಾಡಿದ್ದಾನೆ. ಯಾರ್ಯಾರೋ ನಮ್ಮ ಕೈ ಹಿಡಿತಾರ್ರಿ, ಎಲ್ಲಂದ್ರಲ್ಲಿ ಬಿಟ್ಟು ಹೋಗ್ಬಿಡ್ತಾರ್ರಿ. ಗಂಡನ ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ, ಹೆಂಡತಿನ ಗಂಡ ಬಿಟ್ಟು ಹೋಗ್ಬಿಡ್ತಾರೆ. ತಂದೆ ತಾಯಿ ಮಕ್ಕಳನ್ನ ಹಿಡಿದಿರ್ತಾರೆ, ಮಧ್ಯೆ ಬಿಟ್ಟು ಹೋಗ್ತಾರೆ. ಯಾರ್ಯಾರು ಕೈ ಹಿಡಿದ್ರೆಲ್ಲ ಹಿಂಗೆ ಆಗೋದು. ನನ್ನ ಕೈ ಹಿಡಿಬೇಕು, ನೀವು ನನ್ನ ಕೈ ಹಿಡಿಯೋದಲ್ಲ, ನಾನು ನಿಮ್ಮ ಕೈ ಹಿಡಿಬೇಕು ಅಂತಂದೇವೆ. ಎರಡು ನೋಡಿ, ನಾವು ದೇವ್ರ ಕೈ ಹಿಡಿಯೋದು, ದೇವರು ನಮ್ಮ ಕೈ ಹಿಡಿಯೋದು. ಮಕ್ಕಳು ತಾಯಿ ಕೈ ಹಿಡಿಯೋದು, ತಾಯಿ ಮಕ್ಕಳ ಕೈ ಹಿಡಿಯೋದು. ವಿಚಾರ ಮಾಡಿ, ಮಕ್ಕಳು ತಾಯಿಯ ಕೈ ಹಿಡ್ಕೊಂಡಿದ್ರೆ ಆ ಕಡೆ ನೋಡಿ ಅಟ್ರಾಕ್ಷನಲ್ಲಿ ಕೈ ಬಿಟ್ಬಿಟ್ರೆ ಸಂತೆಯಲ್ಲಿ ಮರ್ತೇ ಹೋಗಿಬಿಡ್ತಾರೆ. ಆದರೆ ತಾಯಿಗೆ ಯಾವ ಅಟ್ರಾಕ್ಷನ್ ಇಲ್ಲ, ಅವಳಿಗೆ ಮಗುವಿನ ಕೈ ಗಟ್ಟಿ ಹಿಡಿದ್ಬಿಟ್ರೆ ಎಲ್ಲೂ ಬಿಡಲ್ಲ. ನಮಗೆಲ್ಲ ತಾಯಿ ಯಾರು? ಯೋ ನ ಪಿತಾ ಜನಿತ ಯೋ ವಿಧಾತ. ನಮ್ಗೆ ಯಾರ್ಯಾರ್ದೋ ಪಾಣಿಗ್ರಹಣ ಆದರೆ ನೋ ಯೂಸ್. ದೇವರ ಪಾಣಿ ನಮ್ಮನ್ನು ಗ್ರಹಣ ಗಟ್ಟಿ ಹಿಡಿಬೇಕು. ದೇವರು ನಮ್ಮನ್ನು ಕೈ ಹಿಡ್ದ ಅಂದರೆ ಯಾವ್ಯಾವ ಜನ್ಮ ಬಂದರೂ ತೊಂದರೆ ಇಲ್ಲ. ಸೇರಬೇಕಾದ ಡೆಸ್ಟಿನೇಷನ್ ಮೌಕುಂದೇ ಮಂದಿರೇಸ್ಮಿನ್
ಮುಕುಂದನ ಮಂದಿರಕ್ಕೆ ನಮ್ಮದು ಲಾಂಗ್ ಜರ್ನಿ ಇದೆ, ಬೇಕಾದಷ್ಟು ರೂಟ್ಗಳು, ಡೈವರ್ಷನ್ಸ್ ಇದೆ. ಎಲ್ಲಿಯೂ ಡೈವರ್ಷನ್ ಆಗಬಾರ್ದು. ವೈಕುಂಠಕ್ಕೆ ಹೋಗ್ಬೇಕು, ಮುಕುಂದನ ಮಂದಿರಕ್ಕೆ ಹೋಗ್ಬೇಕಂದ್ರೆ ಅವರಿವ್ರ ಕೈ ಹಿಡಿದ್ರಾಗಲ್ಲ. ದೇವರೇ ನೀನು ನನ್ನ ಕೈ ಹಿಡಿ ಅಂತ ಎರಡೂ ಕೈಗಳನ್ನು ಎತ್ತಿ, ಎರಡೂ ಕೈಯನ್ನು ಯಾರು ಜೋಡಿಸ್ತಾರೆ ಹಿಂಗೆ ತಲೆ ಮೇಲೆ, ಅವ್ರ ಕೈಯನ್ನು ದೇವರು ಗಟ್ಟಿ ಹಿಡಿತಾನೆ. ಯಾರ ಕೈಯನ್ನು ದೇವರು ಗಟ್ಟಿ ಹಿಡಿತಾನೆ, ಹೃದಯದಲ್ಲಿರುವ ಬಂಧನ ಅದು ಲೂಸ್ ಆಗುತ್ತೆ, ಸಂಸಾರದ ಬಂಧನ. ಯಾರು ಕೈ ಮುಗಿಯೋದು ಬಿಡ್ತಾರೆ, ದೇವರಿಗೆ ಕಮಲ ಅರ್ಪಣೆ ಮಾಡೋದು ಬಿಡ್ತಾರೆ, ಯಾರು ಭಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡೋಲ್ಲ, ಯಾರು ಬಿಡ್ತಾರೆ ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು, ಯಾರು ಕಟ್ತಾರೆ ಅವ್ರನ್ನ ಬಿಡಿಸುವವನು. ಹಾಗೆ ಭಗವಂತ ಯಾವಾಗ ಆ ಜಾನಕಿ ಆ ರಾಮನ ಕೊರಳಿಗೆ ಮಾಲೆಯನ್ನು ಹಾಕಿದ್ದಾನೆ, ರಾಮ ಅವಳ ಪಾಣಿಗ್ರಹಣವನ್ನು ಮಾಡಿದ್ದಾನೆ. ಪಾಣಿಗ್ರಹಣ ಮಾಡಿದ ರಾಮ, ಮದುವೆ ಆದ ರಾಮ ಈ ಸಂತೋಷ ಸಂದರ್ಭದಲ್ಲಿ ನಮಗೆಲ್ಲ ಅನುಗ್ರಹ ಮಾಡಲಿ ಅಂತ ರಾಯರು ಕೇಳ್ಕೊಳ್ತಾರೆ. ನಪ್ರಸೀದೆ, ರಾಯರ ಕಾರುಣ್ಯ ಇಲ್ಲಿ ನೋಡಬೇಕು. ನನಗೆ ಒಳ್ಳೇದಾಗಲಿ ಅಂತ ಕೇಳೋದೇ ಇಲ್ಲ ಅವರಿಗೆಲ್ಲ. ನಾವೆಲ್ಲ ಕೃಷ್ಣ ಹತ್ರ ಹೋದ್ರೆ ಏನು ಕೇಳ್ತೀವಿ ಮ್ಯಾಕ್ಸಿಮಮ್, ದೇವರೇ ನಂಗೆ ಒಳ್ಳೇದು ಮಾಡಪ್ಪ, ನಮ್ಮ ಮನೆಯವ್ರಿಗೆ ಮಾಡಪ್ಪ, ನಮ್ಮ ಮಕ್ಳು ಇಷ್ಟು ಕೇಳ್ತೀವಿ ವಿನಃ ಯಾರಾದರೂ ಕರ್ನಾಟಕದಲ್ಲಿರೋರಿಗೆಲ್ಲ ಒಳ್ಳೇದು ಮಾಡಪ್ಪ, ಭಾರತದ ಭೂಮಿ ಎಲ್ಲ ಯಾಕೆ ಹೇಳ್ತಾರಾ? ಯಾರು ನಾವೆಲ್ಲ ಬರೀ ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ರಾಯರಿಗೆ ಚೂರು ಸ್ವಾರ್ಥ ಇಲ್ಲ. ರಾಯರು ಏನು ಕೇಳ್ತಾರೆ ಗೊತ್ತಾ? ನಮ್ಮೆಲ್ಲರಿಗೆ ಒಳ್ಳೇದು ಮಾಡು ಅಂತ ಕೇಳ್ತಾರೆ. ಅವರಿಗೆ ಬಹು ಕುಟುಂಬಿಗಳು, ವಿಶ್ವ ಕುಟುಂಬಿಗಳು, ಭಕ್ತ ಕುಟುಂಬಿಗಳು. ನಿಮ್ಗೆ ಅದೆಲ್ಲ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಇವತ್ತು ನಿಮ್ಗೆ ಕಣ್ಣಿಗೆ ಕಾಣುವಂಥ ಒಂದು ದೊಡ್ಡ ಪ್ರಸಂಗ ಅಂದರೆ ಇವತ್ತು ರಾಯರನ್ನು ಆಶ್ರಯ ಮಾಡಿಕೊಂಡು ಎಷ್ಟು ಕುಟುಂಬಗಳು ಉದ್ಧಾರ ಆಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ವಿಶ್ವ ಕುಟುಂಬಿಗಳು, ಎಲ್ಲರ ಹೊಟ್ಟೆ ಬಟ್ಟೆ ತಲೆಗೆ ಕೊಟ್ಟ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಅವರವರು ಒಂದೊಂದು ಶ್ಲೋಕವೂ ಕೂಡ ಗಂಟೆಗಟ್ಟಲೆ ಉಪನ್ಯಾಸ ಮಾಡಲಿಕ್ಕೆ, ಒಂದೊಂದು ವಾಕ್ಯ, ಒಂದೊಂದು ಪದ, ಒಂದೊಂದು ವರ್ಣ, ಈ ವರ್ಣವನ್ನೇ ಯಾಕೆ ಹಾಕಿದ್ದಾರೆ, ಈ ಪದವನ್ನೇ ಯಾಕೆ ಹಾಕಿದ್ದಾರೆ, ಈ ವಾಕ್ಯ ಮೊದಲೇ ಯಾಕೆ ಬಂತು, ಹೀಗೆಲ್ಲ ವಿಚಾರ ಮಾಡ್ತಾ ಕೂತ್ರೆ ನಾಳೆ ಬೆಳಗ್ಗೆ ಆಗಿಬಿಡುತ್ತೆ ಅನ್ನುವ ಭಯದಿಂದ ಅವರು ಕೊಟ್ಟ ಕಾಲಾವಕಾಶದಲ್ಲಿ ತಿಳಿದಷ್ಟು, ಅವರು ತಿಳಿಸಿದಷ್ಟು, ನನ್ನೊಳಗೆ ನಿಂತು ನುಡಿಸಿದಷ್ಟು. ನೀವು 0 ಕ್ಯಾಂಡ್ಲು ಹಾಕಿಬಿಟ್ಟು ಹೊರಗೆ ದೊಡ್ಡ ಟ್ರಾನ್ಸ್ಫಾರ್ಮರ್ ಇರ್ಬೋದು, ನಾವಿರೋ 0 ಕ್ಯಾಂಡ್ಲು, ಅದರಿಂದ ಎಷ್ಟೇ ಬಂದರೂ ಕೂಡ ಹೊರಗೆ ಬರುವಂಥ ಬೆಳಕಿಷ್ಟೇ. ಆದ್ದರಿಂದ ಅವರ ಜ್ಞಾನ ಭಂಡಾರ, ಅವರಾಗಲೇ ಹೇಳಿದ ಹಾಗೆ ಯದ್ಭಾನವು ಯತ್ಕೃಶಾನವು, ಒಂದೊಂದು ವಾಕ್ಯದಲ್ಲಿ ಇಷ್ಟು ತತ್ವಜ್ಞಾನದ ಬೆಳಕು ಹೃದಯದ ತುಂಬೆಲ್ಲ ತುಂಬಿದೆ. ಅಂಥ ಬೆಳಕನ್ನು ಹೊರಹಾಕುವ ಯೋಗ್ಯತೆ, ಜ್ಞಾನದ ಬೆಳಕನ್ನು ಹೊರಹಾಕುವ ಯೋಗ್ಯತೆ ನಂದಲ್ಲ. ಆದರೂ ಕೂಡ ಏನೋ ನನ್ನ ಮನೋವಿಶುದ್ಧಿಯೈ ಚರಿತಾನುವಾದ ಅನ್ನುವ ಹಾಗೆ ರಾಯರು ನನ್ನ ಮೇಲೆ ಅನುಗ್ರಹ ಮಾಡಲಿ, ಇತೋಪ್ಯತಿಶಯವಾದ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಪರಿಮಳಾಚಾರ್ಯರಿಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಮತ್ತು ಈ ರಾಜಾಂಗಣದಲ್ಲಿ ಉಪನ್ಯಾಸ ಮಾಡುವಂಥ ದೊಡ್ಡ ಸೌಭಾಗ್ಯ ಗುರುಗಳ ಅನುಗ್ರಹದಿಂದ, ಪಲಿಮಾರ ಸ್ವಾಮಿಗಳ ಅನುಗ್ರಹದಿಂದ ಸಿಕ್ಕಿರ್ತಕ್ಕಂಥದ್ದು. ಈ ನನ್ನ ಪ್ರವಚನ, ಈ ವಾಕ್ಕುಸುಮವನ್ನು ಗುರುಗಳ ಅಂತರ್ಯಾಮಿಯಾದ, ಜಗದ್ಗುರುಗಳಾಗಿರ್ತಕ್ಕಂಥ ವಾಯುದೇವರ ಅಂತರ್ಯಾಮಿಯಾದ ಈ ಕ್ಷೇತ್ರ ಸ್ವಾಮಿ ಅನಂತೇಶ್ವರ ಅಭಿನ್ನನಾದ ಕೃಷ್ಣನ ಅಡಿದಾವರೆಗಳಲ್ಲಿ ನನ್ನ ಮಾತುಗಳನ್ನು, ಪುಷ್ಪವನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣ.